ಎಲ್ಲಿ? ನಾನ್ ಮಾತಾಡ್ತೀನಿ. ನಾನು ಹಲೋ 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 ಅಂಕಲ್. ಯಾರು ನಾನ್ ಭಾರ್ಗವಿ ಅಂತ. ಯಾರು ಹೇಳಿ ನೀವು? ಅಂಕಲ್ ನಾವು ಇದ್ರಿಂದ ಹರಿಹರ. ಏ ನಮಸ್ಕಾರ 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 ನಮಸ್ಕಾರ. ಹಾ ಹಲೋ ಹಲೋ ಯಾರು ಹೇಳಿ ನೀವು? ಅಂಕಲ್ ನೀವು ಟಿಕ್ ಟಾಕ್ ಮಾಡಿದಿರೋದು ಯಾವ ಊರು ಅಂಕಲ್? ನಾವು ಮಾಡಿಲ್ಲ. ಹಾ ನಾವು ಮಾಡಿಲ್ಲ. ಅವರು ಅಲ್ಲ ವ್ಯಾಪಾರ ಮಾಡೋದು ನಾವು. ಅಂಕಲ್ ಟಿಕ್ ಟಾಕ್ ಅಂದ್ರೆ ಡ್ಯಾನ್ಸ್ ಆಡಿದಿರಲ್ಲ ನೀವು? ಏನ್ ಮೊಬೈಲಾಗ? ಓ ಮೊಬೈಲಾಗ 4 ದಿವಸದ ಮುಂಚೆ. ದೇವಸ್ಥಾನ ಹೋಗಿದ್ದ ಕಣವ. ದೇವಸ್ಥಾನ ಡ್ಯಾನ್ಸ್ ಮಾಡುದು. ಅದೇ ಯಾವ ದೇವಸ್ಥಾನ ಅಂಕಲ್? ಅದು ಎಲ್ಲಿರೋ? ಚೆನ್ನಾಗಿದೆ ತುಂಬಾ. ಇದು ವೇಣುಗೋಪಾಲ ಸ್ವಾಮಿ ಅಂತ KSRTC ಬಿಟ್ಟು 8 ಕಿಲೋಮೀಟರ್. ಏನ್ KSRTC ಅಂದ್ರೆ? ಇದು ಅದೇ ನೀರು ದುಮುಕದಲ್ಲ, ಮೈಸೂರು. KRS. ಹಾ KRS. ಹಾ ಆಗ ಅದನ್ನ ಬಿಟ್ಟು ಮುಂದೆ 8 ಕಿಲೋಮೀಟರ್ ಪಾಪ. ಹೌದಾ ಅಂಕಲ್? ನೀವು ಡ್ಯಾನ್ಸ್ ಮಾಸ್ಟರ್ ಅಂಕಲ್ ನೀವು? ಅಯ್ಯೋ ಡ್ಯಾನ್ಸ್ ಮಾಸ್ಟರ್ಗೆ ಹೋಗ್ಬೇಕು. ಇದು ಪ್ಯಾಂಟ್ ಹರಿದೋದ್ ಪಾಪ. ಯಾಕೆ ಅಂಕಲ್? ಹಿಂಗ್ ನಗದನಲ್ಲ ಅವಾಗ ಪ್ಯಾಂಟ್ ಹರಿದೋದು. ಹಿಂಗ್ ಕಾಲು ಸ್ವಲ್ಪ ನಾವು ದಪ್ಪ ಇದ್ದೀವಿ ಪಾಪ. ಹಂಗಾಗಿ ಸ್ವಲ್ಪ ನಮ್ಗೇನಿಲ್ಲ ಏನು. ಮಮ್ಮಿ ನಾನ್ ಮಾತಾಡ್ತಿದ್ದೀನಿ ಅಂಕಲ್. ನಮ್ಮ ಮಮ್ಮಿ ಮಾತಾಡ್ತಾರ ನೋಡಿ. ಯಾಕೆ ಬಿಡವ ಅವ್ರಿಗೆಲ್ಲ ಪಾಪ. ಹಲೋ ನಮಸ್ತೆ ಸರ್. ಅವ್ರಿಗೆಲ್ಲ ಯಾಕೆ ಬಿಡವ ತಾಯಿ ಅವ್ರಿಗೆಲ್ಲ. ಹಲೋ ಅಮ್ಮ ನಮಸ್ತೆ ಸರ್. ಊಟ ಆಯ್ತಾ ಮರೆ? ಆಯ್ತು ಸರ್, ನಿಮ್ದು? ನಮ್ದು ಊಟ ಆಯ್ತು ಮರೆ. ನಿಮ್ದು ಹೆಸರು ಹೇಳಿ ಸರ್. ನರಸಿಂಹರಾಜು ಅಂತ ಮರೆ. ನಮ್ದು ಇಲ್ಲಿ ತುಮಕೂರು ತಾಲೂಕು ಬಳ್ಳಾಪುರ ಅಂತ. ಹೌದಾ ಸರ್? ಡ್ಯಾನ್ಸ್ ತುಂಬಾ 4 ಡ್ಯಾನ್ಸ್ ತುಂಬಾ ಚೆನ್ನಾಗಿ ಆಡಿದ್ದೀರಾ ಸರ್ ನೀವು. ನಾವು ನಮ್ಮ ಅಣ್ಣರು ಎಲ್ಲ ಹಿಂಗಿದೆ ಹೋಯ್ತು ತಾಯಿ ದೇವಸ್ಥಾನಕ್ಕೆ. ಪೂಜೆ ಮುಗಿಸ್ಕೊಂಡ್ರು. ಅದೇನೋ ನನಗೆ ಆ ದೇವಸ್ಥಾನದ ಹತ್ರ ಹೋದ್ರೆ ಎಲ್ಲ ಒಂಥರ ಏನೋ ಮನ್ಸೆಲ್ಲ ಫ್ರೀ ಆದಂಗ ಆಗುತ್ತೆ. ಒಂಥರ ಏನೋ ಉಗುರ ಏನೋ ಉಲ್ಲಾಸ ಆದಂಗ ಆಗುತ್ತೆ, ಖುಷಿ ಆದಂಗ ಆಗುತ್ತೆ. ಆ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಅಂದ್ರೆ ನಾನು ಎಲ್ಲೂ ನೋಡಿಲ್ಲ ಸರ್. ಇದು ಆ ಟೈಪ್ ಪೂಜೆ ಎಲ್ಲ ಒಂದು ಉಡ್ತಾಣಲ್ಲಿ ಇಲ್ಲಿ ಸಡನ್ ಆಗಿ ದರ್ಶನಕ್ಕೆ ಹೋದ್ರೆ 500 ರೂಪಾಯಿ. ಆ ಪೂಜೆಗೆ 600 ರೂಪಾಯಿ, 1,500. ಈ ಪೂಜೆಗೆ 800 ರೂಪಾಯಿ ಅಂತಾರೆ. ಅಲ್ಲಿ ದೇವಸ್ಥಾನದ ಒಂದು ಕಲ್ಲು ಒಂದೊಂದು ಕಥೆ ಹೇಳುತ್ತೆ ತಾಯಿ. ಹೌದಾ? ತುಂಬಾ ಚೆನ್ನಾಗಿ ಆಡಿದಿರ ಸರ್ ಡ್ಯಾನ್ಸ್. ನೀವು ತುಂಬಾ ಚೆನ್ನಾಗಿ ಆಡಿದಿರ ಬಿಡಿ, ಅದ್ರ ಬಗ್ಗೆ ಏನು ಮಾತಾಡಂಗಿಲ್ಲ. ಡ್ಯಾನ್ಸ್ ಮಾಸ್ಟರ್ ಸರ್ ನೀವು? ಸ್ಕೂಲ್ ಡ್ಯಾನ್ಸ್ ಅಲ್ಲಿ ಹೇಳ್ಕೊಡ್ತೀರಾ? ಯಾರಲ್ಲ ನಾವು ಕೆಲಸ ಇಲ್ಲ, ನಮ್ದು ವ್ಯಾಪಾರ. ನಮ್ದು ಏನಿದೆ ಅಲ್ಲ ಸರ್, ಆಗ್ಲಿ ಜೀವನ ಮಾಡಕ್ ಯಾವ್ದೋ ಒಂದು ನೀವು ಅಲ್ಲ ಡ್ಯಾನ್ಸ್ ಮೊದ್ಲು ಮಾಸ್ಟರ್ ಡ್ಯಾನ್ಸ್ ಎಲ್ಲ ಹೇಳ್ಕೊಡ್ತೀರಾ ನೀವು ಅಂತ ಅಂದ್ರೆ. ಡ್ಯಾನ್ಸ್ ಇಲ್ಲ ಏನು ಇಲ್ಲವ. ನಾವು ಸ್ವಲ್ಪ ಓದಿದೀವಿ. ಅವ್ವ ಅನ್ಬೇಡಿ ಸರ್ ನಮ್ಗೆ. ನಾನಿನ್ನು ನಮ್ಮ ಯಜಮಾನ್ರು ತೀರೋಗಿ 3 ವರ್ಷ ಆಗಿದೆ. ಅಯ್ಯೋ ನಮ್ದೇನಾಗ್ತದೆ, ನಮ್ದು ಒಂಥರ ಸಂಸ್ಕೃತಿ. ಇದು ಎಲ್ಲಾನು ಗೌರವ ಕೊಟ್ಟು ಮಾತಾಡ್ತೇವೆ. ಅಲ್ಲಲ್ಲ ನೀವು ಅವ್ವ ಅನ್ಬೇಡಿ, ನಂಗೆ ತುಂಬಾ ಇದಾಗುತ್ತೆ, ಇನ್ಸಲ್ಟ್. ಅಕ್ಕನೇ ಅಂತೀವಿ ಬಿಡಿ. ಅಕ್ಕನೇ ಅಂತೀವಿ ಬಿಡಿ ಅಕ್ಕ. ಅಲ್ಲ ಅಕ್ಕ ಅನ್ಬೇಡಿ, ನೀವು ತುಂಬಾ ಚೆನ್ನಾಗಿದ್ದೀರಾ ನೋಡೋದಕ್ಕೆ. ನಿಮ್ಗೆ ಮದುವೆ ಆಗಿದೆ ಸರ್ ಅಲ್ಲಿ? ಅಯ್ಯೋ ಆಲೆ ಮದ್ವೆ ಮಕ್ಳೆಲ್ಲ ಮದ್ವೆ ಮಾಡಿದ್ ಮೊಮ್ಮಕ್ಳು. ಅಲ್ಲೇ ತಾತ ಇದ್ದೀನವ ನಾನು. ತಾತ ಇದ್ದೀನಕ್ಕ. ಇರ್ಲಿ ಪರವಾಗಿಲ್ಲ ಸರ್. ಅದು ನಿಮ್ ಜೀವನ. ಮಕ್ಕಳು ಮೊಮ್ಮಕ್ಳು ಆಗ್ಲಿ ಯಾರು, ನೀವು ನೋಡಕ್ ತುಂಬಾ ಚೆನ್ನಾಗಿದ್ದೀರಾ ಸರ್. ಸರ್ ಏಜು ನಿಮ್ಗೆ? ಏಜ್ 73. ಹೌದಾ? 73. ಆಮೇಲೆ ಇದು 8ನೇ ತಿಂಗಳು ಮಾರನೇ ಟೈಮು ನಮ್ದು ಹುಟ್ಟಿದ್ದು. ಮಾರನೇ ಹಬ್ಬ ಟೈಮ? ನಂದು ಈ ಶುಕ್ರವಾರ ಬಂದ್ರೆ 28 ತುಂಬಿ 29 ಬೀಳುತ್ತೆ. ಈ ಶುಕ್ರವಾರ ಬರ್ಬೇಕು. ಇವತ್ತಿನ ಬುಧವಾರ ಅಲ್ವಾ? ಅಣ್ಣರ ಹಾಕಕ್ಕೆ ಎಷ್ಟು ಬೇಗ ತೀರೋಯ್ತು? ಅಣ್ಣರ ಹಾಕಕ್ಕೆ ಎಷ್ಟು ಬೇಗ ತೀರೋಯ್ತು? ಅಣ್ಣವರು ಯಾಕೋ ತೀರೋದ್ರು ಆಕ್ಸಿಡೆಂಟ್ ಆಗಿ.
ನೀವು 73 ವರ್ಷದಾಗ ಹಿಂಗಿದ್ದೀರಲ್ಲ, ಇನ್ನು 23 ವರ್ಷದಾಗ ಹೆಂಗಿದ್ರು? 73 ಇಲ್ಲ 73 ವರ್ಷ ಅಲ್ರ ನಮ್ದು 73ನೇ ಇಷ್ಟ ಬಿಟ್ಟಿರೋದು. 73ನೇ ಇಸ್ವಿಯಲ್ಲಿ ವಯಸ್ಸು ನಿಮ್ಗೆ? ವಯಸ್ಸು ಲೆಕ್ಕ ಹಾಕಿ ಹೇಳ್ರಿ 73 ಸಡನ್ ಆಗಿ ನಂಗೆ ಹೇಳಕ್ ಬರಲ್ಲ. ಇರ್ಲಿ, ಒಂದ್ 45 ಆಗಿರ್ಬೇಕಲ್ವಾ? 43. 43 ಆಗಿರ್ಬೇಕು. 43 ವಯಸ್ಸಾಗಿ ಹಿಂಗಿದ್ದೀರಲ್ಲ ನೀವು, ಇನ್ 23 ವಯಸ್ಸಾಗಿ ಇನ್ ಹೆಂಗ್ ಇರ್ಬೋದಾಗಿತ್ತು? ನೀವು ಹೆಂಗಿದ್ರಿ ನೀವು? ಅಕ್ಕ ಅವಾಗ ಎಲ್ಲ ಕುಡ್ದು ಎಲ್ ಬೇಕಲ್ಲಿ ಬಿತ್ಕೊಂಡಿವಿ ಅಕ್ಕ. ಅವಾಗೇನು ಕುಡಿ ಇಪ್ರೀತ ಡ್ರಿಂಕ್ಸ್ ಹಾಕ ನಾವು. ಇದು ನಾವು ಐನಾರು ನಮ್ಗೆಲ್ಲ ಮಾತೆಲ್ಲ ಆಡ್ಬೇಡಿ. ಅಲ್ಲ ನೀವ್ ಐನೂರಾ? ಐನಾರು ಅಕ್ಕ ನಾವು ಅವೆಲ್ಲ ಕೆಟ್ಟ ಮಾತು ನಮ್ಗೆ ಆಡ್ಬೇಡಿ. ನಾವು ಐನಾರು ಸ್ವಾಮಿ ಪೂಜೆ ಮಾಡ್ತೀವಿ. ಯಾವ ಸ್ವಾಮಿ ಪೂಜೆ ಮಾಡ್ತೀರಾ ಸ್ವಾಮಿ? ಮಾರಮ್ಮನ್ ಪೂಜೆ ಮಾಡ್ತೀವಿ ಸರ್. ಯಾವ ನಿಮ್ಮೂರಲ್ಲೇನಾ? ಮಾರ. ಆ ಮಾರಮ್ಮನ್ ಮೇಲೆ ಒಂದು ಭಕ್ತಿ ಮಂತ್ರ ಬರುತ್ತಲ್ಲ, ಅದು ಮಂತ್ರ ಹೇಳಿ, ಅದು ಫಸ್ಟ್ನೇದು. ಶಿವಪ್ಪ, ಕದ್ರಿನಾಥ ಸ್ವಾಮಿ, ಮಂಜುನಾಥೇಶ್ವರ, ಚಿಕ್ಕಂದು ಚೌಡೇಶ್ವರಿ, ಚಾಮುಂಡೇಶ್ವರಿ. ನಾನ್ ಹೇಳ್ತಿರೋದು ದೇವ್ರ ಹೆಸರಲ್ಲ, ಮಾರಮ್ಮನ್ ಮಂತ್ರ ಹೇಳ್ರಿ ನೋಡೋಣ. ಕೈ ಮುಗಿಯೋದು ಹಿಂಗೆ ನಾವು ಹಿಂಗೆ ಹೇಳೋದ್ ಮಂತ್ರ. ಅಲ್ಲಲ್ಲ ರೀ, ಮಂತ್ರ ಹೇಳ್ರಿ ನೀವು, ಏನ ಮುಕ್ಕಳ್ರಿ. ಸುಳ್ಳು ಹೇಳ್ಬಾರ್ದು. ಪೂಜಾರು ಅಂತ ನೀವ್ ನೋಡಿದ್ರೆ ಪೂಜಾರಂಗ್ ಕಾಣದೇ ಇಲ್ಲ. ರಾಜ ಅಲ್ಲ, ನರಸಿಂಹರಾಜು. ಅದೇ ನರಸಿಂಹರಾಜು. ನೀನ್ ನೋಡಿದ್ರೆ ರಸಿಕ ಕಂಡಂಗ್ ಕಾಣ್ತಿ. ನನ್ನ ಮನ್ಸು ನಂಗೆ ಕದ್ದು ನಂಗ್ ರಾತ್ರಿ ಎಲ್ಲ ನಿದ್ದೆ ಬಂದಿಲ್ಲ ಗೊತ್ತಾ ನೀನ್ ಡ್ಯಾನ್ಸ್ ನೋಡಿದ್ಮೇಲೆ. ಈಗ ನನ್ಗೂ ನಿಮ್ಗೂ ಸರಿದಲ್ಲ. ಇವ್ರ ಮೂನಿ ದುಡ್ಡು ಕೊಡ್ಬೇಕು ರಾಜೇಶ್ ಕೊಡ್ಬೇಕು. ರಾಜೇಶ್ ದುಡ್ಡು ಹಲೋ ನಿನ್ ಕೊಡ್ಬೇಕು ಅಂತ ಹುಡುಕಿ ಬಂದಿದ್ದ. ಹಲೋ ಹಲೋ ಮಾತಾಡು ಅಂದ್ರೆ ಇದು ನಮ್ಮ ಇಲ್ಲ ಪೂಜೆಗೆ ಟೈಮ್ ಆಯ್ತು, ಪೂಜೆಗೆ ಹೋಗ್ತಿದ್ರಿ ನಾವು. ಪೂಜೆಗೆ ಹೋಗ್ತಿದ್ದೀರಾ? ಹಲೋ, ನಮಸ್ಕಾರ. ನಮಸ್ಕಾರ. ನಾವು ಒಂದು ಕವಡೆಯನ್ನು ಹಾಕಿ ನೋಡಿದ ಮೇಲೆ ನಿಮ್ಮ ಒಂದು ಭವಿಷ್ಯವನ್ನು ನಿಮಗೆ ಬಹಳ ತೊಂದರೆ ಆಗುತ್ತಿರುವುದುಂಟು. ನಿಮ್ಮ ಮಗನಾದವನಿಗೆ ತುಂಬಾ ಕಷ್ಟ ಬಂದಿದೆ, ನಿಮ್ಗೂ ದುಡ್ಡು ಕೊಡುತ್ತಂತವ್ರು ಯಾರು ಕೊಡ್ತಿಲ್ಲ ಅಲ್ವಾ? ನೀವು ಒಂದು ಸಣ್ಣ ದುಡ್ಡಿನ ವ್ಯವಹಾರವನ್ನು ಮಾಡಿದ್ದೀರಿ ಜನಗಳ ಜೊತೆಗೆ. ಅವರು ನಿಮ್ಗೆ ಕೊಡ್ಬೇಕಾದ ದುಡ್ಡನ್ನು ಕೊಡ್ತಿಲ್ಲ ಸಕಾಲಕ್ಕೆ. ಕರೆಕ್ಟ್ರು, ನೀವು ಗೊತ್ತಾಗಲ್ಲ ಯಾರು. ನಾವು ಆಮೇಲೆ ನಮ್ ಪರಿಚಯ ಮಾಡ್ಕೊಡ್ತೀವಿ. ನಿಮಗೆ ದುಡ್ಡು ಕೊಡ್ತಾ ಇರ್ಬೇಕಾದ್ರೆ ನೀವು ಕೊಟ್ಟಿರತಕ್ಕಂತ ವ್ಯವಹಾರದವರು ಯಾರು ವಾಪಸ್ ಕೊಡ್ತಾ ಇಲ್ಲ ಅಲ್ವಾ? ನಿಮ್ ಮನೆಯಲ್ಲಿ ಬರೀ ಕಿರುಕುಳ, ಮನೆಯಲ್ಲಿ ಬೈಗುಳ, ಮನೆಯಲ್ಲಿ ನೆಮ್ಮದಿ ಇಲ್ಲ, ಶಾಂತಿ ಇಲ್ಲ. ಸುಮ್ನೆ 4 ಜನ ನೋಡ್ತಾರೆ ಅಂತ ಅವ್ರ ಮುಂದೆ ಜೋಕಾಗಿ ಓಡಾಡ್ತೀರಾ. ನಿಮ್ಮ ದುಃಖ ನಿಮ್ಮ ಮನಸ್ಸಿನಲ್ಲಿದೆ, ಅದು ಯಾರ ಕೈಲಿ ಹೇಳ್ಕೊಳಕ್ ಆಗ್ತಾ ಇಲ್ಲ ಅಲ್ವಾ? ನಿಮ್ಮ ಕಷ್ಟ ದೇವ್ರಿಗೆ ಮುಡ್ತಾ ಇದೆ. ದೇವ್ರೇ, ಮಂಜುನಾಥ, ವೆಂಕಟರಮಣ, ಗೋವಿಂದ, ನಿನ್ನ ಸನ್ನಿಧಾನಕ್ಕೆ ಬಂದಲ್ಲಪ್ಪ, ಯಾಕಪ್ಪ ಇಂತ ಕಷ್ಟ ಕೊಟ್ಟೆ ಅಂತ ನೀನ್ ದೇವರಲ್ಲಿ ಬೇಡ್ಕೊಂತ ಇದ್ಯಾ ಅಲ್ವಾ? ಖಂಡಿತ ಸ್ವಾಮಿ. ಆದ್ರೆ ಜನಗಳು ಏನು, ನಿಮ್ಮ ಹೆಸರು? ನನ್ನ ಹೆಸರು BN ನರಸಿಂಹರಾಜು. ನರಸಿಂಹರಾಜು ಅವರು ಏನು ದೊಡ್ಡ ವ್ಯವಹಾರಸ್ಥರು, ದುಡ್ಡು ಕಾಸು ಇದೆ, ತುಂಬಾ ಚೆನ್ನಾಗಿದೆ ಅಂತ ಹೇಳಿ ಇದ್ ಮಾಡ್ತಾರೆ. ಸುಮ್ನೆ ಜನಗಳು ನೋಡ್ಕೊಳೋರು ಏನು, ನರಸಿಂಹ ದೊಡ್ಡ ವ್ಯವಹಾರ ಮಾಡ್ತಾನೆ, ದುಡ್ಡು ಕಾಸಲ್ಲಿ ಚೆನ್ನಾಗಿದೆ, ಲಕ್ಷಾಂತರ ರೂಪಾಯಿ ವ್ಯವಹಾರ ಮಾಡ್ತಾನೆ ಅನ್ಕೊಂಡಿದ್ದಾರೆ. ನೀವು ಬೆಳಿಗ್ಗೆ ಎದ್ರೆ ರಕ್ತ ಬರ್ತಾ ಇದೆ ಕಣ್ಣಲ್ಲಿ, ನಿಮ್ಗೆ ನೀರೆಲ್ಲ ರಕ್ತ ಬರ್ತಾ ಇದೆ. ಏನಪ್ಪಾ ಇಷ್ಟು ದುಡ್ಡು ಬಂಡವಾಳ ಹಾಕೊಟ್ಟಿದ್ದೀನಲ್ಲಪ್ಪ, ಹೋಯ್ತಲ್ಲಪ್ಪ, ಯಾರು ಕೊಡ್ತಾ ಇಲ್ವಲ್ಲ ದೇವ್ರೇ, ಮಂಜುನಾಥ, ವೆಂಕಟರಮಣ, ಸಿಗಂದೂರು, ಚೌಡೇಶ್ವರಿ ಅಂತ ಕೈ ಮುಗಿತಾ ಇದ್ದೀರಾ ಡೈಲಿ. ಖಂಡಿತ ಸ್ವಾಮಿ ಅಲ್ವಾ? ಇದಕ್ಕೆ ನಾವೆಲ್ಲ ಪರಿಹಾರ ಮಾಡ್ಕೊಡ್ತೀವಿ. ಪರಿಹಾರ ಇದೆ, ನಮ್ಮಲ್ಲಿ ಪರಿಹಾರ ಇದೆ. 1 ನಿಮಿಷ ತಡೀರಿ ಹಂಗೇನೆ. 1 ನಿಮಿಷ ಕವಡೆ ಹಾಕ್ತಾ ಇದ್ದೀನಿ. 2 ಇನ್ನೊಂದ್ಸರಿ ಹಾಕಿ. 2 2 4 4 3 9 4 3 7 7 3 10 10 10 20 21 ಬಂದಿದೆ. ನಿಮ್ಗೆ ಏನ್ ಗೊತ್ತಾ, ಏನು ಆಗಿಲ್ಲ. ನಿಮ್ಗೆ ಜನಗಳು ತುಂಬಾ ಕೈ ಕೊಟ್ಟಿದ್ದಾರೆ.
ಹ್ಞೂ ಸ್ವಾಮಿ ಕರೆಕ್ಟ್. ಈ ಮೊನ್ನೆ ಅಮಾವಾಸ್ಯೆ ದಿನ ಭಾರಿ ರಾಂಗ್ ಆಯ್ತು ನನಗೆ. ಇಲ್ಲಿ ಏನಾಗಿದೆ ಗೊತ್ತಾ, ಹಾ ಒಂದು ಹೆಣ್ಣು ಹಾ ಸೇರ್ಕೊಂಡು ನಿಮ್ಗೆ ಇನ್ನೊಬ್ಬನ ಜೊತೆ ಸೇರ್ಕೊಂಡು ನಿಮ್ಮಲ್ಲಿ ಇರತಂತ ದುಡ್ಡು ಕಸಿಬೇಕು, ನಿಮ್ಗೆ ಎದುರಿಸಿ ನಿಮ್ಮ ಹತ್ರ ದುಡ್ಡು ಕೀಳ್ಬೇಕು ಅಂತ ಹೇಳಿ ನಿಮ್ಗೆ ಮಾಟ ಮಂತ್ರ ಪ್ರತಿ ಅಮಾವಾಸ್ಯೆಯಿಂದ ಒಂದು ಹೆಚ್ಚು ಕಮ್ಮಿ ಒಂದು 6 ತಿಂಗಳಿಂದ ನಿಮ್ ಮೇಲೆ ತುಂಬಾ ಪ್ರಯೋಗ ಮಾಡ್ತಾ ಇದ್ದಾಳೆ. ಏನಂತ ನಿಮ್ಮ ಹತ್ರ ಹೆಂಗಾನ ಮಾಡಿ ದುಡ್ಡು ಕೀಳ್ಬೇಕು ಅಂತ. ಇದು ಹೊರಗಡೆ ಒಳಗಡೆ ಸ್ವಾಮಿ, ಸಂಬಂಧನ ಯಾವ್ದು ಸ್ವಾಮಿ? ತಡಿಯಪ್ಪ ಒಂದ್ ನಿಮಿಷ ಹಂಗೆ ಕವಡೆ ಆಗ್ತಾ ಇದ್ದೀನಿ. ಆಯ್ತು. ವೃಶ್ಚಿಕ ರಾಶಿ. ಗೊತ್ತಾಯ್ತು ನರಸಿಂಹರಾಜ್ ಅಂದ್ರೆ ವೃಶ್ಚಿಕ ರಾಶಿನೇ. 2, 4, 6, 6, 2, 8, 8, 8, 16, 16, 2, 18, 18 ಬಂದಿದೆ. ಹೊರಗಿನವರು ಅಂತ ಅಂದ್ರೆ ನೀವ್ ಯಾವಾಗ್ಲೂ ಮುಂಚೆ ಕುಡಿತಾ ಇದ್ರಾ, ಡ್ರಿಂಕ್ಸ್ ಮಾಡ್ತಾ ಇದ್ರಾ? ಇಲ್ಲಿ ಇವತ್ತೇನಿಲ್ಲ, ಅಲ್ಲೇ ಇವತ್ತಿಗೆ 4-5 ದಿನ ಸೂತ್ಕಾಗಿ. ರೇ ಸ್ವಾಮಿ, ಸೂತ್ಕ ಅಲ್ಲ ನಾ ಕೇಳಿದ್ದು. ಡ್ರಿಂಕ್ಸ್ ಮಾಡ್ದಾಗ ಮೊದ್ಲು ಕುಡಿತಾ ಇದ್ರಾ? ನಾವು ಅದೇ ಎಣ್ಣೆ ಕುಡಿದ್ವಿ. ಮಾಲೆ 5-6 ವರ್ಷದಿಂದ ಕುಡಿತಿದ್ದೆ. ಅವಾಗ ಕುಡಿಬೇಕಾದ್ರೆ ಒಂದ್ ಹೆಣ್ಣಿನ ಸಹವಾಸ ಮಾಡ್ಬಿಟ್ಟಿದ್ದೀರ ನೀವು. ನೀವು ಆ ಕುಡಿಬೇಕಾದ್ರೆ ಕುಡಿಯೋ ಚಟದಲ್ಲಿ ಯಾವ್ದೋ ಒಂದ್ ಹೆಣ್ಣಿನ ಸಹವಾಸ ಮಾಡಿದೀರಾ. ಆ ಹೆಣ್ಣು ಈಗ ನೀನ್ ಚೆನ್ನಾಗಿರೋದಕ್ಕೆ ಸಹಿಸ್ತಾ ಇಲ್ಲ. ಅವ್ರ ಹೆಸರು ಏನ್ ಗೊತ್ತಾ? 3 ಅಕ್ಷರದಿಂದ ಬರುತ್ತೆ. ನಿಮ್ಗೆ 3 ಅಕ್ಷರದಿಂದ ಯಾರನ್ನ ತೊಂದರೆ ಕೊಡ್ತಾ ಇದಾರೆ ಹೆಂಗಸ್ರು? ಅದೇ ಇದು ಸಿಕ್ಕಂದೂರು ಮೂರ್ನಾಮದ ಗಂಡದೇವ್ರು. ರೇ ನಿಮ್ಗೆ ಫೋನ್ ಮಾಡಿ ಅದು ಇದು ಟಾರ್ಚರ್ ಕೊಡೋದು 3 ಅಕ್ಷರದ ಹೆಂಗಸ್ರು. ಯಾರನ್ನ ತೊಂದರೆ ಕೊಡ್ತಾ ಇದಾರೆ 3 ಅಕ್ಷರದವ್ರು. 3 ಲಕ್ಷ ಅದೇ ಅಗಗುಂಟೆ ಪಾಳ್ಯದಲ್ಲಿ ಕೊಟ್ಟಿದ್ದೀನಿ. ರೇ 3 ಲಕ್ಷ ಅಲ್ಲ ಕಣ್ರಿ, ಜೋರಾಗಿ ಕೇಳ್ಸಲ್ಲ. 3 ಅಕ್ಷರದವರು ಹೆಂಗಸ್ರು ಯಾರನ್ನ ಫೋನ್ ಮಾಡಿ ತೊಂದರೆ ಕೊಡ್ತಾ ಇದಾರ ನಿಮ್ಗೆ. 3 ಅಕ್ಷರ. 3 ಅಕ್ಷರ. 3 ಅಕ್ಷರ. 1, 2, 3. 3 ಅಂತಂದ್ರೆ 3 ಅಕ್ಷರ. 3 ಅಕ್ಷರದವ್ರು ಬಂದಿರುತ್ತವ್ರ ಹೆಸರು. ಅದೇ ಕನ್ನಡ ಮಾತ್ರ ಬರೋದು ಅಷ್ಟೇ, ಇನ್ನೇನು ಬರಲ್ಲ. ಕನ್ನಡದಲ್ಲಿ 3 ಅಕ್ಷರದವ್ರು ಯಾರನ್ನ ತೊಂದರೆ ಕೊಡ್ತಾ ಇದಾರಾ? ನಿಮ್ಗೆ ಗೊತ್ತಾಗಲ್ಲ ಸ್ವಾಮಿ. 3 ಅಕ್ಷರ ಅಂದ್ರೆ ಏನ್ ಹೇಳಿ, ಹಂಗಂದ್ರೆ ಏನು ಸ್ವಾಮಿ? ಅವ್ರ ಹೆಸರು, ಈಗ ನಿಮ್ ಹೆಸರು ನರಸಿಂಹರಾಜು. ಗೊತ್ತಾಯ್ತು ಸ್ವಾಮಿ. ಮವ್ವ ಇಲ್ಲ ಅವ್ರು ತೊಂದರೆ ಕೊಡ್ತಾ ಇದಾರ ನಿಮ್ಗೆ? ಬೈತಾರೆ, ಎಲ್ಲ ಇರೋದೆಲ್ಲ ಹಾಳು ಮಾಡ್ದೆಲ್ಲ ಅಂತಾನೆ ಇಂತಾನೆ ಅಂತ ಬೈತೈತೆ ನಮ್ಮವ್ವ. ಪಾರ್ವತಿ ಅನ್ನೋರು ನಿಮ್ಗೆ ತೊಂದರೆ ಕೊಟ್ಟಿಲ್ಲ. ಇನ್ನೊಂದ್ ಹೆಸರು ಹೇಳ್ರಿ, ಇನ್ನೊಬ್ರು ಯಾರೋ ತೊಂದರೆ ಕೊಡ್ತಾರೆ, ಜ್ಞಾಪನಿಸ್ಕೊಳ್ಳಿ. ಒಂದು ಗೊಲ್ರಟ್ಟಿ ಲಕ್ಷ್ಮಮ್ಮ. ಇಲ್ಲ ಅವರು ತೊಂದರೆ ಕೊಡ್ತಾ ಇಲ್ಲ ನಿಮ್ಗೆ. ಅವ್ರೇನು ಮಾಟ ಮಂತ್ರ ಮಾಡ್ಸಿಲ್ಲ. ಇನ್ನೊಬ್ರು ಜಾಸ್ತಿ ಯಾರು ನಿಮ್ಗೆ ಜಾಸ್ತಿ ತೊಂದರೆ ಕೊಡ್ತಾ ಇದಾರೆ ಅವರು. ಫೋನ್ ಮಾತಾಡಾರ? ಇವ್ರ ಅದೇ ಲಲಿತಾ. ನೋಡಿ ಲಲಿತಾ. ನೋಡಿ ಅವರು ಲಲಿತಾ ಅಲ್ಲ, ಲಲಿತಾ. ಅಲ್ಲಿ ಅಂತಾರೆ ಲಲಿತಾ ಅಂತ. ನೋಡಿ, ಅವರು ಮೊನ್ನೆ ಅಮಾವಾಸ್ಯೆಯಲ್ಲಿ 2 ಹಂದಿ ಕುಯ್ದು ನಿಮಗೆ ಮಾಡ್ಸಿದ್ದಾರೆ. ಮೊನ್ನೆ ಅಮಾವಾಸ್ಯೆ ಗಾಢವಾಗಿ ಮಾಡ್ಸಿದ್ದಾರೆ. ಇಲ್ಲ, ಇದು ಗುರುವಾರ ದಿನ ತಗೊಂಡಿದ್ದೀನಿ ನಾನು ನಂದಿ ಮಟನ್ನು. ರೇ ಸ್ವಾಮಿ, ಅವರು ಮೊನ್ನೆ ಅಮಾವಾಸ್ಯೆ ಆಯ್ತಲ್ಲ, ಆ ಅಮಾವಾಸ್ಯೆಗೆ 2 ಹಂದಿ ತನ ಕುಯ್ದ್ಬಿಟ್ಟು ನಿಮ್ ಹೆಸರು ಮೇಲೆ ಮಾಡಿಸ್ಬಿಟ್ಟಿದ್ದಾರೆ. ಬಸ್ಗಳು ಬೇರೆ ಓಡಾಡ್ತಲ್ಲ, ಇದು ಕೇಳಲ್ಲ. ಹಲೋ, ಬಸ್ ಅರೇಂಜ್ ಮಾಡ್ದೆ ತಳ್ಳಿ ಕೇಳ. ಇದು ನಾವು ಹಲೋ ಸರ್, ಬೆಳಗಿನ ಜಾವದ ವಂದನೆಗಳೊಂದಿಗೆ ನಿಮ್ಮನ್ನು ಸ್ವಾಗತಿಸುತ್ತಿರುವ ನಾರಾಯಣ್. ನೀವು ನರಸಿಂಹರಾಜು BN, ಬಳ್ಳಾಪುರ, ಲೇಟ್ ನರಸಿಯಪ್ಪ, ತುಮಕೂರು ತಾಲೂಕ್, ತುಮಕೂರು ಜಿಲ್ಲೆ. ಹೌದು ಅಥವಾ ಇಲ್ಲ? ಹೌದು ಎಂದಾದಲ್ಲಿ ಒಂದನ್ನು ಒತ್ತಿ. ತಗೊಳ್ಳಿ. ತಗೊಳ್ಳಿ, 1 ಒತ್ತಿದ್ದೀರಾ? ತಮ್ಮ ಹೆಂಡತಿ
ಸಾಕ್ಷಾತ್ ಮಹಾಲಕ್ಷ್ಮಿ ವಿಶಾಲಮ್ಮ 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 ಹೌದು ಎಂದಾದಲ್ಲಿ ಎರಡನ್ನೂ ಒತ್ತಿ. ತಗೊಳ್ಳಿ, ಒತ್ತಿದ್ದೀನಿ. ಒತ್ತಿದ್ದೀನಿ. ತಮ್ಮ ಮುದ್ದಾದ ಮಕ್ಕಳು ಚಿದಾನಂದ್ 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 ಮೂರನ್ನು ಒತ್ತಿ. ತಗೊಳ್ಳಿ, ಒತ್ತಿದ್ದೀನಿ. ಎಲ್ಲಿಗೆ? ಮೂರು ನಂಬರು ಒತ್ತಿದ್ದೀರಾ? ಹಾ. ಏನು ಕೇಳಿಸ್ಲೇ ಇಲ್ಲ ಒತ್ತಿದ್ದು. ಗೊತ್ತಾಯ್ತೀನಿ. 1, 2, 3. ಹಾ. ನಿಮ್ಮ ಮಗಳ ಮಿಂಚು ಅಲ್ಲ, ಒತ್ತಲ ಹೌದು. ಎಂದಾದಲ್ಲಿ 5 ಒತ್ತಿ. ಹಾ, ತಗೊಳ್ಳಿ, ಒತ್ತಿದ್ದೀನಿ. ಈಗ ಏನೇನು ಒತ್ತಿದ್ದೀರಾ ಹೇಳಿ? 1, 2, 3, 5. 4 ಯಾಕೆ ಒತ್ತಿಲ್ಲ? 4 ಏನು ಗೊತ್ತಿಲ್ಲ? ನೀವು 5 ಒತ್ತಿ ಅಂದ್ರಲ್ಲ. ಹೌದಾ? ಹಾ. ತಮ್ಮ ತಂದೆಯವರು ತೀರಿಕೊಂಡು ಹೋಗಿದ್ದಾರೆ ಹೌದು ಎಂದಾದಲ್ಲಿ 9 ಒತ್ತಿ. ಇಲ್ಲ ಎಂದಾದಲ್ಲಿ 3 ಒತ್ತಿ. ಹೌದು, ತಗೊಳ್ಳಿ. ಎಷ್ಟು ಒತ್ತಿದ್ದೀರಾ? 9. ನಿಮ್ಮ ತಾಯಿ ಜೀವಂತವಾಗಿ ಇದ್ದಾರೆ ಅಂದ್ರೆ 11 ಒತ್ತಿ. ಜೀವಂತವಾಗಿ ಇಲ್ಲ ಅಂದ್ರೆ 13 ಒತ್ತಿ. ತಗೊಳ್ಳಿ. ಎಷ್ಟು? 11. ಹಂಗಂದ್ರೆ 1. ಅಲ್ಲ, ಬದುಕೋರೆ ಅಂತಾನ ಇಲ್ಲ ಅಂತಾನ? ಅವರೇ ಅಂತ. ಅವರೇ ಅಂತ. ಅವರೇ ಅಂತ. ಹಾ. ತಮ್ಮ ಜೊತೆ ಮಾತನಾಡಿದಕ್ಕಾಗಿ ನಮಗೆ ಬಹಳ ಸಂತೋಷವಾಗಿದೆ. ನಿಮಗೆ ನಾಳೆ ಮಹಾಶಿವರಾತ್ರಿ ಪ್ರಯುಕ್ತ ನಿಮಗೊಂದು ಗಿಫ್ಟ್ ಬಾಕ್ಸ್ ಬರುತ್ತದೆ. ಆ ಗಿಫ್ಟ್ ಬಾಕ್ಸ್ ಬರಬೇಕೋ ಬೇಡವೋ ಅನ್ನೋದಕ್ಕೆ ಏನಾದರೂ ಒತ್ತಿ. ತಗೊಳ್ಳಿ, 0 ಒತ್ತಿದ್ದೀರಾ? ಬರ್ಬೇಕಾ? 0 ಒತ್ತಿದಲ್ಲಿ ನೀವು ನಿಮ್ಮ ಅಡ್ರೆಸ್ ನೀವೇ ಹೇಳಿ. ನಿಮ್ಮ ಅಡ್ರೆಸ್ ಹೇಳಿ ಕ್ಲೀನ್ ಆಗಿ ಮೊದ್ಲಿಂದ. BN ನರಸಿಂಹರಾಜು, ಲೇಟ್ ನರಸಿಂಹಪ್ಪ, ಬಳ್ಳಾಪುರ, ಬುಗುಡನಹಳ್ಳಿ ಪೋಸ್ಟ್, ತುಮಕೂರು ತಾಲೂಕ್, ತುಮಕೂರು ಡಿಸ್ಟಿಕ್, ಬೆಳ್ಳಾವಿ ಹೋಬಳಿ. ಹೌದಾ? ನಿಮಗೆ ಕೊನೆಯ ಪ್ರಶ್ನೆ. ಹಲೋ, ನಿಮಗೆ ಕೊನೆಯ ಪ್ರಶ್ನೆ. ನೀವು ಮದ್ಯಪಾನ ಮಾಡುತ್ತೀರಾ ಇಲ್ಲವಾ? ಇಲ್ಲ. ಹಲೋ, ಇಲ್ಲ. ನಿಮಗೆ 5ನೇ ಪ್ರಶ್ನೆ. ನಿಮಗೆ ನಿಮ್ಮ ಹೆಂಡತಿ ಬಿಟ್ಟು ಬೇರೆ ಜೊತೆ ಸಂಬಂಧ ಇದೆಯಾ? ಇಲ್ಲ. ಎಷ್ಟು ಜನ ಇದ್ದಾರೆ? ಇಲ್ಲ. ಇಲ್ಲಿ ಹೌದು 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 ಅಂತ ಗೊತ್ತಾಯ್ತಲ್ಲ. ಇಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ. ನೀವ್ ಹೇಳ್ತಾ ಇದ್ದೀರಿ. ಅಲ್ಲ, ನಮ್ಮ ಕಂಪ್ಯೂಟರ್ ಅಲ್ಲಿ, ಹಲೋ, ನಮ್ಮ ಕಂಪ್ಯೂಟರ್ ಅಲ್ಲಿ ಲಕ್ಷ್ಮಿ ರತ್ನಮ್ಮ ಅಂತ ಬರ್ತಾ ಇದೆ. ಅದು ನಿಮ್ಗೇನೋ ಕನ್ಫ್ಯೂಸ್ ಆಗಿ ಗೊತ್ತಿರ್ಬೇಕು ನೋಡಿ ನಂಬರು. ಇಲ್ಲ, ಖಂಡಿತ ಇಲ್ಲ. ಅಲ್ಲ, ಎಷ್ಟು 40 ಲಕ್ಷ 50 ಲಕ್ಷ ಬಿಟ್ಟಿದ್ದೀಯನೋ, ಅಷ್ಟೊಂದು ದುಡ್ಡು ಎಲ್ಲ ಖರ್ಚು ಮಾಡ್ಬಿಡ್ತೀಯ? ಫೈನಾನ್ಸ್ ಬಿಟ್ಟಿರೋದು ಹೇಳಿದ್ರೆ ಸುಮ್ಕಿರ ತಾಂಡು ಕಲ್ತಾನ್ ಚಚ್ಕೊಂಡಂಗೆ. ಯಾಕೆ? ನನ್ಗ ಆಚಾರ. ಏನಾಯ್ತು? ಸುಮ್ಕಿತ್ತಲ್ಲ, ಅದನ್ನ ಕಲ್ಮಕ್ಕೆ ಚಚ್ಕೊಂಡು ಗಾಯ ಮಾಡ್ಕೊಂಡ್ರು. ಅರ್ಥ ಆಗ್ಲಿಲ್ಲ ನಂಗೆ. ಕರೆಕ್ಟಾಗಿ ಅರ್ಥ ಆಗಂಗೆ ಹೇಳು. ಅರ್ಥ ಆಗೋದೇ ಬೇಡ, ಅದು ಯಾರಿಗೂ ಅದನ್ನ ಮಾಡೋದು ಬೇಡ. ನನ್ನ ಪ್ರಕಾರ ನೀನ್ ಹೇಳ್ತಿರೋದ್ ನೋಡಿದ್ರೆ ಮನೆಗಿರೋದೇನೋ ಮಾರ್ಬಿಟ್ಟು ಫೈನಾನ್ಸ್ ಮಾರಕ್ ಹೋಗಿದ್ಯಾ, ಅದ್ರಾಗ ಲಾಸ್ ಆಗಿರಂಗೈತಲ್ವಾ? ನೋಡಿ, ನೀವು ಅದ್ರಾಗೆಲ್ಲ ಓಡಾಡಂಗಿದ್ರೆ ಹಂಗ ನೀನು ಎಲ್ಲ ನನ್ನಂಗೇನೆ ಮನೆಗಿರೋ ದುಡ್ಡು ಒಡವೆನೋ ತಗೊಂಡಾಗ ಅಡ ಇಕ್ಬಿಟ್ಟು, ಇಲ್ಲ ಮನೆಗಿರೋ ದುಡ್ಡು ಫೈನಾನ್ಸ್ ಬಿಟ್ಟಿದ್ಯಾ, ಏನೋ ಎಲ್ಲಾರು ದುಡಿತಾರ ನಾನು ದುಡ್ದು ಬಿಡೋಣ ಅಂತ. ಎಲ್ಲೆಲ್ಗೆ ಇಕ್ಕಿದ್ರು ಕೆಮ್ಮಣ್ಣು? ಮುಂದಗಡಿಕೆ ಸುಮ್ಮನೆ ಹಾಕ್ಯವ್ರೆ, ಮುಂದಗಡಿಕೆ ಮುಗ್ಗಿ ಹತ್ತಿ ಇಕ್ಕಿವ್ರಿ. ಅದೇ ಮಂತಕ್ ಹೋದ್ರೆ ನಮ್ಗೆ ಹೇಳ್ತಾರಲ್ಲ,
ಯಾರನ್ನ ಕೇಳ್ಕೊಟ್ಟಿದ್ದೆ? ನಮ್ಮನ್ನ ಕೇಳ್ಕೊಟ್ಟಿದ್ದ? ಎಲ್ಲಿ ವ್ಯವಹಾರ ಮಾಡಿದ್ರೆ ಅಲ್ಲೇ ವ್ಯವಹಾರ ಮಾಡ್ಕೊಳ್ರಿ, ನಾವೇನೋ ಹಿಂಗೆ ಆದ್ರೆ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ತೀನಿ ಅಂತಾರಲ್ವಾ? ಹ್ಮ್ 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 ಹಂಗ ಕೆಲಸ ಕಾರ್ಯಕ್ಕೆ ಹೋಗೋರು ಕುಡ್ದು ಮನೆತಾಗ ಕುತ್ಕೊಂಡ್ ಕುಡ್ದು ಗಂಡ ಹೆಂಡತಿ ಬೀದಾಟ ಅಂತ ಹ್ಮ್ ಹಂಗ ಅಚ್ಚುಕಟ್ಟ ಕೆಲ್ಸಕ್ಕೆ ಹೋಗೋರು ಈಗ ಎಲ್ಲ ಸಾಯಂಕಾಲದಾಗ ಒಂದು ಕುಡ್ದು ಬರೋರು. ನೀನ್ ದುಡ್ಡು ಕೊಟ್ಟು ಅವ್ರನ್ನ ಹಾಳು ಮಾಡಿದ್ಯಾ? ನೆನೆ ದಿನ ಒಂದು ಅಮ್ಮ ಬೈತು ಸುಮ್ಮ ಎಲ್ಲಿ? ಅದು ಉಂಟು. ಏನಂತ? ಏನು ನಮ್ಮ ಹೆರಿಗೆ ಮಾಡ್ಕೊಳಕ್ಕೆ ದುಡ್ಡಿಲ್ಲ ಅಂತ ಇಸ್ಕೊಂಬಂದಿದ್ರ ಅಥವಾ ಮಗಳು ಮದುವೆ ಮಾಡ್ಬೇಕು ಅಂತ ದುಡ್ಡು ಇಸ್ಕೊಂಬಂದಿದ್ರ, ಕುಡಿದ್ ಬಿದ್ದವನ್ ನೋಡ ಒಂದು ಕಿತ್ಕೊಂಡ್ ಹೋಗು ಅಂತ. ಅವಾಗ ಏನಂತ ನೀನು? ಬಿಡವ ಆಯ್ತು ತೆರಿಗೆ ಗೊತ್ತೀನಿ, ಗೊತ್ತಾಗ್ಲಿಲ್ಲ ಅಂತ. ಅವಾಗ ನಿಂಗೆ ಹೊಟ್ಟೆಗೆ ಬೆಂಕಿ ಹಾಕ್ದಂಗ ಆಗ್ಬಿಡೈತಲ್ವ? ತೊಳೆದ್ಬಿಟ್ಟು ಬರೋಣ ಅನ್ನತ್ತೆ, ಚಟ್ಲಿ ತೊಳ್ದಾನ ಅನ್ನಂಗ ಹಾಕಿ. ನಿದ್ದೆನೆ ಬರಲ್ಲ, ಅಚ್ಚುಕಟ್ಟಾಗಿ ಇಷ್ಟ ಮನೆ ಕಣಿ ಅವಾಗ ಒಂದ ಮಾಡಂಗಾಗುತ್ತೆ, ಒಂದ ಮಾಡಕ್ ಹೋದ್ರೆ ಒಂದ್ ಬರಲ್ಲ. ಯಾರೋ ಒಂದಿಬ್ರು ಮೂವರು ಕೊಡ್ತಾರೆ, ಅವ್ರು ಕೊಡೋದ್ ನೆಚ್ಕೊಂಡು ಕುತ್ಕೊಳ್ಳೋದು. ಮನೆ ಯಾವ್ದ ಕಾರ್ ತಗೊಂಬಂದಂತಲ್ಲ ನಮ್ಮ ಹೊಸದು? ಬರೀ 40,000 35,000 ಸಿಗೋದು ಅಂತ, ಅದನ್ನ 62,000 ಯಾರೋ ಹಾಕಿವ್ರು. ಅಯ್ಯೋ, ಅದ್ರಾಗೂ ಟೋಪಿನ? ಟೋಪಿ ಆಮೇಲೆ ಎಲ್ಲ ರಿಪೇರಿ ಐತಿ, ಮುಂದಗಡೆ ಗ್ಲಾಸ್ ಹೊಡೆದು ಐತಿ. ಆಮೇಲೆ ಎಲ್ಲ ತುಕ್ಕು ಹಿಡ್ದಂಗ ಐತಿ, ಗಾಜು ಹಾಕತ್ತವೆಲ್ಲ ಇದು ಕಬ್ಬಣ ಮಣ್ಣಾಗಿದ್ದು ತುಕ್ಕು ಹಿಡಿತೈತಲ್ಲ. ಯಾರನ್ನ ಕೊಡ್ಸಿದ್ದು? ಯಾರೋ ನಮ್ಮೂರ್ ಕೊಡ್ಸಿರಿ. ಇವಾಗ ಅದನ್ನ ರಿಪೇರಿ ಮಾಡ್ಸಕ್ ಹೋದ್ರೆ 25,000 ರೂಪಾಯಿ ಬಣ್ಣ, ಆಮೇಲೆ ಇಂಜಿನ್ ಸ್ವಲ್ಪ ಕೆಲ್ಸ ಐತಿ ಅಂತ, ಸೌಂಡ್ ಇದು ಇದ್ರಾಗೆ ಟ್ರೈನಾಗ ಹೊಗೆ ಬಂದಂಗ ಗೊತ್ತೈತಿ. ಆಮೇಲೆ ಎಂತದ ಇದು ಫ್ಯಾನ್ ಬೆಲ್ಟ್, ಆಮೇಲೆ ಈಗ ಎಂತದು ಸೀಟ್ಗಳಿಗೆ ಇದನ್ನ ಹಾಕ್ಬೇಕು, ಕವರು. ಎಂತದು ಐತಿ ಅಂತ, ಇನ್ನು ಆಯಲ್ ಚೇಂಜ್ ಮಾಡಿಸ್ಬೇಕು ಅಂತ. ಒಟ್ನಾಗ ಇನ್ನೊಂದು 50,000 ಖರ್ಚಾಯ್ತಾ? 30,000 ಟೋಟಲ್ 30,000 ಖರ್ಚಾಯ್ತಾ? 30 1 60 ಎಲ್ಲ ಒಂದ್ ಲಕ್ಷ ಹತ್ರ ಆಗೋಕೈತೆ. ಇವತ್ತು ತಗೊಂಡೋಗಿದ್ರು ತೋರ್ಸ್ಕೊಂಬರಕ್ಕೆ ಹೆಗ್ಗೇರಿಗೆ, ಹಂಗಂತ ಹೇಳಿ ತಂದು ನಿಲ್ಸವ್ರು. ಏನ ಬರೀ ಎಲ್ಲ ಹಿಂಗೆ ಲಾಸ್ ಮಾಡ್ಕಂತಿದ್ಯಾ ನೀನು? ಏನ್ ಮಾಡೋದು, ನಿಂಗೆ ಯಾಕೆ ಬೇಕಾಯ್ತು ಕಾರು? ನಾನಲ್ಲ ತಂದಿರೋದು, ನಮ್ಮ ಹುಡುಗ. ಆಯ್ತು, ಏನ್ ಹೊಸತೆ ತಗೊಂಬೋದಾಯ್ತು, ಅದೇ 1 ಲಕ್ಷ ಕಟ್ಟಿ. ಕಲ್ತ್ಕೊಳ್ಳಿ ಅಂತ ತಗೊಂಬಂದು ಈಗ ಕಲ್ತ್ಕೊಂಡ ಅಲ್ಲೇ ಮುಟ್ಟೆ ಇಲ್ಲ ನಾನು. ಯಾಕೆ? ರಿಪೇರಿ ಐತಿ. ಹೌದಾ? ನಾನು ಏನ್ಕೋ ಅಂತ ಮಾಡ್ದೆ, ನೀನ್ ಇದೆಲ್ಲ ನೋಡಿ ನನಗೆ ಆತ ಬೇಜಾರಾಯ್ತು. ಬೆಳಗಿನ ಜಾವ ಎಲ್ಲ ಕೋಲ್ಕು ಹೋಗಿ ನಿದ್ಬಿಟ್ಟೈತೆ ಅಷ್ಟೇ. ದುಡ್ಡು ಇಲ್ಲ, ಈ ಕಡೆ ಒಡವೆನೂ ಇಲ್ಲ. ಹೆಂಗಣ ಮತ್ತೀಗ ಹಿಂಗಾದ್ರೆ? ನೀನು ಒಡವೆ ಎಲ್ಲ ಅಡಕ್ಕೆ ಫೈನಾನ್ಸ್ ಯಾಕಣ ಮಾಡಕ್ ಹೋಗಿದ್ದೆ? ಎಲ್ಲ ಮಾಡ್ತಾರೆ ಅಂತ ಹೋದು. ಅದು ಹೆಂಗೆ ಗೊತ್ತಾಗಲ್ಲ ನಮಗೆ, ಫಸ್ಟ್ ಹಿಂಗೆ ಮನೆಗೆ ಹೆಂಡತಿ ಮಕ್ಳಿಗೆ ಗೊತ್ತಾಗಂಗೆ ಕೊಟ್ರೆ, ಇವಾಗ ಒಂದ್ ಮದ್ವೆನೋ ಅಥವಾ ಯಾವ್ದನ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದಾಗ್ಲು ಏನ ಅವ್ರಿಗೆ ಅವ್ರ ಮುಖಾಂತರ ಕೊಟ್ಟಿದ್ದು ಗೊತ್ತಾಗೋದು. ಇವರು ಲಾಸ್ಟಿಗೆ ಬಂದಂತ ಇಸ್ಕೊಂಡ್ರು. ಲಾಸ್ಟ್ಗೆ ಅಂದ್ರೆ ಹೇಳಿ, ನಿಂತವ ನಂತವ ಎಲ್ಲಾ ತೋಲು ಮಾಡಿ ಆಗಿ ಲಾಸ್ಟಿಗೆ ಬಂದು ಇಸ್ಕೊಂಡ್ರು. ನೋದಿನ ಮೊದ್ಲು ಅಲ್ಲೇ ಇಸ್ಕೊಂಡು ಇರ್ತಾರೆ ಬಂದು ಅವರು. ಅಂತವಲ್ಲ, ಅಲ್ಲೇದ ನಿಂತವ್ ಇಸ್ಕೊಂಡು ನನಗ್ ಕೊಡೋದು, ನಂತವ್ಳು ನಿನಗೆ ಇಸ್ಕೊಂಡ್ ಕೊಡೋದು, ನಿಂತವ್ಳು ನನಗೆ ಇಸ್ಕೊಂಡ್ ಕೊಟ್ಟು
ಲಾಸ್ಟ್ ನನ್ ತೆಗಿಸ್ಕೊಂಡ್ ಕೊಟ್ಟದ್ ನಾನು ಹೋದ್ರೆ ಅಲ್ಲಿ ನಾನು 101ನೇನು. ಹ್ಮ್ ಹ್ಮ್ ನಾನು ಏನಕ್ಕೂ ಅಂತ ಮಾಡಿದೆ, ಏನಣ್ಣ ಇವೆಲ್ಲ ಕೇಳತ್ ನಮ್ಗೆ. ಏನ್ ಮಾಡ್ರಿ ಮನೆಗೆ ಹೋಗಿ 4-5 ದಿನ ಆಯ್ತು. ಯಾಕೆ? 15ನೇ ತಾರೀಕು ನಾನು ಅಂತ 15ನೇ ತಾರೀಕು ನಾನು ಅಂತ ಮಾಡಿದ್ರೆ 15ನೇ ತಾರೀಕು ಬಂದ್ರು ಇಲ್ಲ, ಬಂದೇ ಇಲ್ಲ. ಹ್ಮ್ ಮಂತಕ್ಕೆ ಹೋದ್ರೆ ನಾಯಿ ಇಟ್ಟಿಸ್ಕೊಂಡ್ಬಿಟ್ಟಿದ್ರು ಅವ್ರು. ಎಲ್ಲಿ? ತೋಟದಾಗ ಐತೆ ಒಂದ್ ಮನೆ ಇದ್ದಂಗೆ ತುಂಬ ಬಂದಿತ್ತಲ್ಲೇ ಕಡ್ದ್ಬಿಟ್ರು. ಮತ್ತೆ ದುಡ್ಡು ಕೊಟ್ಟು ನಾಯಿ ಕೈ ಕಡಿಸ್ಕೊಬೇಕಾ ನೀನು? ನಮ್ದಲ್ಲ ನಾಯಿ ಸಾಯಕು ಅಂತಾರೆ, ನಮಗ್ ಕಡ್ದ್ಮೇಲೆ ನಾನೇ ಸಾಯಬೇಕು. ಬರ್ಬೇಡ್ರಿ ನಮ್ಮ ಅಂಟೈತಿ ಅಂತ. ಅಣೆ ಹಂಗೆ ಇರು, ಒಂದೇನು ಫೋನ್ ಬದೈತೆ. ಹೇಳಣ್ಣ ನರಸಿಂಹಣ್ಣ. ಏನ್ ಹೇಳ ಹೇಳಿ. ಏನಣ್ಣ ಹಿಂಗಾದ್ರೆ ಮತ್ತೆ ಬರ ಎಲ್ಲಿಗೆ ಬರ್ಬೇಕು ಹೇಳ, ಬೆಳಗ್ಗೆ ಬರ್ತೀನಿ. ಎಲ್ಲಿಗೆ ಬರ್ಬೇಕು ಅಲ್ಲಿಗೆ ಬರ. ಹಿಂದಲೇ ಪೊಲೀಸರಿಗೆ ಫೋನ್ ಮಾಡ, ಒಂದು ಗುಂಡಿಗೆ ಹೊಡಿಲ್ಲ, ನಾನ್ ನಿಗಿರ್ತೀನಿ. ಈಗ ಬೇಡ ಬಿಡು, ನಿಮ್ಮನೆಗೆ ಬರ್ತೀನಿ. ನಿಮ್ಮನೆ ಜಾಗ ಇಲ್ವಾ? ನಮ್ಮನೆಗೆ ಯಾಕೆ ಬರ್ತೀಯ? ನಮ್ಮನೆದಾಗ ಯಾಕೆ ಬರ್ತೀಯ? ಮತ್ತೀಗ ನಿನ್ನ ಇಷ್ಟ ಬಂದಂಗೆ ಹೋಗು, ನನ್ನ ಇಷ್ಟ ಬಂದಾಗ ನಾವು ಹೋಗ್ತೀವಿ. ನನ್ಗೇನು ಅದನ್ನ ಕಿಟ್ಕೊಂಡು. ಅಲ್ಲ ಅದೇ ಹೇಳು. ಎಷ್ಟು ಜನ ಮಕ್ಳು ಹೇಳಿ? 2. ಅದೇ ಹೆಣ್ಣು ಕೊಡ್ಸು ಅಂತ ಹೇಳಿದ್ರಲ್ಲ. ಮದುವೆ ಆಯ್ತಾ? ಶೋಭನೆ ಆಯ್ತು ನನಗೂ ನಿನಗೂ. ಅಲ್ಲ ನಿಮ್ ಮಗರಿಗೆ? ನಾನ್ ಮಗಂದ್ ಬಿಡು, ನೀನು ನಂದು ನಿಂದು ಮಾತಾಡು. ನಾವು ನಿಮ್ದೇನೈತೆ, ಮದುವೆ ಆಗಿದೆ, ಮಕ್ಳೈತೆ, ಆಮೇಲೆ ಮನೆ ಐತೆ, ಎಲ್ಲ ಐತೆ. ಮಕ್ಳಿಗೆ ಒಂದ್ ಒಳ್ಳೇದ್ ಮಾಡ್ರಿ. ನೀನು ನನಗೆ ಬೋಧನೆ ಹೇಳಕ್ ಬರ್ಬೇಡ, ಗೊತ್ತಾಯ್ತಾ? ಆಯ್ತು, ನೀನ್ ಹೇಳಿದಾಗ ನಾನ್ ಬರೋದು. ಆಮೇಲೆ ನೀನು ತಗೊಂಡೋಗಿ ಆಂಧ್ರ ಪ್ರದೇಶದಾಗ 4 ಜನ ಗುಂಡಿಗೆ ಹೊಡೆದ್ರಲ್ಲ, ಹಂಗ್ ಹೊಡೆಸ್ಬೇಕು. ಆಮೇಲೆ ನಾನು ಹೊರಗೆ ಹೋಗ್ಬೇಕು. ಅವಾಗ ನಾನು ನಿರ್ಕಾಕ್ ಬಂದಿದ್ದ ಅಂತ ಹೇಳ್ಬೇಕು, ಅಷ್ಟೇ ಅಲ್ವಾ? ಪಾರು ನೋಡ್ದು ನನ್ನ ಹೆಸರು ಗ್ಯಾಪ್ ಮಡಿಕೊಂಡಿದ್ಯಲ್ಲ. ಇಷ್ಟು ಮಾಡ್ಬೇಕು. ಅವಾಗ ನಿಮ್ ಮಗ ಬಂದು ಕಂಪ್ಲೇಂಟ್ ಕೊಟ್ಟು ನಾನು ಗುಂಡಿಗೆ ಹೊಡೆಸ್ಬೇಕು, ಅಷ್ಟೇ ಅಲ್ವಾ? ನೋಡು ಆತರ ಏನ್ ಬೇಡ. ನಿಮ್ ಫಾರೆಸ್ಟ್ ಹೋಗಂದು ಎಲ್ಲ ಬೇಜನ್ ನೋಡಿದೀವಿ. ಇದು ಇಂಥದ್ದು ಗಲ್ ಶಿಕ್ಷೆ, ಇದಕ್ಕೂ ಇವನಂತ ಕಾಮಿರೆಡ್ಡಿ ಕೊಟ್ಟಂಗೆ ಗಲ್ ಶಿಕ್ಷೆ ಕೊಡ್ಬೇಕು. ಆಗ ನೋಡು ನಾನು ಇಂಥ ಹೆಣ್ಣು ಇದು ಮಾಡಕ್ ಬಂದಿದ್ದಕ್ಕೆ ನೀನು ಪೇಪರ್ TV9 ಈ ತರ ಹಿಂಗೆಲ್ಲ ಟಾರ್ಚರ್ ಕೊಡ್ತಿದ್ರು ಸುಮಾರು ದಿನದಿಂದ. ಅದಕ್ಕೆ ನಾನು ಮನನೊಂದು ವಿಷ ಕುಡಿಯಕ್ ಹೋಗಿದ್ದೆ. ವಿಷ ಕುಡಿಯಕ್ ಆಗಲ್ಲ, ಒಂದ್ ಸಾಧನೆ ಮಾಡ್ಬೇಕಾಯ್ತು. ಸಾಧನೆ ಮಾಡಿ ಇವ್ರು ಇಂಥವ್ರನ್ನೆಲ್ಲ ಮಟ್ಟ ಹಾಕಿದ್ರೆ ಇನ್ನ ಜೀವನದಾಗ ಹೆಣ್ಮಕ್ಳು ಎಷ್ಟೋ ಜನ ಒಳ್ಳೆ ಇದು ಇದಾಗುತ್ತೆ, ಹೆಸರಾಗುತ್ತೆ ಅನ್ನ. ನೀನು ಅವ್ರ ತರ ಇದನ್ನ ತಗೋಬೇಕು, ನನ್ನ ಗುಂಡಿಕ್ಕಿ ಮುಂದೆ ಸಲ ಹೊಡೆದಾಕ್ಬೇಕು, ಅಷ್ಟೇ ನಿಮ್ದು. ನೋಡು ಹೊಸ ವರ್ಷ ಕೆಟ್ಟದ್ ಮಾತಾಡ್ಬೇಡ. ಬಿನ್ನಾದ್ರ ಬಲ್ ಜನ ನೋಡಿದೀನಿ ಅಕ್ಕರೆ. ಹೊಸ ವರ್ಷ ಕೆಟ್ಟದ್ ಮಾತಾಡ್ಬೇಡ. ಹೊಸ ವರ್ಷದ ದಿವಸ ನಾನು ಹೇಳ್ತೀನಿ ಕೇಳು. ನಂತ ಇರೋದೆಲ್ಲ ನಿಂದು, ನಿಂತ ಇರೋದೆಲ್ಲ ನಂದು. ನಂದು ಒಂದು ಹಗ್ಗನೂ ಒಂದು ಬಂದೂಕ ಐತೆ, ಕೊಡೋಣ? ಒಂದು ಹಗ್ಗನೂ ಒಂದು ಬಂದೂಕ ಐತೆ, ಕೊಡೋಣ ನಿಮ್ಗೆ? ಬಂದೂಕದಲ್ಲಿ ಬುಲೆಟ್ ಅವ? ಬಂದೂಕದಲ್ಲಿ ಬುಲೆಟ್ ಅವ? ಇದ್ರ ಗುಂಡಿ ಹೊಡ್ಕೊಂಡು ತಾಯಕ್ಕೆ ಸತ್ತು ಹೋಗೋದ್ರೆ ಹಗ್ಗ ಕೊಡ್ತೀನಿ, ಇಲ್ಲ ನಮ್ಮ ಮರಾನ ಪಾರ್ಕ್ ಜೀವನ ಸಾಕಾಯ್ದ್ರೆ ಏನ ಮಾಡಿ. ಆಯ್ತು, ಈಗ ಬಂದೂಕನು ಹಗ್ಗ ಕೊಡ್ತೀನಿ ಅಂದಲ್ಲ, ನಿನ್ ಬಂದೂಕದಲ್ಲಿ ಬುಲೆಟ್ ಐತಾ ಇಲ್ವಾ? ಇದ್ರಲ್ಲಿ ತಗ ಸಿಗ್ತಾವಲ್ಲ, ಅಲ್ಲಿ ಎಲ್ಲಿ ಗುಂಡು ಕೊಂಡು ಸಿಗ್ತಾವಲ್ಲ, ಅಲ್ಲಿ ತಗೊಳ್ರಿ. ನಿಂತವೆ ಎರಡವಲ್ಲ, ಕಿತ್ಕೊಟ್ಬಿಡು. ಅವು ಇವು ನಾನು ಇದು ಎಂತದು ಆನೆ ಎಲ್ಲ ಕಾಡಾಗ 2-3 ದಿನ ಸತ್ರೆ ಊದ್ಕೊಂಡಿರ್ತಲ್ಲ, ಹಂಗ್ ಊದ್ಕೊಂಡ್ಬಿಡ್ತೀನಿ. ಅದು ಎಡಕ್ಕಿದ್ರೆ ಇದು ಹೊಟ್ಟೆ ಪಟ್ಟೆ ಎಲ್ಲ ಊದ್ಕೊಂಡ್ಬಿಡು. ಈ ಗೋಣಿತಿಲ್ದಾಗ ಪಾಣಿತಿಲ್ದಾಗ ಈ ನಾಯಿಗಳದ ಆಚೆ ಸಿಗ್ತಾರಲ್ಲ, ಹಂಗ್ ತಗೊಂಡೋಗ್ಬಿಡ್ತಾರೆ ನನ್ನ. ಅವು ಕಿತ್ಕೊಂಡು ನಾವು ವಯಸ್ಸಿನಲ್ಲಿ ಆಟ ಆಡಿದೀವಿ, ನೀನು ಆಡಿದ್ವಿ. ನೀನ್ ಇವಾಗ ಹಿಂಗ್ ಆಡೋರು ಮೊದ್ಲೇ ಎಷ್ಟು ನೀನ್ ಆಟ ಆಡಿರ್ಬೇಕು. ನೀನು ಒಂದೊಂದು ಅಮಾಯಕರನ್ನೆಲ್ಲ ಎಷ್ಟು ಇದು ಮಾಡಿ, ಇವನ್ ಯಾರ ಅಜ್ಜ ಸಿಕ್ಕಿ ಇವನು ನಿಗಿರ್ಕೊಂಡವ್ನಿ. ಬೆಳೆ ಆಗ್ತೈತೆ ಅಂತ ಬಂದಿತ್ತು, ನೀವ್ ಕಾಲಿಗೆ ತಂದಿ ನುಣ್ಣಗ್ ಒಣಗೋಗಿ ಚಕ್ರ ಮಾಡ್ತೀನಿ. ಚಕ್ರ ಬರ ಎಲ್ಲಿಗೆ ಬರ್ಬೇಕು ಹೇಳ, ಬೆಳಗ್ಗೆ ಬರ್ತೀನಿ. ಎಲ್ಲಿಗೆ ಬರ್ಬೇಕು ಅಲ್ಲಿಗೆ ಬರ. ಹಿಂದಲೇ ಪೊಲೀಸರಿಗೆ ಫೋನ್ ಮಾಡ, ಒಂದು ಗುಂಡಿಗೆ ಹೊಡಿಲ್ಲ,
21 ದಿನಕ್ಕೆ ಅಲ್ಲಿ ಇದ್ರಾಗ ಆಂಧ್ರ ಪ್ರದೇಶದಾಗೆ ಶಿಕ್ಷೆ ಕೊಟ್ಟವ್ರೆ. ಇಲ್ಲಿ ಒಂದೇ ಸಲ ಹೊಡೆದಾಕ್ಲಿ ಅವನು ಟಿವಿಯಾಗ ಹೇಳಿ ಹಿಂಗೆಲ್ಲ ನಾ ಹೊಡೆದಾಕಿದೀನಿ ಅಂತ ಅವ್ನು ಸಬ್ ಇನ್ಸ್ಪೆಕ್ಟ್ರು. ನಾನ್ ನಿಗಿರ್ಕಂತೀನಿ. ಈಗ ಬೇಡ ಬಿಡು, ನಿಮ್ಮನೆಗೆ ಬರ್ತೀನಿ. ನಿಮ್ಮನೆ ಜಾಗ ಇಲ್ವಾ? ನಮ್ಮನೆಗೆ ಯಾಕೆ ಬರ್ತೀಯ? ನಮ್ಮನೆದಾಗ ಯಾಕೆ ಬರ್ತೀಯ? ಮತ್ತೀಗ ನಿನ್ನ ಇಷ್ಟ ಬಂದಂಗೆ ಹೋಗು, ನನ್ನ ಇಷ್ಟ ಬಂದಾಗ ನಾವು ಹೋಗ್ತೀವಿ. ನನ್ಗೇನು ಅದನ್ನ ಕಟ್ಟಿ ನೀನ್ ಹೋಗ್ತೀಯಲ್ಲ ಆ ರತ್ನಿ ಮಂತಕ್ಕೆ. ನಿನ್ಗೂ ನನಗೂ ಏನ್ ಸಂಬಂಧ? ನಿನ್ಗೂ ನನಗೂ ಏನ್ ಸಂಬಂಧ? ನಿನ್ಗೂ ನನಗೂ ಏನ್ ಸಂಬಂಧ? ಅದನ್ನ ಕಟ್ಕೊಂಡು ನಮ್ದು ಕಟ್ಕೊಂಡು ನಿನ್ಗೇನಾಗಬೇಕಾಯ್ತು, ನಿನ್ ಕಟ್ಕೊಂಡು ನಮ್ಗೇನಾಗಬೇಕಾಯ್ತು? ನಾನ್ ನಿನ್ನ ಮನ್ಸಾರಿ ಪ್ರೀತಿಸ್ತಾ ಇದ್ದೀನಿ ಕಣಲ್ಲಿ. ನಾನು ಇನ್ನಂತರ ಇನ್ನು 10 ವರ್ಷ ಹಿಂಗೆ ಮಾಡ್ರು ನಾವು. ಹೊಸ ವರ್ಷ ನೋಡ್ ನಿಂಗೆ ಶಾಪ ಹಾಕಿದ್ದೀನಿ. ನಿಂಗೆ ವಾರದಲ್ಲೇ ನಿನ್ನಂತ ನಾಯಿ ಶಾಪ ಹಾಕಿದ್ರೆ ನೀನು ಕಷ್ಟ ಬಿದ್ದು ದುಡಿ ನಮ್ಮಂಗೆ 5 ದುಡಿಕಿ ಯಾವ್ದೋ ತಂದು ಕೊಟ್ರ ಅವನು ದುಡ್ಡೆಲ್ಲ ವಸ್ತು ಬಂದಿದ್ದೆಲ್ಲ ಅದ ನೀನ್ ಮನೆ ಕಟ್ಕೊಂಡು ಬಾಡಿಗೆ ಕೊಡ್ಕೊಂಡಿರೋದಲ್ಲ. ಲೇ ನಿಂಗ್ ನೋಡ್ಲಾ ತಿರ್ಗಾ ನೀನ್ ಕೊನೆಗೆ ಬೀದಿ ಪಾಲ್ ಹಾಕಿಕೊಳ್ಳ ನೀನ್ ಇಷ್ಟರಲ್ಲಿ ನೋಡ್ಲಾ. ನಿನ್ನಂತ ನಾಯಿ 555 ನಿನ್ಗೆ 555 ಪ್ಲಸ್ -1 ಅದ್ರ ಮೇಲೆ 555 ಪ್ಲಸ್ 1 556. ಎಷ್ಟು ನಿನ್ ಬಾಯಿಗೆ ಮಣ್ಣಾಕ. ನೀವೇ ಅಲ್ವೇನಣ್ಣ ಬಳ್ಳಾಪುರದವರು? ಬಿಸ್ನೆಸ್ ಮಾತಾಡ್ಬೋದ? ಉಂಟೆ ಎಲೆ ಎಣ್ಸೋದಕ್ಕೆ ಕೂತ್ಕೊಂಡು ಎಣಿಸ್ಬೋದು ಅಣ್ಣ. ನೀವೇನ್ರಣ್ಣ ಹಿಂಗ್ ಮಾತಾಡ್ತೀರಾ? ಒಂದ್ ಎಲೆ ₹1 ಹಿಂಗ್ ತಗೊಳ್ರಣ್ಣ. ನೀವೇ ತಗೊಂಬಿಡಿ ಅದ, ನೀವೇ ತಗೊಂಡು ನೀವೇ ಅದು ಮಾಡ್ಬಿಡ್ರಿ. ಸೊನ್ನೆ ನಮ್ ಗಾಲೆ ಮುಕ್ಕಾಲ್ ಭಾಗ ನೋಡಿ, ಮುಕ್ಕಾಲ್ ಭಾಗ ಅಲೆ ನಮ್ದು ಅವ್ರು ನಿಂತು ಮುಕ್ಕಾಲ್ ಭಾಗ ನಮ್ ಗಾಲೆನ ಇದು ಕೇಳಿ 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 ಕಿವಿದಾರಿ ಕೇಳಲ್ಲ. ಆಮೇಲೆ ಮನೆಗೆಲ್ಲಾನ ಒಂದ್ ಸ್ವಲ್ಪ ನಮ್ದು ಫ್ಯಾಮಿಲಿ ಇದು ಐತೆ ಒಂದ್ ಸ್ವಲ್ಪ. ನಿಮ್ದು ಫ್ಯಾಮಿಲಿ ಇದೆ, ಅದು ನಿಮಗ್ ಸಂಬಂಧಪಟ್ಟಿದಣ. ನೀವು ಅವ್ರನ್ನ ಮಡಿಕೊಂಡು ಎಲ್ಲ ಇತ್ಯರ್ಥ ಮಾಡ್ಕೊಂಡ ನಾವ್ ಹೇಳಿದ್ವಣ, ನೀವು ಅವ್ರನ್ನ ಮಡಿಕೋ ಅಂತ. ಏನ್ ಗೌಡ್ರು ನಮ್ಗೆ ತಿರುಗಿ ಮುಚ್ಬೇಕೇನ್ರಿ? ಹಲೋ ವಿದ್ಯಾಲಯ ಮೇಲೆ ಹಾಕ್ಬೇಕೇನ್ರಿ? ಆಮೇಲೆ ಕಾಂಗ್ರೆಸ್ ಹೂವ ಬಿಡ್ಸ್ಕೊಡ್ಬೇಕೇನ್ರಿ? ಒಂದ್ ಎಲೆಗೆ ₹1 ಕೊಡ್ತಾರೇನ್ರಿ? ಇಲ್ಲ ಅಣ್ಣ, ಎಲ್ಲ ₹1 ಕೊಡಲ್ಲ ಅಣ್ಣ, ಖಂಡಿತ ಕೊಡಲ್ಲ. ಕೆಜಿ ₹250. ಹಲೋ ನರಸಿಂಹಣ್ಣ, ನೀವು 4 ಜನ ಅರ್ಧಣ್ಣ ಮದುವೆ ಆಗಿರೋದು. 4 ಜನಕ್ಕೂ ಹೇಳೋಣ ಒಂದೊಂದ್ 1000 ಕಿತ್ಕೊಂಬ ಅಂತ. ನೀನ್ ಮದುವೆ ಮಾಡಿ ನೀನ್ ನರಸಿಂಹಣ್ಣವ್ರೆ ನಾವ್ ಹೇಳ್ತೇವೆ, ಮರ್ಯಾದೆಗೆ ಹೇಳ್ತಾ ಇದೀವಿ. ನೀವು ಕೆಟ್ಟ ಮಾತು ಬೈಬೇಡ್ರಿ ನಮ್ಗೆ. ನಾವು ದುಃಖದಲ್ಲಿದ್ದೀವಣ್ಣ. ನಮ್ಮ ಅಪ್ಪ ಸತ್ತಾಗ 10 ವರ್ಷ ಆಗೈತೆ. ಫೆಬ್ರವರಿ 5ನೇ ತಾರೀಕು ಮಣ್ಣು ಮಾಡ್ಕೊಂಡಿದೀವಿ. ಆ ಮಣ್ಣು ಮಾಡಕ್ಕೂ ನೆಮ್ಮದಿಯಾಗಿ ಬಿಡಲ್ವಲ್ಲ. ನಿಮ್ ಮನೆ ಹಾಳಾಗುವಾಗ ನಿಮ್ ಮನೆಗ್ ಒಂದ್ ಹೆಣ ಬೀಳ 10,000 ಬೇಕು ಅಣ್ಣ. ನರಸಿಂಹಣ್ಣ ಹೇಳ್ರಿ, ನರಸಿಂಹಣ್ಣ ಕೊಡ್ರಿ ರೇ. ಯಾಕ್ರಿ ಸ್ವಾಮಿ ನೀವ್ ಇಷ್ಟೊಂದು ರೇ? ನಮ್ ಮನೆಗ್ ಸಾವ್ ಆಗೈತೆ ಕಣ್ರಿ, ನಮ್ಮ ಅಪ್ಪ ಸತ್ತೋಗೈತೆ. ಹಲೋ ಹಲೋ ನರಸಿಂಹಣ್ಣ, ನರಸಿಂಹಣ್ಣ ಸಾವು ಸಂಭವಿಸಿರ್ಬೇಕಾರೆ ಯಾಕಣ್ಣ ಇಷ್ಟೊಂದು ತಮಾಷೆ ಮಾಡಿ ಅವ್ರು ಯಾರ್ಯಾರ ಕೈಲ ಫೋನ್ ಕೊಡ್ತಿಯಲ್ಲಣ್ಣ? ಈಗ ನಾವು ಅದ ಎಲೆ ಬಿಡ್ತಾರವಲ್ಲ, ದುಡ್ಡು ಬೇಡ. ಆಮೇಲೆ ದುಡ್ಡು ಎಲೆ ಬಿಡ್ತಾರವಲ್ಲ, ದುಡ್ಡು ಬೇಡ. ಆಮೇಲೆ 3 ಮೆಟ್ಟು ಹೆಸರು ಹೋಮ್ ಪೋಟ್ ಎಲೆ ಬಿಡ್ತಾರವಲ್ಲ ನಾವು, ನಮ್ಗೆ ಅದು ಗೊತ್ತ. ಇದನ್ನೇ ಹೊಸ ಕೇಳ್ತಾರೆ, ಅದು ಗೊತ್ತೇ ಇಲ್ಲ ಇವ್ರೆ. ನರಸಿಂಹಣ್ಣ, ನರಸಿಂಹಣ್ಣ ಇಲ್ಲಿ ಕೇಳಿಸ್ಕೊ. ಇಲ್ಲಿ ನಾವು ಊಟ ತಿಂಡಿ ಇಲ್ದೆ ಅವರು ಅನ್ನ ಕಿತ್ತು ಹಾಳು ಮಾಡ್ತಾರ. ಅಣ್ಣ ನಮ್ ಗ್ಯಾಸ್ಟ್ರಿಕ್ ಆಗೈತಣ್ಣ. ಯಾಕಣ್ಣ? ಅಣ್ಣ ನಮ್ಗೆ ಗ್ಯಾಸ್ಟ್ರಿಕ್ ಆಗೈತೆ ಕಣ. ಯಾಕಣ್ಣ? ಅಣ್ಣ ಗ್ಯಾಸ್ಟ್ರಿಕ್ ಆಗೈತಣ್ಣ, ನಾವೇನ್ ಮಾಡೋಣ? ಅದು ಏನ್ ಕರ್ಮ ಮಾಡಿದ್ದ ನಾವು? ನಮ್ ನೀರು ನಮ್ ಬಟ್ಟೆ ಯಾವ ನನ್ ಮಕ್ಕಳು ನಮ್ಗೆ ಕೊಡ್ರಿ ಎಲ್ ಮಾಡಿದವ್ರು ಕಷ್ಟ ಕೊಡ್ತಾವ್ರಲ್ಲ. ನರಸಿಂಹಣ್ಣ ನರಸಿಂಹಣ್ಣ ಅನ್ಬೇಡ, 3 ಸಲ ಕೆರಿನ ಹೊಡೆದ್ಬಿಟ್ಟು ನನಗೆ ಫೋನ್ ಮಾಡ್ಬೇಡ್ರಿ. ತರಬೇಡ. ಹಲೋ ಹಲೋ ನೀನ್ ನುಗ್ಗಿ ಸೊಪ್ಪು ತರ್ಬೇಡ. ಆ ಕೂತ್ಕೊಳ್ಳಕ್ಕೆ ವಾಚ್ಕರ್ಲು ಶೇರ್ ಮಾಡಕ್ಕ ಹಂಗೆ ಮರ ನುಗ್ಗೆ ಮರ ಕೊಡಿಸ್ಬಿಡು ನರಸಿಂಹಣ್ಣ. ಸ್ವಾಮಿ ನಾನು ಯಾವ ಆಸ್ಪತ್ರೆಯಲ್ಲೂ ತಪ್ಪು ಮಾಡಿಲ್ಲ. ಏನು ಕರೆಕ್ಟಾಗಿ ಎಲ್ಲಿಂದ ಹೇಳಿ ಡಾಕ್ಟರ್ ಹೇಳಿ ನಮ್ಮನ್ನ ಯಾಕೆ ಉತ್ತರ ಮನೆ ಮಕ್ಕಳು ಮದುವೆ ಮಾಡ್ಬೇಕು. ನಾವು ಸುಧಾರ ಇಟ್ಕೊಂಡು ನಮ್ಮನ್ನ ಯಾಕೆ ಹಾಳು ಮಾಡ್ತೀರಾ? ನಿಮ್ಮ ಮಗು ನಾನು ಎಲ್ಲಿ ಸಿಕ್ಕೊಡ್ರಿ ಕೈಲಿ ಹೋಗ್ಬಿಟ್ಟ. ನರಸಿಂಹಣ್ಣ
ನೋಡು ಅವ್ರು ಯಾರು ಕುತ್ಕೊಂಡಿದ್ದಾರೆ ಎದ್ದೋಗಪ್ಪ ಅಂತ ಹೇಳ್ತೀರ ಸಾಕಿಗೆ ನರಸಿಂಹಣ್ಣ ಬಿಡ್ರಿ ನಮ್ದು ಕರೆನ್ಸಿ ರೇ ಫೋನ್ ಮಾಡಿರೋದ್ ನಾವ್ ಕಣ್ರಿ ಕರೆನ್ಸಿ ಕಟ್ಟಾಕೆ ನರಸಿಂಹಣ್ಣ ಅಣ್ಣ ಇದೊಂದೇ ಒಂದ್ಸರಿ ಲಾಸ್ಟ್ ಸರಿ ಕೇಳಿಸ್ಕೊಂಬಿಡು ನರಸಿಂಹಣ್ಣ ಏನ್ ಊಟ ಇಲ್ದೇನೆ ಗ್ಯಾಸ್ಟ್ರಿಕ್ ಆಗಿ ಅಮ್ಮ ನೋಡಿ ಏನ್ ಮಾಡಿದಡಪ್ಪ ನಾನ್ ದೊಡ್ಡಪ್ಪಲ್ಲ ತಾತಲ್ವಾ ನೀನು ತಾತ ಆಗ್ತೀಯ ದೊಡ್ಡಪ್ಪ ಆಗ್ತೀಯ ಚಿಕ್ಕಪ್ಪ ಆಗೋರು ಚಿಕ್ಕಪ್ಪ ಆಗ್ತೀಯ ಅಪ್ಪ ಆಗೋರು ಅಪ್ಪ ಆಗ್ತೀಯ ಮಕ್ಕಳಾಗೋರು ಮಕ್ಕಳಾಗ್ತೀಯ ದೊಡ್ಡವ್ರಿಗೆ ದೊಡ್ಡವ್ರು ಆಗ್ತೀಯ ಚಿಕ್ಕವ್ರಿಗೆ ಆಗ್ತೀಯ ಮಿಡ್ಲವ್ರಿಗೆ ಆಗ್ತೀಯ ಮೊಟ್ಟೆ ತುಂಬಾ ಊಟ ಮಾಡ್ತೀಯ ಹೊಟ್ಟೆ ಹಸಿರ ಊಟ ಮಾಡ್ತೀಯ ಬೆಳಗ್ಗೆ ತಿಂಡಿ ತಿಂತೀಯ ಬೆಳಗ್ಗೆ ಕಾಫಿ ಕುಡಿತೀಯ ಬೆಳಗ್ಗೆ ಇಡ್ಲಿ ತಿಂದಿದ್ದೀಯ ಇದೇನಪ್ಪ ಒಂದೇ ಸಲ ಡ್ಯಾಮ್ ಹೊಡೆದೋದಾಗ ನೀರ್ ಹರಿತಾವಲ್ಲ ಹಂಗ್ ಮಾತಾಡ್ತೀಯಲ್ಲ ನೀನು ಏನ್ ಕರ್ಮ ಮಾಡಿದ್ದೆ ಅಂತ ಹೇಳ ನಾನು ಹಲೋ ಹಲೋ ನಾಯಿ ಹಾಲು ಕುಡಿತಿದ್ದ ಆಮೇಲೆ ಬೆಡ್ಡು ತಿಂತಿದ್ದ ಆಮೇಲೆ ಅನ್ನನೂ ತಿಂತಿದ್ದ ಆಮೇಲೆ ಬಿಸ್ಕೆಟ್ ತಿಂತಿದ್ದ ಆಮೇಲೆ ರಾಗಿ ಬಿಸ್ಕೆಟ್ ಎಲ್ಲ ತಂದಾಕಿವ ಆಮೇಲೆ ತಿಂದಿವ ಬೆಳೆ ಜಾಕಿಂಗ್ ಹೋಗದ ಮಧ್ಯಾಹ್ನ ಅಲ್ಲಿ ಗೇಟಾಗ ಕಟ್ ಮಾಡಿವ ತಿರ್ಗಾ ಸಾಯಂಕಾಲ ಜಾಕಿಂಗ್ ಕರ್ಕೊಂಡೋಗಿವ ಹುಚ್ಚೋಯ್ಯದ ಯೋಲದ ಆಮೇಲೆ ತಿಗಾನೆ ತೊಳ್ಕೊಂತಿರ್ಲಿಲ್ವ ಅದು ತಿರ್ಗಾ ಅಲ್ಲಿಂದ ಕರ್ಕೊಂಬರಿವ ಕರ್ಕೊಂಬಂದು ಎಲ್ಲಿ ಮಾಡ್ಕೊಂಡು ಇದು ಮಾಡಿವ ತಿರ್ಗಾ ಬೆಳಗ್ಗೆ ಎದೊಳದ ಯಾರನ್ನ ಬಂದ್ರೆ ಮನೆ ತಗ ಬಹು ಅಂತ ಬಗ್ಳದ ತಿರ್ಗಾ ನಾವ್ಯಾರನ್ನ ಹೋದ್ರೆ ಎಗ್ರೆಗ್ರಿ ಕಾಲ್ ಕೊಡದ ಆಮೇಲೆ ಟ್ಯಾಂಕ್ಸ್ ಕೊಡದ ಕೈ ಕಾಲ್ ಕೊಡದ ಆಮೇಲೆ ಮುತ್ತಿಕ್ಕದ ನಾವೆಲ್ಲ ಓಡಾಡಿವ ನಾವ್ ಅದ್ರ ಮೇಲೆ ಕೂತ್ಕೊಂಡು ಸವಾರಿ ಮಾಡಿವ ಆ ಸವಾರಿ ಮಾಡೋದೆಲ್ಲ ಓಡಾಡದ ಆಮೇಲೆ ಪೈಪ್ ನೀರ್ ಇಟ್ಕೊಂಡ್ಬಂದು ಶಾಂಪು ಹಾಕ್ಬಿಟ್ಟು ಸೋಪ್ ಹಾಕ್ಬಿಟ್ಟು ಕ್ಲೀನ್ ಆಗಿ ತೊಳಿವ ತೊಳ್ದಾದ್ಮೇಲೆ ಅದು ಕ್ಲೀನ್ ಆಗಿ ಎಲ್ಲ ಒರ್ಸಿವ ವರ್ಸಾದ್ಮೇಲೆ ಪೌಡರ್ ಎಲ್ಲ ಹಾಕಿವ ಪೌಡರ್ ಹಾಕ್ಬಿಟ್ಟು ಸ್ನೋ ಹೇಳೋದು ನನಗೆ ನೀವು ಹೇಳಿದ್ನ ನನ್ಗೆ ಯಾಕೆ ತಿಳಿಸ್ತೀಯ ನಾನು ಇವಾಗ ಮಾತ್ರ ನುಂಗಿ 13 ಮಾತ್ರ ಆಗ್ಯಾವ ತಿರ್ಗಾ ಮಾತ್ರ ನುಂಗಂಗ್ ಮಾಡ್ಬೇಡ ನಿಮ್ಮ ಮಾತಾಡ್ತಿದ್ವಿ ಅಲ್ಕಲ್ಕ ನಂಗೆ ತಿಕ್ಕಿಡಿಸ್ತೀರಾ ನೀವು ಮಾತ್ರ ನುಂಗ್ತೀನಿ ಈಗ ಮಾತ್ರ ನುಂಗ್ತೀನಿ ಯಾರು ಇವಾಗ ಫೋನ್ ಮಾಡಿ ಮಾತಾಡೋ ಅಂತ ಹೇಳಿದಾರು ಯಾಕೆ ದೊಡ್ಡಪ್ಪ ಈ ತರ ಮಾತಾಡ್ತಿದ್ದೀನಿ ನೀನ್ ಮಾತಾಡಿಲ್ವ ಒಂದು ನೀನ್ ಆಗ್ಲಿಲ್ಲ ಒಂದು ಮಾತಾಡಿಲ್ವಾ ದೊಡ್ಡಪ್ಪ ನಾನೇನೋ ಮಾತಾಡಿದ್ದೀನಿ ಅವಾಗ್ಲಿಂದ ಓಹೋ ಇದು ಸಾವಿನ ಸೂಚನೆ ಮುಂಗನಸು ಇದು ಹಲೋ ದೊಡ್ಡಪ್ಪ ತಳಿ ನಾನ್ ಜಿಗಿಟ್ಕೊಂತ ಇದ್ದೀನಿ ನಾನು ಮನಸ್ಸನ್ನ ಯಾರು ಅಂತ ಜಿಗಿಟ್ಕೊಂತ ಇದ್ದೀನಿ ತಳಿ ದೊಡ್ಡಪ್ಪ ನೀನ್ ಆಗ್ಲಿಂದ ಮಾತಾಡೇ ಅಲ್ವಾ ಹಾಲು ಅಂದಿರೋ ಅಶಕನ್ ದೊಡ್ಡಪ್ಪ ನಾಯಿ ಬೆಟ್ಟಾಕ್ತೀನಿ ಬಾರಿ ಇವಾಗ ಬಾರಿ ಅಂತ ಆಗ್ಲಿಂದ ಹೇಳಿದ್ದು ಏನ್ ಮಾತಾಡೋದು ದೊಡ್ಡಪ್ಪ ಏನ್ ಮಾತಾಡ್ತಿರೋದು ಏನೇನೋ ಮಾತಾಡುತ್ತೆ ದೊಡ್ಡಪ್ಪ ದೊಡ್ಡ ಹೇಳ್ತಿಲ್ವಾ ನೀನ್ ದೊಡ್ಡಪ್ಪ ಸಾರ್ ಅನ್ಬೇಕು ಅಂದ್ರೆ ಸಾರ್ ಅನ್ಬೇಕು ಅವ್ರ ಆಯ್ಕೆ ಊಟ ಅನ್ಬೇಕು ಅಂದ್ರೆ ಏನು ಎಲ್ಲ ಈಗ ಮತ್ತೆ ಏನಾಗವ್ರ ಮನೆ ಕಡೆಗೆ ಮಳೆ ಆಗಬೇಕು ಯಾಕೆ ಇಲ್ಲಿ ಮನೆಗೆ ಈ ತರ ಮಾತಾಡ್ಬಾರ್ದು ಸಂಸಾರಸ್ಥರ ಮನೆಗೆ ಹಿಂಗೆ ಹಿಂಗೆ ಆ ತರ ಮಾತಾಡೋದಿಲ್ಲ ಇಲ್ಲ ಬಾಡಿಗೆ ಮನೆ ಮಾಡ್ಕೊಂಡಿರು ಅಂತ ನಮ್ಮ ಮನೆಗೆಲ್ಲ ಬಂದು ಹೇಳಬಿಟ್ಟು ನೆಂಟ್ರುಗಳೆಲ್ಲ ಬಂದು ಹೇಳ್ಬಿಟ್ರು ಹೆಣ್ಮಕ್ಳು ಮಗನ್ಮಕ್ಳು ಮನೆ ಮಾಡಿಕೊಂಡು ಅಕ್ಕಪಕ್ಕರೆಲ್ಲ ಫೋನ್ ಮಾಡಿ ಹೇಳ್ತಾವ್ರೆ ಏನಂತ ಫೋನ್ ಮಾಡಿ ಹೇಳ್ತಾರಂತೆ ಅದೇ ಈಗ ನನಗೆ ನಿದ್ದೆ ಬರಲ್ಲ ಅಡ್ಜಸ್ಟ್ ಮಾತಾಡ್ಕೊಂಡು ಮನೆಗೆಲ್ಲನ ಹಿಂಗೆಲ್ಲ ಮಾಡ್ಕೊಂಡ್ಬರ್ತೀನಿ ನೀನು ಅದೇ ಅಮ್ಮನ ಜೊತೆ ಅಲ್ಕಲ್ಕ ಮತ್ ಮಾತಾಡ್ತೀರ ಲಲಿತಮ್ಮನ ಜೊತೆ ಅದಕ್ಕೆ ಬಿಡು ಸುಮ್ಮನೆ ಆಮೇಲೆ ಹೇಳ್ತೀನಿ ಅದಕ್ಕೆ ಅಲ್ಕ ಮತ್ ಮಾತಾಡಬಾರ್ದು ಅಂತನಾ ಹಂಗೆಲ್ಲ ತುಮಕೂರಾಗೆಲ್ಲ ಬಾಡಿಗೆ ಮಾಡ್ಕೊಂಡ್ರು ನಾವೇ ಬಾಡಿಗೆ ಕೊಡ್ತೀವಿ ಅಂತ ಯಾರು ಈ ನಮ್ಮ ಮಾವರು ಆಮೇಲೆ ನಮ್ಮ ಅಣ್ಣರು ಎಲ್ಲನ ಈ ಅಕ್ಕಪಕ್ಕರೆಲ್ಲ ಹೇಳೋರು ಫೋನ್ ಮಾಡಿ ರಾತ್ರಿ ಹೋಗ್ತಾನೆ ರಾತ್ರಿ ಹೊತ್ತೆಲ್ಲ ಕೆಟ್ಟ ಮಾತಾಡ್ತಾರೆ ನಾವು ಹೊಸ ಮಕ್ಕಳು ಇರೋ ಮನೆ ಕೆಲ್ಸಕ್ಕೆ ಹೋಗಿ ಬಂದಿರ್ತೀವಿ ಅಲ್ಕಲ್ಕ ಮತ್ ಬಂದಿರ್ತೀವಿ ಮಧ್ಯಾಹ್ನದಾಗೆಲ್ಲ ಮನೆ ಕಂಪನಿ ಸೆಟ್ನಾಗ ನಿಮ್ಗೆ ಮಾತಾಡ್ತೀನಿ ಬ್ಲಾಕ್ ಲಿಸ್ಟ್ ಹಾಕ್ಸಿದೀನಿ ಫೋನ್ ಬರಲ್ದಂಗ್ ಮಾಡಿದೀನಿ ಅಂತ ಯಾವ ಸ್ಕೂಲ್ ಹೋದ್ವಲ್ಲ ಹುಡುಗರಾಗಂತ ಬ್ಲಾಕ್ ಮಾಡಿದ್ರು ಅವ್ರಿಗೆ 3-4 ಇವ್ರು ಬೇರೆ ಅದೇ ನಾನು ಮುಂಜಾನೆ ಅವರು ಬೇರೆ ಅವ್ರಿಗೇನೋ ಕರೆ ಮಾಡ್ಕೊಂಡವನೇನೋ ಅವ್ರಿಗೇನೋ ತಲೆ ತಿರುಗಿತ್ತು ಯಾರು ಫೋನ್ ಮಾಡಿದ್ದು ಹಂಗೆ ಹಿಂಗೆ ಅಂತ ನಾವೇನು ಹೇಳೋಣ
ನಾವ್ ಯಾರು ಮಾಡಿಕೊಳಕ ಬ್ಲಾಕ್ ಲಿಸ್ಟ್ ನಮ್ಗೆ ಏನ್ ಗೊತ್ತು. ನೀನು ಅದು ಸರಿ, ನಾನ್ ಹೇಳೋದೇನ್ ಗೊತ್ತಾ, ನೀನು ಅವ ಅಮ್ಮನ್ ಸವಾಸ ಬ್ಯಾಡ ಬಿಟ್ಬಿಡು, ಏನಕ್ಕೆ ಫೋನ್ ಮಾತಾಡ್ತೀಯ? ಅಲ್ಲ ಕಣ, ಈಗ ನೋಡಪ್ಪ, ನಾವು ಬೇಕಿದ್ರೆ ಹೋಗ್ತೀವಿ, ಬ್ಯಾಡ ಅಂದ್ರೆ ಸುಮ್ಮನೆ ಆಗ್ತೀವಲ್ವಾ? ಹಂಗೆ ನೀನು ಬೇಕಿದ್ರೆ ಮಾತಾಡೋ, ಇಲ್ಲಾಂದ್ರೆ ಫೋನ್ ಮಾಡ್ಬೇಕಮ್ಮ, ನಂಗೆ ಇಷ್ಟ ಇಲ್ಲ ನೀನು ಅಂತ ಹೇಳು. ಚೆನ್ನಾಗಿಲ್ವ ಅವಳು? ನರಸಿಂಹಣ್ಣ, ಓ ಯಾಕಣ ಇಷ್ಟೊಂದು ಮರವಾಗ್ಬಿಟ್ಟಿದೆ ನಿನ್ಗೆ? ನೋ ಗ್ಯಾಪ್ ಮುಸ್ಕೋ. ಭಯ ಆಗುತ್ತೆ ಫೋನಾಗ ಮಾತಾಡಕ್ಕೆ. ಯಾಕೆ ಎದ್ರಕಂತೇಣ? ಯಾಕೆ ಎದ್ರಕಂತಿ ಅಂತ ನಿನ್ನ ಹೆಸರು ಹೇಳ್ಬಿಟ್ರೆ ನಾನು ಹೇಳ್ತೀನಿ ನಾನು. ಅಯ್ಯೋ ನಮ್ಮ ಅಣ್ಣ ಸುಮ್ನೆ ಏನು ಗೊತ್ತಾಗಲ್ಲ ಅಣ್ಣ. ನರಸಿಂಹಣ್ಣ, ಓ ಯಾಕಣ ಇಷ್ಟೊಂದು ಮರವಾಗ್ಬಿಟ್ಟಿದೆ ನಿನ್ಗೆ? ಎಲ್ಲ ಇದ್ರಾಗ ಆಂಗಲ್ ಪಟ್ಟಿ ಹೊಡೆದ್ಬಿಟ್ಟಿತ್ತು, ಈ ಲಗೇಜ್ ಆಡ್ಸಕ್ಕೆ ಕಂಬಿ ಹಿಡಿಸ್ಕೊಂಡು ಹೋಗಿ ಹುಲ್ಡಿಗೆ ರಕ್ತ ಬಂತು. ಅದ್ರ ಮೇಲೆ ಇವ್ರು ಯಾರೋ ಒಂದ್ 4-5 ದಿನದಿಂದ ಯಾರೋ ಹುಚ್ಚ ರೀತಿ ಸಿಗಾಕೊಂಡ್ಬಿಟ್ಟಿದ್ವಿ. ಅವ್ರು ಬೆಳಗಾರ್ದಿ ಹಗಲು ಅಂತಾರೆ, ಹಗಲು ಬೆಳಕು ಅಂತಾರೆ, ವಿಧಾನಸೌಧದಾಗ ದನ ಕಟ್ತೀವಿ ಅಂತಾರೆ. ಹ್ಞೂ ಅಣ್ಣ, ವಿಧಾನಸೌಧದಿಂದ ದನ ಕಟ್ತಾರ ಕಣ. ಯಾಕಣ? ಅಯ್ಯೋ ಮನೆ ಕೊಡಲ್ಲ ಅಂತ ಒಂದ್ಸರಿ, ದನ ಕಟ್ಟಲ್ಲ ಅಂತ. ಅವ್ರ ಜೀವನ ಹೆಂಗಣ ಮಾಡ್ತಾರ ಮತ್ತೆ ವಿಧಾನಸೌಧದಾಗೆ? ಇವನು ಅದೇ ಗುಂಪು ನಾನು ಕಾಣುತ್ತ. ಓ ಯಾವಾಗ ಹೇಳ ಲಫರ್ ಯಾರು? ನರಸಿಂಹಣ್ಣ, ಯಾರು? ನರಸಿಂಹಣ್ಣ ಯಾರು? ಏನ ಯಾಕೆ ಯಾರ್ರಿ? ನರಸಿಂಹಣ್ಣ, ಯಾರು? ನರಸಿಂಹಣ್ಣ, ನರಸಿಂಹಣ್ಣ, ಯಾರು ಹೇಳು? ಹೇಳ್ರಿ ಯಾರ ಹೆಸರು? ನಮ್ದಾದ ಕಷ್ಟದಾಗ ನಾವಿದ್ದೀವಿ. ನರಸಿಂಹಣ್ಣ, ಈಗಾಗಲೇ 150 ಸಲ ಅಂದೇಳಿ. ಯಾಕೆ ಬಿಡಿಸ್ಕೊಂಡೈತ? ನರಸಿಂಹಣ್ಣ ನೋಡೋ, ಇನ್ನೊಂದ್ಸಲ ಹೇಳಿರ ಹಂಗೆ. ಈಗಾಗಲೇ 150 ಸಲ ಹೇಳಿರ ನೀನು. ನರಸಿಂಹಣ್ಣ, ಇದೇನ್ ಕಥೆ ಇದು? ನನ್ನ ತಿಕ್ಲು ಮಾಡ್ಕೊಂಡಿದ್ಯಾ ನೀನು? ನರಸಿಂಹಣ್ಣ, ಈಗ 200 ಸಲ ಆತಲ್ಲ. ನರಸಿಂಹಣ್ಣ, ಯಾವಾಗ ಹೇಳ ಲಫರ್ ಓಯ್ ನಾನೇ ನರಸಿಂಹಣ್ಣ, ಏನ್ ಹೇಳಿ ಬಿಟ್ಟು? ಯಾವಾಗ ಹೇಳ ಲಫರ್ ನರಸಿಂಹಣ್ಣ, ಏಯ್ ನಾನ್ ನೋಡೋ ನಿನ್ ಕೈಲ್ ಮೊಬೈಲ್ ಹಾಕ್ಬಿಡ್ತೀನಿ ಆಚೆಗೆ. ನರಸಿಂಹಣ್ಣ, ನರಸಿಂಹಣ್ಣನ್ ತಿಕ್ಲಿಡಿತು. ನರಸಿಂಹಣ್ಣನ್ ನರಸಿಂಹಣ್ಣನ್ ತಿಕ್ಲಿಡಿತು. ನರಸಿಂಹಣ್ಣನ್ ತಿಕ್ಲಿಡಿತು. ನರಸಿಂಹಣ್ಣನ್ ತಿಕ್ಲಿಡಿತು. ನರಸಿಂಹಣ್ಣ, ಏನ್ ಹೇಳೋಣ? ಓ ಒಂದಿಷ್ಟು ಇದನ್ನ ನಮಗೆ ಯಾಕೆ ಹೊರಗಡೆ ಕೊಂಡ ಇದೆ. ನರಸಿಂಹಣ್ಣ, ನರಸಿಂಹಣ್ಣನ್ ತಿಕ್ಲಿಡಿತು. ನರಸಿಂಹಣ್ಣನ್ ತಿಕ್ಲಿಡಿತು. ನರಸಿಂಹಣ್ಣ, ಅಯ್ಯೋ ಹೋಗ್ಬೇಕು ಹೇಳಿ. ನರಸಿಂಹಣ್ಣ, ನರಸಿಂಹಣ್ಣನ್ ತಿಕ್ಲಿಡಿತು. ನರಸಿಂಹಣ್ಣನ್ ತಿಕ್ಲಿಡಿತು. ನರಸಿಂಹಣ್ಣನ್ ತಿಕ್ಲಿಡಿತು. ಯಾರ ಸಮಯ? ನರಸಿಂಹಣ್ಣ, ಅಯ್ಯೋ ನರಸಿಂಹಣ್ಣ ಅಂದಿದ್ದೆ ಆಗ್ಬೋದಲ್ಲ. ನರಸಿಂಹಣ್ಣ, ನರಸಿಂಹಣ್ಣ, ನಾನೇ ನರಸಿಂಹಣ್ಣ. ಏನ್ ಹೇಳು ನಗದ್ ಬಿಟ್ಟು?
ನರಸಿಂಹಣ್ಣ ಅಯ್ಯೋ ಇವ್ ಯಾವನ್ ಹೇಳ ಲಫರ್ ಮಗ ನಂಗೆ ಟಿಕ್ಲ್ ಹಿಡಿದಿದ್ದೇನೆ ನೋಡು ನರಸಿಂಹಣ್ಣ ನಂಗೆ ಟಿಕ್ಕಿ ಹಿಡಿದಿದ್ದೇನೆ ನೋಡು ಏನ್ ಹಿಂಗಾಗಿ ಹೋತ್ ನನ್ ಕತೆ ಇರೋದ್ 70 ರೂಪಾಯಿ ಪೆಟ್ರೋಲ್ ಹಾಕ್ಸನ್ ತಿರುಗಿ ಬಂದೆ ₹1 ಕೊಡ್ಲಿ ಯಾರು ನರಸಿಂಹಣ್ಣ ಅಯ್ಯೋ ಯಾವ್ದೋ ಇರೋ ಕಾಸ್ ತಗೊಂಡ್ರೆ ಕಾರಿಗೆ ಕೊಟ್ಟು ಕಾರ್ ಇಲ್ಲ ಎಲ್ಲ ಬಿಚ್ಕೊಂಡ್ ಹೋದ್ರು ಏನ್ ಕತೆ ₹1 ಇಲ್ಲ ₹70 ಪೆಟ್ರೋಲ್ ಹಾಕ್ಸಿ ಬಂದೆ ಏನಣ್ಣ ಇದು ನರಸಿಂಹಣ್ಣ ನಿಂದು ಇವ್ ಯಾವ ತಿಕ್ಕಲ್ ನನ್ ಮಗ ಇಲ್ಲಿ 1.5 ಸಾವಿರ ಸಲ ಬರೀ ನಗ್ತಾಲೆ ಅವನೇ ನರಸಿಂಹಣ್ಣಂಗ್ ತಿಕ್ಲಿಡಿತು ನರಸಿಂಹಣ್ಣಂಗ್ ತಿಕ್ಲಿಡಿತು ನರಸಿಂಹಣ್ಣಂಗ್ ತಿಕ್ಲಿಡಿತು ಹೇಳೋಣ ಒಂದ್ಸಲ ಇದು ಯಾರು ನೀನು ಇನ್ನೂ ಜೋರಾಗಿ ಅಣ್ಣ ಇನ್ನೂ ಜೋರಾಗಿ ಇನ್ನು ಜೋರು ಅಯ್ಯೋ ಅಯ್ಯೋ ಹೋಗಿ ತಿಕ್ಕು ನನ್ನ ಮಕ್ಳು ತವಾಡ್ ನಾನು ಅರ್ಧ ಜೀವ ಮಾಡ್ಕೊಂಡಿಲ್ಲ ನೋಡಿ ನಾನು ಕವಿತಾ ಅಂತ, ನಾನು ಆಫೀಸ್ಗೆ ಹೋಗ್ತಾ ಇದ್ದೀನಿ, ತುಂಬಾ ರೆಡಿ ಆಗಿದ್ದೀನಿ, ಲಿಪ್ಟಿಕ್ ಎಲ್ಲ ಹಾಕೊಂಡಿದೀನಿ, ನಾನು ಕೂದಲೆಲ್ಲ ಬಾಚ್ಕೊಂಡಿದೀನಿ, ಸ್ಟಿಕ್ಕರ್ ಇಕ್ಕೊಂಡಿದೀನಿ. ಏನ್ ಕೇಳಿದ್ರೆ ಅಕ್ಕ ನಾವು ಇವಾಗ ಇದು ಯಾರ ನಂಬರ್ ಹೇಳಿ? ನಾನ್ ಕವಿತಾ. ನಾನ್ ನರಸಿಂಹರಾಜ ಅಂತ ಬಳ್ಳಾಪುರ. ಅಲ್ಲ ನಿನ್ ಮದ್ವೆ ಆಗಿದ್ಯಾ, ಬಾ ನಾನು ನಿನ್ ಮದ್ವೆ ಆಗೋಣ. 42 ತುಂಬ 43 ಬಿದ್ದೈತೆ, ನಂಗೆ ಯಜಮಾನ್ರು ಸತ್ತೋಗೋರೆ, ಫುಲ್ ಸಣ್ಣಗಾಗಿ ಸತ್ತೋಗ್ಬಿಟ್ಟ. ಅವನು ಅಂತಾರೆ ಗಂಡ ದೇವ್ರ ಸಮಾನ ಅಲ್ವರ. ದೇವ್ರಾದ್ರೆ ಏನು ದೇವ್? ಅಯ್ಯೋ ನಾನಲ್ಲ ಕಣಮ್ಮ ನಿಮ್ಮ ಅಪ್ಪ. ನೀನೆ ನಮ್ಮ ಅಮ್ಮ ಹೇಳೈತೆ ನಿಮ್ಮ ಅಪ್ಪನೇ ನರಸಿಂಹರಾಜಪ್ಪ ಅಂತ. ನಮ್ಮ ಮನೇಲಿ ಐತಲ್ಲಮ್ಮ ನಮ್ಮ ಮಗಳು. ನಾನ್ ಲಲಿತಮ್ಮನ ಮಗಳು. ಓ ನಾನಲ್ಲ ಮಗಳು, ನೀವು ಸಣ್ಣ ಮಕ್ಳು. ನಿಮ್ಮ ಅಮ್ಮ ಬುದ್ಧಿ ಸ್ಕೂಲ್ ಫೀಸ್ ಕಟ್ಟಿಲ್ಲ ಕಣಪ್ಪ, ಮಿಸ್ ಬೈತವ್ರೆ. ಯಾವ್ದು ರಾಂಗ್ ನಂಬರ್ ಮಾಡಿದೀನಿ ನೋಡಪ್ಪ. ಸ್ಕೂಲ್ ಫೀಸ್ ಕಟ್ಟಿಲ್ಲ, ಮಿಸ್ ಬೈತವ್ರೆ. ಅಮ್ಮ ಒಂದೇ ಕಣ್ಣಾಗ ಅಳ್ತಾ ಐತೆ. ಓ ಯಾವ್ದು ರಾಂಗ್ ನಂಬರ್ ಮಾಡಿದ್ರೆ ನೋಡಪ್ಪ. ನಾನ್ ನಿಮ್ಮ ಅಪ್ಪ ಅಲ್ಲ, ನಿಮ್ಮ ಅಪ್ಪ ಲಾರಿ ಡ್ರೈವರ್ ನಿಮ್ಮ ಅಪ್ಪ. ನಮ್ಮ ಅಮ್ಮಂಗ್ ಯಾಕೆ ಮೋಸ ಮಾಡ್ದೆ? ನಾನ್ ನಿನ್ ಕೆಟ್ಟ ಮಾತು ಬೈತೀನಿ ನೋಡಿ, ನಿನ್ ಸಣ್ಣ ಮಗ ಅಂತ ಸುಮ್ಮನೆ ಇದೀನಿ ನಾನು. ನಮ್ಮನ್ ಯಾಕೆ ಅನಾಥವಾಗಿ ಬಿಟ್ಟೋದೆ ಅಪ್ಪ? ಅಯ್ಯೋ ನಾನಲ್ಲ ಕಣಮ್ಮ ನಿಮ್ಮ ಅಪ್ಪ, ಲಾರಿ ಡ್ರೈವರ್ ನಿಮ್ಮ ಅಪ್ಪ. ಏನು ಅಂದ್ರೆ ಎಲ್ಲಿದ್ದೀರಾ? ಏನು ಅಂದ್ರೆ ಚಿನ್ನು, ಐ ಲವ್ ಯು. ಐ ಲವ್ ಯು ಚಿನ್ನು ಅಂತ ಅಂತಂದ್ರೆ ಕೆರೆ ತಗೊಂಡ್ ಬರ್ಬಿಡ್ತೀನಿ. ನಂಗೂ ನಮ್ಮ ಅಮ್ಮಂಗೂ ಏನಕ್ ಮೋಸ ಮಾಡ್ದೆ? ನಿಮ್ಮ ಅಮ್ಮನ್ನೇ ಕೇಳಮ್ಮ, ನಾನು ಅಲ್ಲ ನಿಮ್ಮ ಅಪ್ಪ ಲಾರಿ ಡ್ರೈವರ್. ನಾವ್ ಇವತ್ ಜೀವನಕ್ಕೆ ಏನ್ ಮಾಡ್ಬೇಕು? ಕೆರೆ ತಗೊಂಡ್ ಹೊಡ್ಕೋಬೇಕು ನೀವು, ಅಷ್ಟೇನಾ? ನಿಮ್ಮ ಅಪ್ಪ ಕೇಳು. ಅದೇ ತಗೊಂಡ್ ನಿಂಗ್ ಹೊಡಿತೀವಿ. ನನ್ಗೆ ಯಾಕೆ ಹೊಡಿತೀಯಮ್ಮ? ನಾನು ಇಲ್ಲಿ ಬಳ್ಳಾಪುರ ನೋಡು. ನಂಗೂ ನಮ್ಮ ಅಮ್ಮಂಗೂ ಮೋಸ ಮಾಡಿದ್ಯಾ? ನಾನು ನಿನಗೆ ಬೈಯಕ್ ನನಗೆ ಬೈದ್ಬಿಡಿ. ಯಾಕ್ ಬೈತೀಯ? ಬೈರು ನಮ್ಮ ಅಪ್ಪ ಅಲ್ವಾ, ನೀನ್ ಬೈಯು. ಅಯ್ಯೋ ನಿಮ್ ಮನೆ ಹಾಳಾಗ್ ಹೋಗತ್ತ. ನಾನಲ್ಲ ನಿಮ್ಮ ಅಪ್ಪ. ನಿಮ್ಮನೆ ಹಾಳಾಗೋಗ, ನಾಶವಾಗಿ ಹೋಗ. ನೀನ್ ಆಕ್ಸಿಡೆಂಟ್ ಆಗಿ ಸಾಯ. ಪಪ್ಪ ನಾನ್ ನಿನ್ನ ಕೆಟ್ಟ ಮಾತು ಬೈತೀನಿ. ನಾನು ಶುಕ್ರವಾರ ಹಂಗೆಲ್ಲ ಮಾತಾಡ್ಬಾರ್ದು. ದೇವ್ರ ಪೂಜೆ ಮಾಡ್ತಾ ಇದ್ದೀನಿ. ಸ್ಕೂಲ್ ಫೀಸ್ ಕಟ್ಟಿಲ್ಲ, ಮಿಸ್ ಬೈತವ್ರೆ. ಅಮ್ಮ ಒಂದೇ ಕಣ್ಣಾಗ ಅಳ್ತಾ ಐತೆ. ಸ್ವಾಮಿ ತಾಯಿ ಜಗಸಿಕಂದೂರು ಚೌಡೇಶ್ವರಿ ಚಾಮುಂಡೇಶ್ವರಿ ಹೋಗಪ್ಪ ಕೃಷ್ಣ ಸ್ವಾಮಿ ಕಾಪಾಡೋ ಒಡ್ಡಕ್ ಮಾಡ್ತಾರವ. ನಿಮ್ದು ಸ್ವಂತ ಊರು ಬಳ್ಳಾಪುರನೇನಾ? ಸ್ವಂತ ಊರು ಬಳ್ಳಾಪುರ. ಏ ಕಿಶೋರ ಸುಳ್ಳು ಹೇಳ್ಬೇಡ, ನನ್ಗೆ ಯಾಮಾರಿಸ್ಬೇಡ. ನಾನು ಕಾಲೇಜ್ ಬಿಟ್ಟಿದ್ದೀನಿ.
ಕಾಲೇಜಿಂದ ಬರ್ತಾ ಇದೀನಿ, ಪಾರ್ಕಿಗೆ ಬಾ ಹೋಗೋಣ. ಕಿಶೋರ್ ಅಲ್ಲ ನನ್ನ ನರಸಿಂಹರಾಜು. ಏ ಕಿಶೋರ, ನನ್ಗೆ ಸುಮ್ನೆ ನನಗೆ ನೋಡೋ, ನನಗೆ ಬೇಜಾರು ಮಾಡ್ಬೇಡ. ಕಾಲೇಜಿಗೆ ನಾನು ಹೋಗಿಲ್ಲ, ಪಾರ್ಕಿಗೆ ಹೋಗೋಣ ಬಾ ಇಲ್ಲನಾ. ಓಯ್ ಇದಕ್ಕೆ ಬರೋದು ನೀವು ಕಾಲೇಜಿಗೆ ಹೋಗ್ತೀವಿ ಅಂತ ಮಾನ ಮರ್ಯಾದೆ ಐತೆ ಯಾರಿಗೆ ಕೊಟ್ಟಿದ್ದೆ? ನಾನು ನರಸಿಂಹರಾಜು. ಅಪ್ಪ ಅಮ್ಮ ದುಡ್ಡುಗಳು ಕಾಸುಗಳು ಇಸ್ಕೊಂಡ್ಬಿಟ್ಟು ನಿಮ್ಗೆ ಮಾನ ಮರ್ಯಾದೆ ಐತೆ? ನಿಮ್ಗೆ ಓದಕ್ ಗೊತ್ತಿರೋ ಅಥವಾ ಇಂಥವ್ಗೆ ಬರೋದು ನೀವು? ನೀವು ಕಿಶೋರ್ ಅಲ್ವಾ? ಸುಮ್ನೆ ತಮಾಷೆ ಮಾಡ್ಬೇಡ ಕಿಶೋರ್. ಒಳ್ಳೆ ಮಕ್ಳುಗಳ್ನ ಕೆಟ್ಟ ದಾರಿಗೆ ಎರ್ಸ್ಕೊಂಡು ಪಾರ್ಕಿಗೆ ಹೋಗೋಣ ಅಂತ ಅಂತೀನಿ, ನಾಚಿಕಲ್ಲ ನಿನ್ಗೆ? ಅಂಕಲ್ ಯಾಕೆ ಲವ್ ಮಾಡೋದ್ ತಪ್ಪ ಅಂಕಲ್? ಪ್ರೀತಿಸೋದ್ ತಪ್ಪ? ಪ್ರೀತಿಸೋದ್ ತಪ್ಪ ಅಂತ ಅಂದ್ರೆ ಒಂದು ಅಂತ ಬರ್ಬೇಕು, ಓದ್ಬೇಕು ಚೆನ್ನಾಗಿ. ಓದೋ ಟೈಮಲ್ಲಿ ಲವ್ ಮಾಡ್ಬೋದಲ್ಲ, ಓದ್ಕೊಂಡೆ ಲವ್ ಮಾಡ್ಬೋದಲ್ಲ, ಅದ್ರಲ್ಲಿ ಏನಿದೆ ತಪ್ಪು? ನೋಡಿ ಇಂಥ ಜನ ಅಲ್ಲಲ್ಲ ಮಕ್ಕಳುಗಳು ಈ ವಯಸ್ಸು ಹಿಂಗಾದ್ರೆ ಓದೋ ಟೈಮಾಗ ಓದಮ್ಮ. ಏ ಕಿಶೋರ್, ನೀನ್ ನನಗೆ ತಮಾಷೆ ಮಾಡ್ಬೇಡ ಬಾ. ನನ್ ಕಾಲೇಜ್ಗೆ ಹೋಗಿ ಇಲ್ಲಿ ಬಸ್ ಸ್ಟ್ಯಾಂಡ್ ಹತ್ರ ನಿಂತಿದ್ದೀನಿ, ಬಾ ನಾನು ಎಲ್ಲಾನ ಹೋಗೋಣ. ಅಲ್ಲ ನನ್ನ ಎದುರಿಗೆ ನೀನ್ ಈ ತರ ಮಾತಾಡಿದ್ರೆ ನೀನ್ ಯಾವನ್ ಮಗಳನ್ನಾಗಿರ್ಲಿ ಜಾಸ್ತಿ ಹೊತ್ಬಿಡಿವಿ. ಕಿಶೋರ್ ಆಗಿಂದ ಹೇಳ್ತಾರ ಯಾರು? ನಾವು ನರಸಿಂಹರಾಜ್ ಅಂತ ಹೇಳಿಲ್ವಾ? ಯಾವ್ದು ರಾಂಗ್ ನಂಬರ್ ಮಾಡಿದ್ರಿ? ಏನ್ ಅಂಕಲ್ ನೀವ್ ಹಿಂಗ್ ಬೈತಾ ಇದ್ದೀರಾ? ಒಂದ್ ಹೆಣ್ಮಗುಗೆ ಈ ತರ ಬೈಬೋದಾ? ಹೆಣ್ಮಗನ ನಿಮ್ಮಂತರಿಂದ 10-12 ಮಕ್ಳು ಕೆಟ್ಟ ಹೋಗ್ತವೆ, ನಿಮ್ ದಿಟ್ಟು ತಿರ್ಗವು. ಈಗ ಕಮ್ಮಿ ಆಗಿದೆಯಾ ನಿಮಗೆ, ಜಾಸ್ತಿ ಆಗಿದೆಯಾ? ಈಗ 4 ಮಾತ್ರ ನುಂಗಿದ್ದು ಕಮ್ಮಿ ಆಗಿದೆ. 4 ಮಾತ್ರೆ? ಹಂಗಾರೆ ನೀವು ಕೆಲವೇ ಇನ್ನ ಒಂದು 6 ತಿಂಗಳು ಅಥವಾ 1 ವರ್ಷದಲ್ಲಿ ನೀವು ಸಾಯುತ್ತೀರಿ. ಮಾತ್ರೆ ನುಂಗಿದ್ರೆ ಕಿಡ್ನಿ ಫೇಲ್ ಆಗಿ ಎಲ್ಲಿ ಬದುಕ್ತೀಯಾ? ನೀವು ಬದುಕ್ತೀರಾ? ಅಯ್ಯ ನಾವು ನೋಡ್ರಿ, ನಾನ್ ಹೇಳ್ತಿರೋದು ನಾವು ಬದುಕ್ತೀವಿ ಅಂತಲ್ಲ, ಆದ್ರೆ ನಿಮ್ಗಿಂತ ಜಾಸ್ತಿ ಬದುಕ್ತೀವಿ. ನೀವಾರ ಜಲ್ದಿ ಸದೋಗ್ತೀರಾ. ನಿಮ್ಮ ಹೆಂಡತಿದ್ರ ಪಾಡೇನು, ಮಕ್ಳು ಪಾಡೇನು? ಹಂಗಂತ ಹೇಳುವ ಹುಟ್ಟಿದೀವ, ಹಂಗಂತ ಬರ್ಕೊಂಡು ಹೆಂಡ್ತಿದ್ರೆ ನಿಮ್ಗೆ ಒಪ್ಪಾರ ಆಗ್ತಾರೆ ಅಂದ್ರೆ ಸಿಟಿಗಡೆ ಯಾಕೆ? ನೀವು ಸ್ವಾಮಿಗಳಾದ್ರ? ಅಲ್ಲ ಅಲ್ಲ ಅಲ್ಲ, ನಾವು ಒಬ್ಬ ನಿನ್ನ ಅಭಿಮಾನಿ, ಟಿಕ್ ಟಾಕ್ ಅಭಿಮಾನಿ. ಅಭಿಮಾನಿ? ಟಿಕ್ ಟಾಕ್ ಆಗೈತಲ್ಲ ಮನೆಗೆ, ಅದು ಮಾಡೋದು? ಅದು ನೀವು ಮಾಡಿರ್ತಕ್ಕಂಥ ತಪ್ಪು ಅಲ್ಲ ಸರ್, ಆತರ ತಪ್ಪು ಅಲ್ವಾ ಮಾಡಿರೋದು? ಈಗ ಏನೋ ತಿಳಿಗಳೇನ ಅವಾಗ ಸಣ್ಣ ಹುಡುಗಾಗಿ ನಡ್ದೈತೆ, ಅದನ್ನೇ ನೀವು ಎಳೆದು ನಮ್ಮನ್ನ ತಾಂಡೋಗಿ ಕೆರೆಗೆ ಹೋಗೋಂಗ್ ಮಾಡ್ಬೇಡಿ ನೀವು. ಇಲ್ಲ, ಸಣ್ಣ ಹುಡುಗ ಅಂದ್ರೆ ಎಷ್ಟು ವರ್ಷ ಸರ್ ಅವಾಗ ನಿಮ್ಗೆ? ಇನ್ನಿದೆಲ್ಲ ಅದನ್ನ ಬಿಡಿ. ಇದು ಊರಿನಳ್ಳಿ ಕೆರೆ ನೀರು ಗುಬ್ಬಿ ಕೆರೆಗೆ ಹೋದ ಗೊತ್ತಿಲ್ಲ ವಾಪಸ್. ಯಾವತ್ತು ಬುಗುನಹಳ್ಳಿ ಕೆರೆ ನೀರು ಗುಬ್ಬಿಗೆ ಹೋಗಲ್ಲ ಸರ್. ಗುಬ್ಬಿ ಕೆರೆ ನೀರು ಬುಗುನಹಳ್ಳಿಗೆ ಬರುತ್ತಲ್ವಾ? ಸೆಕ್ಕಿ ಗರಿತದ ನೀರು ಬಾಯಿಗೆ ಗರಿತದ? ನನಗ್ ಗೊತ್ತಿಲ್ಲ. ಮತ್ತೆ ಗೊತ್ತಿಲ್ಲ ಮೇಲೆ ಸುಮ್ಮನೆ ಫೋನ ನಮ್ಮ ಮ್ಯಾಗ ತಲೆ ಕೆಡಿಸ್ತಾರೆ, ಎಲ್ಲ ಹೊರಟಿರ್ತಾವ ಸರ್. 1 ನಿಮಿಷ. ಹಂಗೆ ಒರೇ ಈರುಳ್ಳಿ ಅವ್ರು ಬಂದು ತಲೆ ಕೆಡಿಸ್ತಾರಲ್ಲ, ಹಂಗೆ ನೀವು ತಲೆ ಕೆಡಿಸ್ತಾರ? ಅಲ್ಲ ಸರ್, ಯಾಕೆ ಈ ತರ ಮಾತಾಡ್ತಿರೋದ್ ನೀವು? ನರಸಿಂಹರಾಜ್ ಅವ್ರೆ, ಮಾತು ಅದೇ ಅರ್ಧ ಗೊತ್ತಾಗಿ ಮಾಡಿದ್ರೆ ಯಾರು ಬೇಕು? ಅರ್ಧ ಗೊತ್ತಾಗಿ ಮಾತು ಅದೇ ಮಾಡೋದಲ್ಲ ಅಡ್ಜೆಂಟಾಗಿ. ಅಲ್ಲ, ನೀವು ಮಾಡಿರ್ತಕ್ಕಂಥ ತಪ್ಪಲ್ಲವೇ? ನಾವು ಮಾಡಿರ್ತಕ್ಕಂಥ ತಪ್ಪಲ್ಲವೇ ಅಂತ ಹೇಳ್ತಿರಲ್ಲ. ಇವರು ನಿತ್ಯಾನಂದ ಸ್ವಾಮಿಗಳು ಎಲ್ಲಿದ್ದಾರೆ? ನನ್ಗೇನ್ ಗೊತ್ತು, ನಿಮಗ್ ಗೊತ್ತು, ನಿಮ್ಮ ಸ್ನೇಹಿತರಲ್ವಾ ಅವರು? ಅಲ್ಲ, ನೀವು ಸ್ವಾಮಿಗಳಲ್ಲ? ಅಲ್ಲ ರೀ, ನಾವ್ ಹೇಳಿರ್ತಕ್ಕಂಥ ನಿಮ್ಮ ಧರ್ಮಪತ್ನಿಗೆ ಮೋಸ ಮಾಡಿ ನೀವು ಏಕಪತಿರೋ ಇದು ಮಾತಾಡಿದ್ರೆ ಅದನ್ನೇ ಹೇಳಿಬೇಡ, ಬಿಟ್ಟು ದುಡ್ಡು ಅಂತ ಹೇಳ್ರಿ, ಅದು ಯಾಕೆ ಮಾಡಿ ಸರ್? ಆಫ್ ಮಾಡೋದಕ್ಕೆ ನಾವು ಫೋನ್ ಮಾಡಿಲ್ಲ ನಿಮ್ಗೆ. ಮತ್ತೆ ಯಾವ್ದೋ ಕಾಲದಾಗ ಆಗಿರೋದ? ನಮಗೆ ತಿಳಿಯುವಷ್ಟು ನಿಮ್ಗೆ ತಿಳುವಳಿಕೆ ಹೇಳ್ಬೇಕು ಅಂತ ನಾನು ನಿಮಗ್ ಫೋನ್ ಮಾಡಿರೋದು. ನೀವು ಕಟ್ಕೊಂಡಂತ ನಿಮ್ಮ ಧರ್ಮಪತ್ನಿಗೆ ಜನ ಇದಾರೆ, ಬರೀ ಅದನ್ನೇ ಈಗಾಗಲೇ 100 ಸಲ ಹೇಳಿದ್ರಿ. ಅಲ್ಲ ಸರ್, ರಾತ್ರಿ ಯಾಕೆ ನಿದ್ದೆ ಇಲ್ವಾ ನಿಮ್ಗೆ? ನೋಡ್ರಿ, ಸ್ವಲ್ಪ ನೀವು ನಾನು ಆರೋಗ್ಯನ ಕೆಡಿಸ್ತೀನಿ, ಹುಗ್ಗಿನ ಹೋಗ್ತೈತೆ, ಕಿಡ್ನಿನ ಹೋಗ್ತೈತೆ, ಏನ ಹೋಗ್ತೈತಿ, ನಂಗೆ ಹೋಗೋದು. ನನಗೇನು ಫೋನ್ ಮಾಡ್ಬೇಡಿ, ಇನ್ನೂರೆಲ್ಲ ಕತೆ ಎತ್ಬೇಡಿ. ಇಲ್ಲ, ಖಂಡಿತ ಇಲ್ಲ. ನಿಮ್ಗೆ ಈಗ ತಲೆನೋವು ಕಮ್ಮಿ ಆಯ್ತಾ? ಮಾತ್ರೆ 4 ಮಾತ್ರೆ ನುಂಗಿರಿ. ಹೌದಾ? ಈ ಮನೆ ಮದ್ದು ಏನೋ ತಗೊಬೇಕಾಗಿತ್ತು.
ಮನೆ ಮದ್ದು ಮಾಡ್ಕೊಡಕ್ಕೆ ಅಲ್ಲಿ ಯಾರೋ ಅರ್ಧ ಹೊತ್ನಪ್ಪ ಬಸ್ ಸ್ಟ್ಯಾಂಡ್ ಕಾಯ್ಕೊಂಡು ಕುಂತಾರಲ್ಲ ಅಲ್ಲಿ ಮಾಡ್ಕೋದು ಅಂತ ಅಂದ್ರು. ಯಾರು ಅರ್ಧ ಕಾಯ್ಗೆ ಕುಂತಿರೋದು? ಇವ್ರು ಸುಮ್ಮನೆ ನಮ್ಗೆ ಯಾಕೆ ರೇಗಿಸ್ತಾರೆ? ಅಲ್ಲ ಸರ್ ಅಂತ ಮತ್ ಮಾತಾಡ್ಬೇಡ್ರಿ. ಯಾಕೆ ಹೇಳಿ? ಕೆಟ್ಟ ಪದ ನಾವು ಆತರದವ್ರೆಲ್ಲ ಕೆಟ್ಟ ಪದ ಯೂಸ್ ಮಾಡ್ಬೇಡ್ರಿ ನೀವು. ಅವೇ ನಾವು ಸ್ವಾಮಿ ಒಂದು ನಿಮಿಷ ಕೇಳ್ರಿ, ಇಲ್ಲಿ ನಾನು ಹೇಳ್ತಿರೋದು ನೀವು ಕೆಟ್ಟ ಪದ ಯೂಸ್ ನಾನೇನು ಅವಾಗ್ಲಿಂದ ಕೆಟ್ಟ ಪದ ಯೂಸ್ ಮಾಡೋದ್ನಾ? ಆನೇಕಲ್ ತಾಲೂಕ್ನವರು ಅಣ್ಣಾರೆ. ಆನೇಕಲ್ ತಾಲೂಕು ಮೈಸೂರು ಡಿಸ್ಟಿಕ್ ಬರುತ್ತಲ್ರ? ಹೌದೌದು. ನಾವು ನಮ್ಗೆ ಹಿಂಗೆ ಗುರುಗಳು ಫೋನ್ ಕಾಂಟ್ಯಾಕ್ಟ್ ಮುಖಾಂತರ ಟಚ್ ಕನೆಕ್ಷನ್ ಸಿಕ್ತು. ಒಂದು ವರ್ಷದಿಂದಲೂ ಹಿಂಗೆ ಮಾಡಿದ್ರು. ಆಮೇಲೆ ಅಲ್ಲೇ ದೇವಸ್ಥಾನದಲ್ಲಿ ಏನೇನೋ ಎಲ್ಲ ಮಾಡಿರು. ನಮ್ಗೆ ಸ್ವಲ್ಪ ಎಲ್ಲ ಅಭಿವೃದ್ಧಿ ಬಂತು, ಒಳ್ಳೇದಾಯ್ತು. ಗುರುಗಳು ಹೇಳಿದ್ಮೇಲೆ ನಮ್ಗೇನಾಯ್ತು ಅಣ್ಣಾರೆ, ನಿಧಿ ಸಿಕ್ತು ಜಮೀನಲ್ಲಿ. ಜಮೀನಲ್ಲಿ ಒಂದು ಬಿನ್ಗೆ ಸಿಕ್ತು ಗುರುಗಳು ಹೇಳಿದ್ಮೇಲೆ. ನಾವು ಅವಾಗಿಂದ ಸ್ವಲ್ಪ ಡೆವಲಪ್ ಆದವು. ಅದಕ್ಕೆ ಗುರುಗಳ ಅಡ್ರೆಸ್ ತಗೊಂಡು ಸೀದಾ ಗುರುಗಳು ಹುಡುಕೊಂಡು ನಾವು ನೆನ್ನೆಯಿಂದಲೂ ಸುತ್ತಾಡ್ಕೊಂಡ್ ಬಂದು. ಇದು ಬಿನ್ಗೆ ಒಳಗೆ ಏನ್ ಸಿಕ್ತವೆ? ಎಲ್ಲ ಚಿನ್ನದ ನಾಣ್ಯ ನೋಡಿ. ಇಲ್ಲಿ ಇದ್ರಾಗೆ ಟಿವಿ 9 ಈಗ ಸ್ವಾಮಿ ಪ್ರಚಾರ ಮಾಡಬೇಡಿ ದಯವಿಟ್ಟು. ಏನೋ ಸ್ವಾಮಿ ಭಕ್ತರು ಅದೆಲ್ಲ ಇದು ಟಿವಿ 9 ಕಲ್ಕಿ ಭಗವಾನ್ ITI ದಾಳಿ 33 ಕೋಟಿ ಬಂಧನ, ಆಮೇಲೆ ದೇವಮಾನವ ಅಂತ ಇವ್ರು 100 ರೂಪಾಯಿ ಅಲ್ದಾಡ್ತಿದ್ರೆ ಸ್ವಾಮಿಗಳು. ಇವರು ಯಾರೋ ಟಿವಿ 9 ತೋರಿಸ್ತಾ ಇತ್ತು ನೋಡಿ, ಕಲ್ಕಿ ಭಗವಾನ್ ಅನ್ನೋರು. ಹೌದೌದೌದು. ಈಗ ಅವ್ರನ್ನ ITI ರೈಡ್ ಮಾಡಿ ಎಲ್ಲ ಸಾವಿರಾರು ಕೋಟಿ ರೂಪಾಯಿ ಭೂಮಿ ದುಡ್ಡೆಲ್ಲ ಸಿಗ್ತಾ ಐತೆ ಸ್ವಾಮಿ. ಸಿಕ್ಕೈತೆ. ಇವರು ಟಿವಿ ತೋರಿಸ್ತಾರೆ ಸ್ವಾಮಿ. ಪ್ರಚುರ ಮಾಡ್ಕೊಂಡ್ ಕೂಕೊಂಬಾರ್ದು ಯಾವುದೇ ಕಾರಣದಿಂದ. ಇಲ್ಲಿಗೆ ಬಂದು ಏನವರ ಮಠಕ್ಕೆ ಹೋಗಕ್ಕೆ ಆಗಲ್ಲ, ಸಿಕ್ಕಾಬಿಟ್ಟೆ ಜನ ಐತೆ. ನಮ್ಗೆ ಕಾರು ಕೊಟ್ಟೋಗಕ್ಕೆ ಬಂದಿದೀವಿ ಅಣ್ಣಾರೆ. ಯಾರಿಗೆ ಸ್ವಾಮಿ? ಸ್ವಾಮಿಯರಿಗೆ ಒಂದು ಹೊಸ ಕಾರ್ ಬುಕ್ ಮಾಡಿದ್ದು, ಫಾರ್ಚುನರು. 45 ಲಕ್ಷ ರೂಪಾಯಿ ಕಾರು ಅಣ್ಣಾರೆ. ಅವರಿಂದ ನಮಗೆ ಕೋಟ್ಯಾಂತರ ರೂಪಾಯಿ ದುಡಿಮೆ ಆಗೈತೆ. ಕಾರ್ ಎಷ್ಟು ಕೊಡ್ಸಿರೋದು ಸ್ವಾಮಿ? 45,000 ಫಾರ್ಚುನರು. 45 ಲಕ್ಷ ಫಾರ್ಚುನರ್ ಅಂದ್ರೆ ದೊಡ್ಡ ಮಿನಿಸ್ಟರ್ ಓಡಾಡ್ತಾರಲ್ಲ ಗುರುಗಳೇ, ಸಿದ್ದರಾಮಯ್ಯ ಯಡಿಯೂರಪ್ಪ ಓಡಾಡ್ತಾವ್ರಲ್ಲ ಆ ಕಾರು. ಉದ್ಯೋಗಿರುತ್ತಲ್ಲ ಅದು. ಆ ಕಾರು. ನಿಮ್ದು ತಂದೆ ತಾಯಿ ಎಲ್ಲ, ನೀವು ತಂದೆ ತಾಯಿ ಮಾಡ್ಕೊಟ್ಟಿದ್ದು, ನೀವೆಲ್ಲ ಸ್ವಂತ ಮಾಡ್ಕೊಂಡಿದ್ದ ಜಮೀನು? ಸ್ವಾಮಿ ನಾವು ಹೇಳ್ಬೇಕು ಅಂದ್ರೆ, ನಾವು ಬಡತನದಲ್ಲಿ ಬಂದವರು, ಕುರಿ ಮೇಯಿಸ್ಕೊಂಡಿದ್ದವರು. ನಮ್ಗೆ 2 ವರ್ಷದಿಂದ ಈ ಗುರುಗಳು ಫೋನ್ ಸಿಕ್ಕಿರು, ಫೋನಾಗ ಮಾತಾಡಿರು. ಹಿಂಗೆ ಉದ್ದೇಶವಾಗಿ ಅವರೇ ನಮಗೆ ಫೋನ್ ಮಾಡಿರು. ಆಮೇಲೆ ನಮ್ಗೆ ಫೋನ್ ಮಾಡಿದ್ದು ಸ್ವಾಮಿ, ನಾವು ನಂಬಿಟ್ಟು ನಮ್ದವರು ಸ್ವಾಮಿ ಹಿಂಗೈತೆ ಜಮೀನು ಮೂಲ ಎಲ್ಲ ಕೇಳಿರು, ಹೆಂಗೈತೆ ಎಲ್ಲ ಡೀಟೇಲ್ ಎಲ್ಲ ಹೇಳಿ ನೀವು ಚೆಕ್ ಬಂದಿ ಎಲ್ಲ ಅಂದ್ರು. ಹೇಳ್ದು. ಆಮೇಲೆ ಒಂದ್ ಕಡೆ ಒಂದು ಮೂಗುತ್ತ ಇತ್ತು ಜಮೀನಲ್ಲಿ ಉತ್ತ ಇತ್ತು, ಬಹಳ ನಮ್ ತಾತನ ಕಾಲದಿಂದ ಉತ್ತ ಹಂಗೆ ಇತ್ತು. ಆಮೇಲೆ ನಿಮ್ಗೆ ಒಳ್ಳೆ ಯೋಗ ಐತೆ ಅಂತ ಅಂದ್ರು ಸ್ವಾಮಿ. ನಾವು ಕುರಿ ಮೇಷರ್ಗೆ ಏನೋಗ್ ಬರ್ತದೆ ಸ್ವಾಮಿ, ನೀವ್ ಯಾಕೆ ಹಂಗಂತೀರ ನಮ್ಮನ್ನ ಅಂದು. ಇಲ್ಲ ತಾಯಿ ಅನುಗ್ರಹ ಐತೆ, ನಾನು ತೋರಿಸ್ತೀನಿ ನೋಡಿ ಇನ್ನೊಂದು ವಾರದಲ್ಲಿ ಅಂದ್ರು. ನೋಡಿ ಹಂಗೆ ದಕ್ಕಿಸ್ಕೊಂಡ್ರಿ ನೀವು. ನಿಮ್ಮ ಊರಿಗೆ ಒಂದ್ಸಲ ನಮ್ದು ಬರೋಣ ಸ್ವಾಮಿ. ನಾವು ನೀವು ಅಡ್ರೆಸ್ ಕೊಡಿ, ನಾವೇ ಕಾರ್ ಕಳಿಸ್ತೀವಿ, ನಿಮ್ ಫ್ಯಾಮಿಲಿ ಎಲ್ಲ ಬನ್ನಿ. ಅದೇ ಶೃಂಗೇರಿಗೆ ಬಂದಾಗ ಹಂಗೆ ಬರ್ತೀವಿ ಸ್ವಾಮಿ ಒಂದ್ಸಲ. ಬನ್ನಿ ದಯವಿಟ್ಟು ಬನ್ನಿ. ಅವ್ರಿಗೆ ಸಂಸಾರ ಮಕ್ಳಿಗೆ ಇದ್ದಾವ್ರ ಸ್ವಾಮಿ? ಯಾರಿಗೆ? ಸ್ವಾಮಿಗಳಿಗೆ. ಇಲ್ಲ, ಬ್ರಹ್ಮಚಾರಿಗಳು. ಏನೋ ಒಳ್ಳೇದಾಗ್ಲಿ ಬಿಡಿ ಸ್ವಾಮಿ. ಅಪ್ಪ ಅಮ್ಮ ಅವರೆಲ್ಲ ಅಣ್ಣ ಅದ್ದಿರು, ಅವ್ರ ಅಣ್ಣ ತಮ್ಮದಿರು 3-4 ಜನ ಅವ್ರೆ. ಅವ್ರೆಲ್ಲಾರ್ಗು ಮದುವೆ ಆಗೈತೆ. ಇವ್ರಿಗೂ ಅಲ್ಲೇ ಏಜ್ ಪರ್ಸನ್ನೇನೆ. ಆಮೇಲೆ ನಮ್ಗೆ ಅದನ್ನ ತೋರ್ಸಿರು ನೋಡಿ. ಉತ್ತದಿಂದ ಈ ಭಾಗದಲ್ಲೇನೆ ನೀವು ಏನು ಮಾತಾಡ್ಬೇಡಿ. ಇಂಥ ಟೈಮಲ್ಲಿ ನೀವು ಬಿಳಿ ಪಂಚೆ ಹಾಸ್ಬಿಟ್ಟು ನೈಟು ಮಧ್ಯದ ರಾತ್ರಿಲಿ ನಮಗೂ ಭಯ. ಬಿಳಿ ಪಂಚೆ ಹಾಸಿ ಅಕ್ಕಿ ಉಯ್ದ್ಬಿಟ್ಟು ನೀವು ಬಂದ್ಬಿಡಿ, ನೀವೇನೋ ಬಂದವರು ಕಣ್ಣಿಗೆ ಬೀಳ್ದಂಗೆ ಕೂಕೊಂಬಿಡಿ ಅಂದ್ರು. ನಾವು ಪಂಪ್ ಹೌಸ್ ಸಿಕ್ತಲ್ಲ, ಪಂಪ್ ಹೌಸ್ ಅಲ್ಲಿ ಮನೆ ಕಂಡು ಅಲ್ಲಿ ಎಲ್ಲ ಕಾಂಪೌಂಡ್ ಮಾಡಿದೀವಿ, ಯಾರು ಬರಲ್ಲ. ಅದು ಕರೆಕ್ಟಾಗಿ 3 ಗಂಟೆ ರಾತ್ರಿನಲ್ಲಿ ಸೌಂಡ್ ಆಯ್ತು. ಸೌಂಡ್ ಆಗತ್ಲು ಆ ಬಿನ್ಗೆ ಅಕ್ಕಿ ಮೇಲೆ ಕರೆಕ್ಟಾಗಿ ಕೂತಿತ್ತು. ಇಲ್ಲ ಅದ್ರಕ್ಕೆ ಅದೇ ಬಿನ್ಗೆ ಬಂತು, ಅಕ್ಕಿ ಮೇಲೆ ಕೂಕಂತು. ದೇವ್ರ ಸತ್ಯ ಬಿಡಿ. ಸತ್ಯ. ಆಮೇಲೆ ಕುರಿ ಬಲಿ ಕೊಟ್ಟು ಅದ್ರಲ್ಲಿ ಇವ್ರ ಇದು ಎಲ್ಲ ಕಾಮ ಕ್ರೋಧ ಮದ ಮಾತ್ಸರ್ಯ ಎಲ್ಲ ತ್ಯಜಿಸಿ ನೋಡಿ, ಇವರು ಬ್ರಹ್ಮಚಾರಿ ಪಾಲನೆ ಮಾಡಿವ್ರಿ ಅಂತ ಅಂದ್ರೆ ಇವರು ನಮ್ಮ ಭಾಗಕ್ಕೆ ಮನೆ ದೇವರು 100%. ನಾವು ಹೇಳ್ತಾ ಇದ್ದೀನಲ್ಲ, ನಾವು ನಂಬಿಟ್ಟು ಹುಡುಕೆಂಬಂದು ನಾವು ಅವ್ರ ಅರ್ಕೆ ಕಾರ್ ಕೊಡ್ತೀವಿ ಅಂತ ಹೇಳಿದ್ದು. ಅಲ್ಲ ನೋಡಿ, ಅಷ್ಟೊಂದು ಕೋಟಿ ರೂಪಾಯಿ ಇದ್ದು, ಲಕ್ಷ ರೂಪಾಯಿ ಕಾರು ಕೊಟ್ಟು ನೋಡಿ. ಇವಾಗ ನೀವು ಅಲ್ಲೇ ಇರ್ತೀವಿ ಅಂತಂದ್ರೆ ಅಷ್ಟು ನಂಬಿಕೆಯಿಂದಲೇ ಅಲ್ಲೇ ಇದ್ದೀರಾ ನೀವು. ಮನೆ ಮಠ ಎಲ್ಲ ಬಿಟ್ಟು ಹೋಗಿ. ನಾವು ಹೇಳ್ಬೇಕು ಅಂದ್ರೆ ಯಾಕೋತ ನೀವು ಒಳ್ಳೆ ಜನ ಅನ್ನಂಗೆ ಕಾಣಿಸ್ತೈತೆ. ದಾಟಿ ಒಳಗೆ ಒಂದು 75 ಒಂದು 7.5 ಕೋಟಿ 8 ಕೋಟಿಗೆ ಇದ್ದೀವಿ ಈಗ.
ಕುರಿ ಮೇಸ್ತಿದ್ದರು. ಕುರಿ ಮೇಸ್ತಿದ್ದವರು. ಆಮೇಲೆ ಹಾ ವ್ಯವಸಾಯ ಅಡಿಕೆ ಗಿಡನೇ ಹೋಗ್ತದೆ ಹೆಚ್ಚು ಕಮ್ಮಿ 1 ಕೋಟಿಗೆ. ಮಾರಾಯ ನಮ್ಮಪ್ಪ ಅದೆಲ್ಲಿ ನಮ್ಮ ಮಂದೇವ್ರೆ ಕರ್ಕೊಂಡ್ಬಂದು ನಮಗೆ ಕಾಂಟ್ಯಾಕ್ಟ್ ಆಯ್ತೇನೋ, ಬಹಳ ಅಭಿವೃದ್ಧಿ ಆಗಿದೀವಿ ಅವರಿಂದ ಅಣ್ಣಾರೆ. ನೋಡಿ ಹಂಗೆ ದಕ್ಕಿಸ್ಕೊಂಡ್ರಿ ನೀವು. ನಿಮ್ಮ ಊರಿಗೆ ಒಂದ್ಸಲ ನಮ್ದು ಬರೋಣ ಸ್ವಾಮಿ ನಾವು. ಬನ್ನಿ, ನೀವು ಅಡ್ರೆಸ್ ಕೊಡಿ, ನಾವೇ ಕಾರ್ ಕಳಿಸ್ತೀವಿ, ನಿಮ್ಮ ಫ್ಯಾಮಿಲಿ ಎಲ್ಲ ಬನ್ನಿ. ಅದೇ ಶೃಂಗೇರಿಗೆ ಬಂದಾಗ ಹಂಗೆ ಬರ್ತೀವಿ ಸ್ವಾಮಿ ಒಂದ್ಸಲ. ಬನ್ನಿ ದಯವಿಟ್ಟು ಬನ್ನಿ. ಆಯ್ತು ಸ್ವಾಮಿ. ಊಟ ಆಯ್ತಾನಮ್ಮ? ಏನ್ ನಿನ್ನ ಹೆಸರು? ಯಾವ ಊರು? ಮಕ್ಕಳು ಒಂದೂವರೆ ವರ್ಷ 6 ತಿಂಗಳು ಹಿಂಗೆಲ್ಲ ಬಂದಿದಾವೆ. ಅವು ಅಳ್ತಾವು. ಬೆಳಗ್ಗೆಯಿಂದ ಬಂದಿರೋರು ಅಂತಿವ್ರೆಲ್ಲ, ಬೆಳಗ್ಗೆಯಿಂದ ಬಂದಿರೋ ಕಾಯ್ತಾ ಇದಾರೆ. ಅವ್ರಿಗೆಲ್ಲ ಊಟದ ವ್ಯವಸ್ಥೆ, ಹಾಲಿನ ವ್ಯವಸ್ಥೆ ಎಲ್ಲ ಮಾಡ್ತಿದ್ದೀನಿ. ನಾನು ಅವ್ರ ತೋಟಕ್ಕೆ ಮನೆಗೆ ಹೋಗಿ ನನ್ನ ಪಾದ ಸ್ಪರ್ಶ ಮಾಡ್ಬೇಕು ಅಂತ ಹೇಳಿ ಕರಿಯಕ್ ಬಂದಿದ್ದಾರೆ ನರಸಿಂಹರಾಜು. ಆಯ್ತು ದೂರ ಲಾಂಗ್ ಆಗುತ್ತೆ ಸ್ವಾಮಿ. ಶೃಂಗೇರಿಯಲ್ಲಿ ಐತೆ, ನಮ್ಮೂರಿಗೆ ಎಲ್ಲಿ ಬರಕ್ ಆಗುತ್ತೆ? ನೀವು ಎಲ್ಲ ತುಮಕೂರು ಕಡೆಗೆ ಬಂದಾಗ ನಿಮ್ ಕಾಲು ಪೂಜೆ ಮಾಡ್ಕೊಂಡ್ ಬರ್ತೀವಿ ಸ್ವಾಮಿ. ನಿನ್ಗೆ ಒಳ್ಳೇದಾದ್ಮೇಲೆ ನೀನ್ ಭಕ್ತಿಯಿಂದ 5 ರೂಪಾಯಿ ಹಾಕು, ಉಂಡಿ ಒಳಿಕೆ 10 ರೂಪಾಯಿ ಹಾಕು. ಅದು ನನ್ಗಲ್ಲ, ದೇವಸ್ಥಾನದ ಒಳಿಕೆ. ನಾನೆಲ್ಲೂ ಹಾಕೇ ಇಲ್ಲ ಸ್ವಾಮಿ ಇದುವರೆಗಾಗಿ. ದೇವ್ರಿಗೆ ದುಡ್ಡೇ ಹಾಕಿಲ್ಲ. ಒಟ್ನಾಗ ಹೋಗಿ ಕೈ ಮುಗಿದು ಕ್ಲೀನ್ ಆಗಿ ಬರ್ತೀನಿ ಸ್ವಾಮಿ. ಯಾಕೆ ಹಾಕಾಗಲ್ಲ? ದೇವ್ರಿಗೆ ನಮ್ಗೆ ದೇವ್ರು, ನಾವ್ ಇರೋದಕ್ಕಲ್ಲ ದೇವ್ರು ಹೋಗಿ ಪೂಜೆ ಮಾಡೋದು. ಹೋಗಿ ಭಕ್ತಿಯಿಂದ ಸ್ನಾನ ಮಾಡಿ, ತಣ್ಣೀರ್ ಸ್ನಾನ ಮಾಡಿ ಪೂಜೆ ಮಾಡಿಸ್ಕೊಂಡ್ ಬರ್ತೀವಿ. ದೇವ್ರು ನಮಗ್ ಕೊಡ್ಬೇಕು, ದೇವ್ರಿಗೆ ನಾವು ಕೊಡಕ್ಕಾಗತ್ತಾರ ಸ್ವಾಮಿ ಅಂತ ನಾನು ಮನಸ್ಸಾಗಿರೋದು. ಇಲ್ಲ 1 ನಿಮಿಷ ಆಗೋಯ್ತು ಇಲ್ಲ ಅವಂದು ಒಂಚೂರು ಆಗೋಯ್ತು. ನರಸಿಂಹರಾಜು, ಭಕ್ತಾದಿಗಳು ತುಂಬಾ ಗಲಾಟೆ ಮಾಡ್ತಿದ್ದಾರೆ. ಭಕ್ತಾದಿ ಜೊತೆ ಮಾತಾಡೋ ನಿಮಿಷ. ಹಲೋ, ಹೇಳಿ. ಏನವ್ವ? ಊಟ ಮಾಡಿದ್ರ ಅಂಕಲ್? ಇಲ್ಲ ತಾಯಿ. ಮಾಡೋಗ್ರಿ. ಕೊಡು ಅಷ್ಟೇ, ನಮ್ಮ ಭಕ್ತಾದಿಗಳು ಸಾಕು, ಕೊಡು. ಹಲೋ, ನಿಮ್ದು ಯಾವ ಊರು ತಾಯಿ? ನಮ್ದು ಚಿಕ್ಕಮಂಗ್ಳೂರು. ನಮ್ದು ಇಲ್ಲಿ ತುಮಕೂರು ತಾಯಿ. ನಿಮ್ಗೆ ಏನು ಒಳ್ಳೇದಾಯ್ತ ತಾಯಿ? ಒಳ್ಳೇದಾಗೈತೆ. ಏನೋ ಬಿಡಿ, ದೇವ್ರು ತಾಯಿ ಒಳ್ಳೇದ್ ಮಾಡ್ಲಿ. ನಮ್ಗೂ ಸ್ವಾಮಿಗಳು ಏನೋ ನಿಗಾ ಕೊಟ್ಟಿದಾರ ತಾಯಿ. ಅವ್ರ ಆಶೀರ್ವಾದ ನಮ್ಗೆ ಒಳ್ಳೇದಾದ್ರೆ ನಾವು ಆ ತಾಯಿ ಸನ್ನಿಧಾನಕ್ಕೆ ಗೊತ್ತೀವಿ ತಾಯಿ. ನಾವು ಬಾಡ್ತಂದ ಕೊಟ್ಟಿರೋದ್. ನಾನು IAS ಎಕ್ಸಾಮ್ ಬರೀತಾ ಇದ್ದೀನಿ. ಎಕ್ಸಾಮ್ ಒಳ್ಳೇದಾಗ್ಲಿ ತಾಯಿ, ಪಾಸ್ ಆಗ್ರಿ. ಮುಂದಿನ ತಿಂಗಳು ಕೆಲ್ಸ ಸಿಗುತ್ತೆ. ಏನೋ ತಾಯಿ ಆಶೀರ್ವಾದ ನಿಮ್ಗೆ ಒಳ್ಳೇದಾಗ್ಲಿ ತಾಯಿ. ಎಲ್ಲ ಸ್ವಾಮಿಗಳ ದಯೆಯಿಂದ. ಏನೋ ಅವ್ರ ಸ್ವಾಮಿ ದಯ. ನಾವು ಅಲ್ಲಿ ಬರ್ತೀವಿ ತಾಯಿ, ನಿಮ್ಮಂಗೆ ಒಳ್ಳೇದಾದ್ರೆ. ಬರ್ರಿ. ಆಯ್ತು ಸ್ವಾಮಿ, ಆಯ್ತಾಯಿ. ನನ್ಗೆ ಏನ್ ಬೇಜಾರಾಯ್ತು ಅಂದ್ರೆ, ನಿನ್ ಹೆಂಡತಿ ನಮ್ಮ ಶಕ್ತಿ ಬಗ್ಗೆ ಮಾತಾಡಿದ್ದು ನಂಗೆ ತುಂಬಾ ಬೇಸರ ಆಯ್ತು. ಅವರು ಇಷ್ಟಾದ್ಮೇಲೆ ಒಂದೊಂಚೂರು ಏನೋ ಇದು ಉಬ್ಸಕ್ ಒಂಚೂರು ಇದನ್ನ ಎಣ್ಣೆ ಕುಡಿತಾರ ಸ್ವಾಮಿ, ಕುಡಿಯೋದು ಹಂಗಾಗ್ತೈತೆ ಒಂದೊಂದ್ ಟೈಮ್. ಹಂಗಾಗಿ ಸುಮ್ಮನಾಗ್ತಾರ ಸ್ವಾಮಿ. ಅಲ್ಲ, ನನ್ನ ಶಕ್ತಿ ಬಗ್ಗೆ ಮಾತಾಡ್ತಿರೋದು. ಮಗಳು ಓದ್ಕೊಂತ ಐತಿ, ಎದ್ದೋಗ ನಾಯಿ ಬಡ್ಕಂತೀಯಲ್ಲ ಯಾವಾಗ್ಲೂ ಅಂತ ಸ್ವಾಮಿಗಳು ಅನ್ನೋದು ಗೊತ್ತಿಲ್ಲ ಅವ್ರಿಗೆ. ಗೊತ್ತಾಯ್ತು. 1 ನಿಮಿಷ. ಆಯ್ತು ಸ್ವಾಮಿ. ನಾನ್ ಹೇಳೋದು, ಈಗ ನಿನ್ ಹೆಂಡತಿ ಬಗ್ಗೆ ಪ್ರಯೋಗ ಮಾಡೋದ್ ಬೇಡ. ಈಗ ನಿನ್ ಹೆಂಡತಿಗೆ ಚಾಲೆಂಜ್ ಮಾಡಕ್ ಹೇಳು. ಬೆಳಗ್ಗೆ ನಿನ್ಗೆ ಒಂದ್ ಕೈಯ ಕಾಲ ಬಿದ್ದೋಂಗ್ ಮಾಡ್ತೀನಿ. ಬಿದ್ದೋದ್ಮೇಲೆ ತೀರಾ ಸರಿ ಮಾಡಕ್ ಆಗಲ್ಲ ನನ್ನ ಕೈಲಿ. ಮಾಡ್ಲಾ? ನನಗೆ ಸ್ವಾಮಿ? ಅಲ್ಲ, ನಿನ್ಗೆ ಮಾಡೋಣ ಪ್ರಯೋಗ. ನನಗೆ ಯಾಕೆ ಮಾಡ್ತೀರಾ ಸ್ವಾಮಿ? ನಾವೇನ್ ನಮಗ್ ಪ್ರಯೋಗ ಮಾಡಿ ಕೆಟ್ಟದ್ ಮಾಡಿಲ್ಲ. ದಯವಿಟ್ಟು ಹಂಗ ಯಾರಿಗೂ ಭಕ್ತರಿಗೆ ಮಾಡಕ್ ಹೋಗ್ಬೇಡಿ ದಯವಿಟ್ಟು. ಅಲ್ಲ, ಮತ್ತೆ ನೋಡಿ ಅವ್ರ ಯಾರ ಸ್ವಾಮಿ ಭಕ್ತಾದಿಗಳು ನೋಡಿ, ಅವ್ರ ಜ್ಞಾನಿಗಳು ಏನಂತಾರೆ, ನಾವು ಏನು ಇಲ್ಲ ಸ್ವಾಮಿ, ನಮ್ಗೆ ಯಾಕೆ ಹಂಗ್ ಮಾಡ್ತೀರಾ? ನಾವೇನಿಲ್ಲ, ಅವತ್ತಿಗೆ ಜೀವನ ಮಾಡ್ಕೊಂಡಿದೀವಿ, ನಮ್ಗೇನ್ ಹಂಗ್ ಮಾಡ್ತೀರಾ? ಯಾರ್ದ ಮ್ಯಾಗಳ ಸಿಟ್ ನಮ್ಗೆ ಯಾಕೆ ಹಂಗ್ ಮಾಡ್ತೀರಾ? ಮತ್ತೀಗ ನಿನ್ನ ಆ ಮಗಳು ಹೆಂಗ್ ಅಂದ್ಲು ನನ್ ಮೇಲೆ? ಅವರು ಇಷ್ಟಾದ್ಮೇಲೆ ಒಂದೊಂಚೂರು ಏನೋ ಇದು ಉಬ್ಸಕ್ ಒಂಚೂರು ಇದನ್ನ ಎಣ್ಣೆ ಕುಡಿತಾರ ಸ್ವಾಮಿ, ಕುಡಿಯೋದು ಹಂಗಾಗ್ತೈತೆ ಒಂದೊಂದ್ ಟೈಮ್. ಹಂಗಾಗಿ ಸುಮ್ಮನಾಗ್ತಾರ ಸ್ವಾಮಿ. ಮಗಳು ಅಂತ ಅವ್ರ ಮಗಳೊಂದು ಒಳಗಡೆ ಓದ್ಕೊಂತ ಚಿಕ್ಕ ಮನೆ ನಮ್ದು, ನಾಯಿ ಬಡ್ಕೊಂತ ಎದ್ದು ಆಚೆ ಹೋಗು ಹಂಗೆ ಹಿಂಗೆ ಅಂತ ಅಂದ್ರ ಸ್ವಾಮಿ. ನಾನು ಈಗ ನಿಂದು ಪಿನ್ ಟು ಪಿನ್ 2 ಸೆಕೆಂಡ್ ಅಲ್ಲಿ ಕಣ್ಣು ಮುಚ್ಚಿ ಧ್ಯಾನ ಮಾಡಿ ನೀನು ಎಲ್ಲಿ ಬರುತ್ತೆ ಅಂತ ನಿನ್ನ ಪೂರ್ತಿ ನಿನ್ ಸ್ಟೋರಿನ ಹೇಳ. ನಾನು ಎಲ್ಲಿ 8 ಜನ ಮಕ್ಳು, ನೀವು 8 ಜನ ಅಣ್ದಿರೋ, ಏನು ಎತ್ತ ಎಲ್ಲ ಹೇಳ. ನಾನು ದೈವಶಕ್ತಿ ಬಗ್ಗೆ ಯೋಚನೆ ಕಂಡಿಡಿತೀನಿ. ನೀನು ಪರೀಕ್ಷೆ ಮಾಡ್ತೀಯಾ?
ಎರಡೇ 2 ನಿಮಿಷ. ನಾವೇ ಪರೀಕ್ಷೆ ಏನಿಲ್ಲ ಸ್ವಾಮಿ, ನಮ್ಮ ಮನೆಯದೊಂದು ಆಗ್ಬೇಕು, ಆಮೇಲೆ ನಮ್ಗೊಂದು ಒಳ್ಳೇದಾಗ್ಬೇಕು, ಜನ ಎಲ್ಲ ಶತ್ರುಗಳು ನಮಗ್ ನಾಶ ಆಗ್ಬೇಕು. ತಡಿ 1 ನಿಮಿಷ ತಡಿ. ಆಯ್ತು ಸ್ವಾಮಿ. 1 ನಿಮಿಷ ನಾನು ದೈವ ಜ್ಞಾನದಲ್ಲಿ ತಲ್ಲೀನನಾಗಿರ್ತೀನಿ. ಒಂದು 5 ಈ ಸ್ವಾಮಿಗಳು ಹೇಳ್ತಾವ್ರೆ ಹಿಂಗೆ ನನ್ನ ಬಿದ್ದೋಂಗ್ ಮಾಡ್ತೀನಿ ಅಂತ, ನನ್ನ ಯಾಕೆ ಮಾಡ್ತೀರಾ ಸ್ವಾಮಿ ಅಂತ ನಾನ್ ನಿನ್ನಲ್ಲ. ನೀನ್ ಹಲೋ ಹಲೋ ಊಟದ್ದು ಬಿಡು, ಅಲ್ಲಿ ನೋಡೋ ಸ್ವಾಮಿಗಳು 5 ನಿಮಿಷ ಹಾಲೆಲ್ಲ ವ್ಯವಸ್ಥೆ ಮಾಡ್ರಿ, ಮಕ್ಳು ಬಡ್ಕೊಳವೆಲ್ಲ ಸುಮ್ನದು. ಸರಿ, ಆಮೇಲೆ ಈ ವಿಷಯ ಸ್ವಾಮೀಜಿ ಅದು ಇದು ಅಂತ ಮಾತಾಡ್ಕೊಂಡು ಆಮೇಲೆ ಯಾರೇ ನೀನು ಹೋಗೆ ಬಾರೆ ಅದು ಏನ್ ಮಾಡೋಣಪ್ಪ, ಹೋಗತ್ತೆ ಎತ್ಲಾನ ಹಾಳಾಗಿ ಹೋಗ್ಬಿಡೋಣ ಅನ್ನಿಸ್ತದೆ. ಹಲೋ ಆಗಲ್ಲ ಸ್ವಾಮಿಗಳು ಮರ್ತ್ಬಿಟ್ಟೆ ಸ್ವಾಮಿ. ಇಲ್ಲಿ ನಮ್ಮ ಮನೆಯವರು ಸ್ವಲ್ಪ BP ರೈಸ್ ಆದಂಗ್ ಮಾತಾಡ್ತಾರ ಸ್ವಾಮಿ, ಅದಕ್ಕೆ ನಾವು ಮರ್ತೇ ಬಿಟ್ಟಿದೀನಿ ನಿಮ್ ಸ್ವಾಮಿಗಳನ್ನ. ನನ್ಗೆ ಏನ್ ಬೇಜಾರಾಯ್ತು ಅಂದ್ರೆ ನಿನ್ ಹೆಂಡತಿ ನಮ್ಮ ಶಕ್ತಿ ಬಗ್ಗೆ ಮಾತಾಡಿದ್ದು ನಂಗೆ ತುಂಬಾ ಬೇಸರ ಆಯ್ತು. ಅವರು ಇಷ್ಟ ಆದ್ಮೇಲೆ ಒಂದೊಂಚೂರು ಏನ ಇದು ಉಬ್ಸಕ್ ಒಂಚೂರು ಇದನ್ನ ಎಣ್ಣೆ ಕುಡಿತಾರ ಸ್ವಾಮಿ, ಕುಡಿಯೋದು ಹಂಗಾಗ್ತೈತೆ ಒಂದೊಂದ್ ಟೈಮ್, ಹಂಗ ಆಡಿ ಸುಮ್ನಾಗ್ತಾರ ಸ್ವಾಮಿ. ಮಗ ಯಾರೋ ತಿಕ್ಲ ಆಸ್ಪತ್ರೆ ಮಗ, ಇವ್ರು ಎಲ್ಲ ತಿಕ್ಲಿ ಹಿಡಿದಿರೋ, ನನ್ನ ತಿಕ್ಲಿ ಹಿಡಿಸ್ತಾರೆ. ಯಾಕೋ ಎಲ್ಲ ತಿಕ್ಲಿ ಹಿಡುಗಳು ಇವ್ರು. ನನಗೂ ಯಾಕೋ ಅಲ್ಲೇ ತಿಕ್ಲಿ ಹಿಡಿಯಂಗ್ ಕಾಣ್ತೈತಿ ಸ್ವಾಮಿ. ಇನ್ನ ಮಕ್ಳು ಸಿಕ್ಕವ ಸ್ವಾಮಿ, ನಮ್ಗೆ ತಲೆ ಕೆಡಿಸ್ಬೇಡಿ, ಕೈ ಮುಗಿತೀನಿ, ನಮ್ಗೆ ಫೋನ್ ಮಾಡ್ಬೇಡಿ. ಇನ್ನ ಚಿಕ್ಕ ಮಕ್ಳು ಮದುವೆ ಮಾಡ್ಬೇಕು, ಖಂಡಿತ ಫೋನ್ ಮಾಡ್ಬೇಡಿ. ಅಲ್ಲೇ ತಿಕ್ಲಿ ಹಿಡಿಯಂಗ್ ಆಗುತ್ತೆ ನನಗೂ. ಅಡ 5 ಗಂಟೆಗೆ ಯಾಕಂದ್ರೆ ಬೆಳಗಿನ ಜಾವ ಹಿಂಗಾಡ್ತಿದೀಯಾ ಸ್ವಾಮಿ? ನಾನು ತಿಕ್ಲಿ ಹಾಕಿಲ್ಲ, ಮೊದ್ಲು ಕಮ್ಮಿ ಮಾಡ್ಬಿಡಿ ಸ್ವಾಮಿ, ಯಾಕೋ BP ರೈಸ್ ಆಗ್ತಾ ಇತ್ತು ನಂಗೆ. ಅಡ ದಯವಿಟ್ಟು ನಿನ್ ಕಾಲ್ ಮುಗಿತೀನಿ, ನನ್ನ ಮಗಳು ಮದುವೆ ಫಿಕ್ಸ್ ಮಾಡಿದ್ದೀನಿ. ದಯವಿಟ್ಟು ಯಾವ್ದಾರ ಒಂದೇ ಆಕಾರ ಪರಂಗಿ ಗಿಡಕ ನಾನು ಗಿರಾಕಿ ಕರ್ಕೊಂಬರೋಣ. ಅಯ್ಯೋ ಬಲಗಡೆ ಸ್ವಾಮಿ ಇಲ್ಲ ಆಮೇಲೆ ಏನ್ ಮಾಡೋದು, ನಮ್ಗೂ ಅಲ್ಲೇ ಯಾಕೋ ಉದ್ಯೋಗ ಬಡ್ಕಂತ ಇದು. ಯಾವ ಹಾಸ್ಪಿಟಲ್ ಅಲ್ಲಿ ಇರೋದು? ನಾನು ವಿಧಾನಸೌಧದಲ್ಲಿ ಇರೋದು. ಓಹೋ, ಅಲ್ಲ ಮಗ, ಇದು ಸೀನಿಯರ್ ಸಿಕ್ಲೂರು, ಅದು ಸಂಸಾರನ ಸಿಕ್ಕಿಲ್ಲ ಅಂದ್ರೆ ಅದು. ನಾನು ವಿಧಾನಸೌಧದಲ್ಲಿ ಇನ್ನು ಮನೆ ಕಂಡಿದ್ದೀನಿ. ಬಾಕ್ಲು ನೀರೆಲ್ಲ ಹಾಕಿ ರಂಗೋಲಿ ಎಲ್ಲ ಬಿಟ್ಟವ್ರೆ ವಿಧಾನಸೌಧಕ್ಕೆ. ನನ್ನ ಮಗ ಕೊಟ್ಟ ನಂಬರ್. ರಾತ್ರಿ ಕರೆಂಟ್ ಇಲ್ಲ ಕಂಗಣ ನಮ್ಮ ಮನೆಗೆ. ವಿಧಾನಸೌಧದಲ್ಲಿ ನಮ್ಮ ಮನೆ ವಿಧಾನಸೌಧ ಈಗ ಮನೆನಾ? ನಮ್ಮ ಮನೆ ವಿಧಾನಸೌಧ ಕಣ. ಪರಂಗಿ ಗಿಡ ವಿಧಾನಸೌಧ ಪಕ್ಕ ನಮ್ದು ಹಿಂದ್ಗಡೆದೆ ಎಲ್ಲ ನಮ್ದೇನೆ ಅದು. ಖಂಡಿತ ಅಲ್ಲಿ ಬಾಂಬೆಲಿ ಐತಲ್ಲ ವಿಧಾನಸೌಧ. ಖಂಡಿತ ನನಗೂ ಹುಚ್ಚಿಡಿತೈತಪ್ಪ. ಇನ್ನ ಇಲ್ಲೆಲ್ಲ ಇದೆಲ್ಲ ಸೊಳ್ಳಿ ಅಂತ ಗೂಡಿಸ್ಕೊಂಡ್ ಕುಂತವ್ರಿ, ಇಲ್ಲಿ ನಮ್ಮನ್ನ ಮಕ್ಕಳು ಬಿಡ್ತಾರೆ ಅಣ್ಣ. ಚಳಿ ಹಾಲೆ ಮಧ್ಯಾಹ್ನ 3 ಗಂಟೆ ಆಯ್ತಲ್ಲ ಅಣ್ಣ. ಓಹೋ, ಇದು ಖಂಡಿತ ಹುಚ್ಚೇಸೋದ್ರೆ ಯಾಕಡ ಹಿಂಗಾಡ್ತಿದ್ಯಾ? ಪರಕೆ ಕಸ ಗುಡ್ಸ ಪರಕೆ ತಗೊಂಬತ್ತಾರ ನಮ್ಮ ಮನೆಗೆ, ಅದಕ್ಕೆ ಖಂಡಿತ ಮಾಡ್ಬೇಡಿ. ಅಲ್ಲ ಖಂಡಿತ ಮಾಡಲ್ಲ ಅಣ್ಣ. ಈಗ ಏನ್ ಪ್ರಕ್ಕಿದ್ ನೀವು? ಯಾಕೋ ತಲೆ ಸುತ್ತ ಆಗುತ್ತೆ, ಪಕ್ಕ ನಗಂಗಾಗ್ತೈತಿ. ಈಗ ಎಷ್ಟು ಟೈಮ್ ಅಣ್ಣ? ಈಗ 5:45 6 ಗಂಟೆ ಆಯ್ತು ಸ್ವಾಮಿ. ಬೆಳಗ್ಗೆನ ಸಾಯಂಕಾಲನ? ಎಷ್ಟು ಗಂಟೆ ಮಗ? 6 ಗಂಟೆ 20 ನಿಮಿಷ ಸ್ವಾಮಿ. ಮಧ್ಯಾಹ್ನ 3 ಗಂಟೆ ಆದ್ರೂ ಮನೆ ಕಂಡಿದ್ದೀರಲ್ಲ ನೀವು, ನಿಮ್ಗೇನ್ ಬುದ್ಧಿ ಐತಾ ಇಲ್ವಾ? 3 ಗಂಟೆ ಆಯ್ತಲ್ಲ ನಿಮ್ಗೆ? ಬೆಳಿಗ್ಗೆನೆ ಇವಾಗ ಇನ್ನು ನಮ್ಗೆ ಯಾಕೆ ಕರ್ಮ, ಯಾಕೆ ಅಡಿಗೆದ್ದೆ? ಇನ್ನು ಬಲ್ಗಡಿಗೆ ಎದ್ದಿಲ್ಲ ನಾವು. ಬೆಳಿಗ್ಗೆನಾ ಮಗ? ಯಾಕೆ ಅಡಿಗೆದ್ದೆ ನಾನು?
ಅಣ್ಣ ನಮ್ಮನೆ ತಾವ್ ಇನ್ನ 3 ಗಂಟೆ ಅಣ್ಣ ಮಧ್ಯಾಹ್ನ ಈಗ ವಿಧಾನಸೌಧದಾಗೆ ವಿಧಾನಸೌಧ ನಮ್ಮ ಮನೆ ಅಲ್ಲಿ ಈಗ 3 ಗಂಟೆ ಟೈಮು. ನಾವ್ ಅಲ್ಲೇ ಊಟ ಮಾಡ್ತಾ ಇದೀವಿ ಮಧ್ಯಾಹ್ನದ್ದು. ನೀವು ಸ್ವಲ್ಪ ನೀವು ಫೋನ್ ನಮಗ್ ಮಾಡ್ದಂಗ ಆಗ್ಬಿಟ್ರೆ ಅಚ್ಚುಕಟ್ಟಾಗಿ ಹೋಗಿ ಬಾತ್ರೂಮ್ಗೆ ಹೋಗಿ ಬರ್ತೀನಿ ನಾನು ಅಷ್ಟೇ. ಈಗ ಅಣ್ಣ ನುಗ್ಗೆಕಾಯಿ ಗಿಡದು ಪರಂಗಿ ಗಿಡದ ಗಿರಾಕಿ ಕರ್ಕೊಂಡ್ ಬತ್ತೀಯಾ? ಕಾಂಗ್ರೆಸ್ ಗಿಡದನ್ನ ಕರ್ಕೊಂಬ, ಮೂಗ್ ಬಟ್ಕ್ ಹೋಗುತ್ತದು ಕಾಂಗ್ರೆಸ್ ಗಿಡದ ಹೂವ. ಒಳ್ಳೆ ಕಮಿಷನ್ ಕೊಡ್ತೀನಿ ನಿಂಗೆ. ನಮ್ದು ನುಗ್ಗೆ ಗಿಡ, ಪರಂಗಿ ಗಿಡ, ಇದು ಕಾಂಗ್ರೆಸ್ ಗಿಡ, ದಾಸವಾಳ ಗಿಡ ಯಾವ ತರದ ಏನ್ ವ್ಯಾಪಾರನು ನಾವ್ ಮಾಡಲ್ಲ ಸ್ವಾಮಿ. ನಮಗ್ ಫೋನ್ ಮಾಡ್ಬೇಡಿ. ಒಂದ ಮಾಡಂಗ ಆಯ್ತಾ ಇದ್ರಿ, ಒಂದ ಮಾಡ್ಬೇಕು ನಾನು. ಅಲ್ಲ ಕಾಂಗ್ರೆಸ್ ಗಿಡದ ಗಿರಾಕಿ ಕರ್ಕೊಂಬತ್ತಿ ಇವತ್ತು ಸ್ವಾಮಿ. ಹೇಳಿ. ಕಾಂಗ್ರೆಸ್ ಎಲ್ಲ ನೆಲ ಕಟ್ಟು ಐತೆ. ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟವ್ರೆ. ಇವರು ಇದೆಂತದು ಪರಂಗಿ ಗಿಡ ವಾಸ್ಕಲ್ಲು ಕಿಟಕಿ ಕದ ಅದಕ್ಕೆಲ್ಲ ಹೋಗುತ್ತೆ. ಪರಂಗಿ ಗಿಡ, ನುಗ್ಗೆ ಗಿಡ ಅವೆಲ್ಲ. ಪರಂಗಿ ಗಿಡದಾಗ ಹಾಲ್ ಬಂದಂಗೆ ಇವರು JDS ಇವ್ರು ಕುಮಾರಸ್ವಾಮಿ ಗೋಳಾಡಿ ಪರಂಗಿ ಗಿಡ ಎಲ್ಲ ಒಣಗೋಗಿವೆ. ನುಗ್ಗೆ ಗಿಡ ನುಗ್ಗೆ ಗಿಡ ಒಂದ್ ನೇತಾಡ್ತಾ ಐತಿ ಇವ್ರು ಯಡಿಯೂರಪ್ಪರು. ಹಂಗಾಗಿನ ಅವ್ರಿಗೆ ಫೋನ್ ಮಾಡಿ ಕೇಳ್ಬಿಡಿ ಇವ್ರು ಯಡಿಯೂರಪ್ಪರಿಗೆ. ನೀನು ಒಳ್ಳೆ ಬಿಸ್ನೆಸ್ ಮ್ಯಾನ್, ನೀನು ಕರ್ಕೊಂಬರೇ ಸುಮ್ನೆ. ನಾನು ಸ್ವಲ್ಪ ಬಲಗಡೆ ಗೆದ್ದಕ್ಕೆ ಅವಕಾಶ ಮಾಡ್ಕೊಡ್ತೀರ? ನಿಮ್ಮ ಸಾಷ್ಟಾಂಗ ನಮಸ್ಕಾರಗಳು ಮಾಡ್ತೀನಿ ನಾನು. ಎಲ್ಲ ಮನೆ ಕೇಳ್ರಿ. ಎಲ್ಲ ಮಧ್ಯಾಹ್ನ 3 ಗಂಟೆಗೆ ಏನ್ ಗೆದ್ದಿದ್ದೀರಾ? ಎಲ್ಲ ಮನೆ ಕೇಳ್ರಿ. ಹಲೋ, ಯಾವ ಇವು ಅಂತರ್ ಪಿಚ್ಚಾಚಿಗಳು ಆಡ್ದಂಗೆ ಆಡ್ತಾವಲ್ಲ ಮಗ. ಖಂಡಿತ ನಾನು ಯಾಕಡೆ ಕೇಳ್ತೀನಿ ಯಾಕಂತ ಸೊಳ್ಳೆ ಬದಿ ತಗೊಂಡೋಗಿರ್ತಾರೆ ಇಲ್ಲಿಂದಾನೆ. ಕೆರೆದಾಗ ಸೊಳ್ಳೆ ಬದಿ ತಗೊಂಡೋಗ್ತಾರೆ. ಹೌದಾ? ಮತ್ತೀಗ ಎಲ್ಲ ಹೆಂಗ್ ಮೇಂಟೈನ್ ಮಾಡ್ತೀರಾ ನೀವು? ಸೊಳ್ಳೆ ಪಳ್ಳೆ ಕಡಿಯಲ್ವಾ? ಕಡಿತಾವೆ. ಬೆಳಗ್ಗೆ ಟೈಮ್ ಹೋಗ್ರಿ ಕಡಿತಾವೆ ಸೊಳ್ಳೆ, ಅವು ಕಡಿತಾವೆ. ನೀವು ಆತರ ಬಾತ್ರೂಮ್ ಹೋಗ್ತಾರೆ ಅವ್ರಿಗೊಂಥರ ಆಗಲ್ವಾ? ಬಿಚ್ಕೊಂಡು ಕೆರಳ ಕೂತ್ಕೊಂತೀರಲ್ಲ. ಬೇಲಿ ಹಂಗೆ ಮಾರ್ಬಿಡವಲ್ಲ, ಚೆಂಡೆ ಕುತ್ಕೊಂತೀವಿ. ಆ ಸೊಳ್ಳೆ ಮತ್ತೆ ಕಡ್ದಾಗ ಏನ್ ಮಾಡ್ತೀರಾ ಅಲ್ಲಿ ನೀವು ಬೈಲಲ್ಲಿ ಕೆರೆ ಹತ್ರ? ಪಂಚೆ ಓದ್ಕೊಂತೀವಿ. ಅದು ಏನ್ ಲೆಟ್ರಿನ್ ಪಟ್ರಿನ್ ಆಗೋಗ್ಬಿಟ್ರೆ ಪಂಚೆ ಎಲ್ಲ ಹಂಗೆ ಒಡ್ಸ್ಕೊಂತೀರ ಅದೇನೆ? ಇಲ್ಲ ಬಾತ್ರೂಮ್ಗೆ ಹೋಗಿ ಡ್ರಿಂಕ್ಸ್ ಮಾಡಿರ್ತೀವ್ರ. ತೊಳ್ಕೊಳಕ್ ಹೋಗ್ತಿರಲ್ಲ, ಅದು ಮುಗುರು ನೀರೊಳಗೆ ಯಾವತ್ತು ಬಿದ್ದಿಲ್ವಾ? ನೀರೊಳಗೆ ಇಳಿದು ಬಿಡ್ತೀವಿ ನಾವು. ಚಪ್ಪಲಿ ಬಿಟ್ಬಿಟ್ಟು ಗಾಡಿ ಚಪ್ಪಲಿ ಬಿಟ್ಬಿಟ್ಟು ನೀರೊಳಗೆ ನೀರು ಚಾನಲ್ ಬಂದಿದ್ದಲ್ಲ ತುಂಬಿದೆ ಕೆರೆ. ನೀರೊಳಗೆ ಹೋಗಿ ನೀರ್ ಬಿಟ್ಬಿಟ್ಟು ಬರ್ತೀವ್ರಿ. ಹೋಗ್ಬಿಡು. ಅದಕ್ಕೆ ಖಾಲಿ ಬಾಟ್ಲಲ್ಲಿ ಕುಯ್ಕೊಂಡ್ಬಿಟ್ಟು ಅದೇ ಇದ್ರಲ್ಲಿ ತೊಳ್ಕೊಂಡ್ರೆ ಅದು ನಿಮ್ದು ಕಲ್ಮಶ ಎಲ್ಲ ಹೋಗುತ್ತೆ. ಇಲ್ಲ ಮಣ್ಣಿಗೆ ಹೋಗಿದ್ದು ಯಾಕೋ ತಲೆ ಹೊಟ್ಕೊಂಡಂಗ ಆಯ್ತು. ಮಣಿಕೊಂತೀವಿ. ಇನ್ನೇನು ಎದ್ರಾಗೇನೈತಿ? ಇನ್ನೇನು ಇಷ್ಟೆಲ್ಲ ಹೇಳಿದ್ರು ನಮ್ಗೇನು ಒಂದು ಹೆಲ್ಪ್ ಮಾಡ್ಲಿಲ್ಲ ಬಿಡ್ರಿ ನೀವು. ಇಷ್ಟೆಲ್ಲ ನಾವ್ ಹೇಳಿದ್ರು ನಮ್ಗೊಂದ್ ಹೆಲ್ಪ್ ಮಾಡ್ಲಿಲ್ವಲ್ಲ ನೀವು. ನಾನ್ರಿ ಕಲಾವಿದ್ರು ಚಂದ್ರಶೇಖರ್. ಊಟ ಆಯ್ತು, ನಿದ್ದೆ ಬರ್ತಾ ಇಲ್ಲ, ಏನ್ ಮಾಡೋದು? ನಿಮ್ಮನೆ ಹತ್ರ ಬರ್ಲಾ ಓಡಾಡ್ಕೊಂಡ್ ಹಂಗೆ ಕಾರ್ ತಗೊಂಡು? ಅಲ್ಲ ರೀ, ಬೆಂಗ್ಳೂರ್ಗೆ ಹೋಗೋಣ ಬರ್ತೀರಾ? ಅಲ್ಲಿ ಯಾವ್ದಾರ ನೋಡೋಣ, ಬೆಂಗ್ಳೂರಲ್ಲಿ ಇಬ್ರು ಎಂಜಾಯ್ ಮಾಡೋಣ. ಇಲ್ಲ ಸರ್, ನಮ್ದು ಇಲ್ಲಿ ನಮ್ಮ ಮನೆಗೆ ಮಕ್ಳು ಮರಿ ಇದಾವೆ, ನಮ್ ಮಗಾರಿದಾರೆ. ಹಂಗೆಲ್ಲ ಇಲ್ಲ, ನಾವ್ ಬರಲ್ಲ. ನೋಡಿ ಯಾರನ್ನ ನಿಮ್ಮ ಹತ್ತಿರ ಆತ್ಮೀಯರನ್ನ ಯಾರನ್ನ ಕರ್ಕೊಂಡು ಹೋಗಿ. ನಂದೇನ್ ಗೊತ್ತಾ ನರಸಿಂಹರಾಜು, ಆತ್ಮೀಯರನ್ನ ಕರ್ಕೊಂಡು ಹೋಗಿ ಇದ್ರಾಗೆಲ್ಲ ಹಿಂಗೆಲ್ಲ ಮಾಡಕ್ ಆಗಲ್ಲ. ಬೆಳಿಗ್ಗೆ ಮಾಡ್ತೀನಿ. ನನಗೀಗ ನನಗೆ ತಲೆ ಬಿಸಿ ಆದಂಗ ಐತೆ. ನಾನು ಬೆಳಗ್ಗೆ ಮಾಡ್ತೀನಿ. ಬೆಳಿಗ್ಗೆ ಆಗಲ್ಲ, ಅವರೆಲ್ಲ ಬೇರೆಯವ್ರಿಗೆ ಹೊರಟ್ರೆ ಬೆಳಿಗ್ಗೆ ತೈಲಿ ಮಾಡ್ತೀನಿ. ನಾನು ನಿಮ್ಗೇನು ಕುಡ್ಗಿಡ್ದಿದ್ದೀರ ನೀವು? ಯಾರು ಕುಡಿದಾರ? The person you are speaking with has put your... ಅಣ್ಣ, ಅದೇ ಅವಾಗಂತೂ ನಾವ್ ಹೇಳಿದ್ ನಡ್ಸ್ಕೊಡಕ್ ಆಗ್ಲಿಲ್ಲ. ಇವತ್ತಂತೂ ಈ ಸರಿ ಖಂಡಿತ ನಡ್ಸ್ಕೊಡ್ಬೇಕಣ್ಣ. ನಿಮ್ನೆ ನಂಬಿದೀವಣ್ಣ, ದಯವಿಟ್ಟು ಬಿಡ್ಬಾರ್ದಣ್ಣ, ನಮ್ ಕೈ ಬಿಡ್ಬಾರ್ದಣ್ಣ. ನಾವ್ ನಿಮ್ಗೋಸ್ಕರ ಅಣ್ಣ ಕಾಯ್ಕೊಂಡಿದೀವಣ್ಣ. ನಿಮ್ ಫೋನ್ ಎತ್ತಲ್ಲ, ಏನಿಲ್ಲ ಅಣ್ಣ. ನಾವ್ ಯಾವತ್ತೂ ನಿಮ್ಗೋಸ್ಕರನೇ ಅಣ್ಣ.
ನೀನು ನಮ್ಮನ್ ಕೈ ಬಿಡಿ ಹಿಡಿಬೇಕಣ್ಣ. ನೀನು ಕೈಯಲ್ಲಿ ಹಿಡ್ಕೊಳಕ್ ಬರೋಣ. ಅಣ್ಣ ಎಂತೆಂತವ್ರ ಕೈ ಬಿಡ್ತೀಯ ಅಂತ ನನಗ್ ಕೈ ಹಿಡಿಯಲ್ವಣ್ಣ? ಇಂಥದ್ದು ಅಂತ ಹೇಳಿ ಕೈ ಹಿಡಿಬೋದು. ಅಲ್ಲ ಎಂತೆಂತವ್ರ ಕೈ ಬಿಡ್ತೀಯ? ಕಾರಾಗ ಹೋಗ್ತಾ ಇದ್ದೀವಿ ತಾನೆ. ಅಯ್ಯೋ ನಿಮ್ಮಂತ ಸಾವುಕಾರ ಕಾರಾಗ ಹೋಗ್ತೀನಿ, ನೀನ್ ಸೈಕಲಾಗ ಹೋಗ್ತೀರಣ್ಣ. ಹಲೋ ಯಾರು ಎತ್ತ ಅಂತ ಹೇಳಿದ್ರು ಮಾತಾಡಿದ್ರು. ಅಣ್ಣ ಕ್ಯಾಸಲ್ ಹತ್ರ ಆಕ್ಸಿಡೆಂಟ್ ಆಗಿ ಸತ್ತಾಗ್ಬಿಟ್ರು ಅಂತ ಹೇಳಿದ್ರಲ್ಲಣ್ಣ, ಆಯ್ತೆ. ಟಿವಿ ಹೋದಾಗ ನಾನು BN ನರಸಿಂಹರಾಜು ಅದೇನಪ್ಪ ಲೇಟ್ ನರಸಿಯಪ್ಪ ಬಳ್ಳಾಪುರ ನಾನೇ ಫೋನ್ ಮಾಡ್ತಾ ಇರೋದು. ಅಣ್ಣ ಯಾಕೆ 12 ಮೀಟರ್ ಕೂಡ್ದು ತಲೆ ತಿಂತೀರಾ? ಅಣ್ಣ BN ನರಸಿಂಹರಾಜು ಲೇಟ್ ನರಸಿಯಪ್ಪ ಬಳ್ಳಾಪುರ ತುಮಕೂರು ಎಲ್ಲ ಹಾಕ್ಬೇಡಿ, ನನ್ನೆಲ್ಲ ಬಳ್ಕೊಳ್ತಾ ಬಂದಿದ್ದೀನಿ ಹಾರ್ಟ್ ಅಟ್ಯಾಕ್ ಆಗಿ. ಅಣ್ಣ ನೀನ್ ಯಾವಾಗಣ ಬರೋಣ? ಜಲ್ದಿ ಬರೋಣ, ನರಸಿಂಹರಾಜು ಹೆಣ ಎತ್ತಬೇಕಂತ ಬಾರಣ. ಅಣ್ಣ ಎಷ್ಟೊತ್ತಾಗುತ್ತಣ್ಣ ಬರೋದು? ಅಣ್ಣ ಅಲ್ಲ ಇದು ಒಡವೆಳ್ಳಿ ಎಂತ ಓಯ್ ಇದನ್ ಬಿಟ್ಟಿದ್ದೀವಿ ಯಾರು ಕೆತ್ತಲ್ಲಿ. ಅಣ್ಣ ನರಸಿಂಹರಾಜು ಹೆಣ ಎಲ್ಲ ಕಪ್ಪಾಗ್ಬಿಡ್ತೈತ್ ಬಾರಣ. ಉಸಿರಾಡ್ದಂಗ್ ಮಾಡಿರಲ್ಲ ನಮ್ಮನ್ನ ಉಸಿರು ನೀರಿಂದ. ಅಣ್ಣ ಅವ್ರ ಹೆಂಡತಿ ಮಕ್ಕಳೆಲ್ಲ ಅಳ್ತಾವ್ರಣ್ಣ, ಬಾರಣ ಜಲ್ದಿ. ಹಲೋ ಏ ಎಲ್ಲ ಮಡ್ಕೆ ಎಲ್ಲ ಬೆಂಕಿ ಹಾಕ್ರಿ, ಮಡ್ಕೆ ಚಟ ಕಟ್ರಿ, ಎಲ್ಲ ಗರಿ ಎಲ್ಲ ಕಟ್ಕೊಂಬರ್ರಿ. ಗರಿ ಎಲ್ಲ ಕಟ್ಕೊಂಬರ್ ದೊಡ್ಡದಾಗ ಕಟ್ರಿ. ಒಣ್ಣ ತೂಕ ಜಾಸ್ತಿ ಐತಿ, 150 kg ಐತಿ ನರಸಿಂಹಣ್ಣ ಹೆಣ ಬಾರ. ಅಲೋ ಅಣ್ಣ ಅಣ್ಣ ಎಷ್ಟೊತ್ತಾಗುತ್ತಣ್ಣ ಬರೋದು? ಅಣ್ಣ ಅಲ್ಲ ಇದು ಒಡವೆಳ್ಳಿ ಎಂತದು ಓಯ್ ಇದನ್ ಬಿಟ್ಟಿದ್ದೀವಿ ಯಾರು ಕೆತ್ತಲ್ಲಿ. ಅಣ್ಣ ನರಸಿಂಹರಾಜು ಹೆಣ ಎಲ್ಲ ಕಪ್ಪಾಗ್ಬಿಡ್ತೈತ್ ಬಾರಣ. ನೀರಿಂದ ಅಣ್ಣ ಏನಪ್ಪಾ ಬೆಳಗ್ಗೆ ಸ್ವಾಮಿ ಪರಮಾತ್ಮ ಅಂತಿದ್ಯಾ? ಮನಿಕೊಂಡಿದ್ದ ಸ್ವಾಮಿ ಮನೆಗೆ. ಬೆಳಗ್ಗೆ 11 ಗಂಟೆ ಆಗೈತೆ, ಮನಿಕೊಂಡಿದ್ದೀರಾ? ಓ ಈಗ ಮನಿಕೊಂಡು ತಿಂಡಿ ತಿಂದು ಹಂಗೆ ಮನಿಕೊಂಡ್ರಾ? ಓ ನೀವೆತ್ ಕೆಲ್ಸಕ್ಕೆ ಹೋಗೋದು ಯಾವಾಗ ಸ್ವಾಮಿ ಮತ್ತೀಗ? ಇಲ್ಲ ಕೆಲ್ಸ ಏನಿಲ್ಲ, ಇವತ್ತೇನು ಇಲ್ಲ, ಸುಮ್ ಮನಿಕೊಂಡು. ಓ ಏನಪ್ಪ ಇದು? ಯಾರು ಹೇಳಿ? ಕಂದ ಓ ಎದ್ದ ನನ್ನ ಮಗ ಅಂತ ಏನು ಶುರು ಬಾಗತ್ತಾಗೈತಲ್ವ ಅಷ್ಟೈತಿ ಅಲ್ಲೇ ಇದು ಬಾರ್ ಅಂಗಡಿ. ಹೇಳಿ ಸಮಯ ಕಂದ ಬಾರಂಬಿ ತೆಗಿದ ಕಾಯ್ಬೇಕಾಗಿಲ್ಲ ಕಣೋ ಭಕ್ತ. ಓ ಕರೆಕ್ಟ್ ಕಂದ ನಿಧಾನಕ್ಕೆ ಕುಕ್ಕೇಳ್ರಿ, ಯಾಕೆ ತಿಕ್ಕಾರ್ಕಂತೀರಾ? ನಮ್ಗೆ ಇಲ್ಲಿ ಯಾಕೆ ನಮ್ಗೆ ಹುಷಾರಿಲ್ಲ, ಚೂಕಾರ್ಸಿಲ್ಲ. ಕಂದ ಇಂತ ನನ್ನ ಮಕ್ಳು ಸ್ವಾಮಿ ಆಗವತ್ತಿಗೆ ಮತ್ತೆಲ್ಲ ಹೋಗಿ ಬರೋ ಟೈಮಾಗೆಲ್ಲ ಮಾಡಿವಿ ಅದು. ನೋಡ್ರಿ ಸಾಬ್ರ ಕುಯ್ದಂಗ್ ಕೂಗ್ತಾನೆ, ಕುಡಿದ್ಬಿಟ್ಟು ಸಾಬ್ರದ ಎಂತದ ಮಧ್ಯಾಹ್ನ ಟೈಮ್ ಕೂಗ್ತಾರಲ್ಲ. ಕಂದ ಏನ್ ಹೇಳ ನಿಂತನಿಗೆ ಇಂಥರಿಂದಲೇ ಅಲ್ವರ ಬರೇ ಒಳ್ಳೆ ಸ್ವಾಮಿಗಳಿಗೆ ಬೆಲ್ಲಿಲ್ದಂಗ ಆಗೋಯ್ತು. ನೀನು ಒಳ್ಳೆ ಭಕ್ತ ಏನೋ? ನಾವೇನ್ ಹೇಳ್ಕೊಂಡಿದೀವ ಸ್ವಾಮಿ ಭಕ್ತರು ಅಥವಾ ನಾವು ಪೂಜಾರರು ಅಂತದಿಂತ ಏನು ಹೇಳ್ಕೊಂಡಿದೀವ ನಿಮ್ಗೆ? ತಿಪ್ಟೂರು ರತ್ನ ಮಾತ್ರ ಹೋಗ್ಬೇಕ, ಲಕ್ಷ್ಮಣ ಮಾತ್ರ ಹೋಗ್ಬೇಕ, ನಿಂಗೆಲ್ಲ ಒಳ್ಳೇದ್ ಮಾಡಿ ನಾನು ನಿಂಗೆ ಎಷ್ಟು ಒಳ್ಳೇದ್ ಮಾಡಿದೀನಿ. ನೀನ್ ನನಗೆ ಅವಾಜಿ ಶಬ್ದಗಳನ್ನ ನಿಂದಿಸ್ತಿದ್ದೀನೋ ಕಂದ? ರೇ ಕೂತ್ಕೊಳ್ರಿ, ನೀನ್ ಅದೇ ಏನ ತಗೊಂಡಿ ಎಲ್ಲಾರು ಹೋದಂಗ ನಾವು ಹೋಗ್ತೀವಿ. ಪ್ರಪಂಚದಾಗೆಲ್ಲ ಯಾರು ಹೋಗಲ್ವ ದೇವಸ್ಥಾನ ತಿಂಟ್ರಿಗೆ, ಎಲ್ಲಾರ್ಗು ನೀನೇ ಕಾಯ್ತೀಯ. ದೇವ್ರು ಕಾಪಾಡ್ತಾನೆ, ಹೊರಗೆ ಹೋಗ್ತೀವಿ, ಅದನ್ನ ಕಟ್ಕೊಂಡು ನನಗೆ ಫೋನ್ ಯಾಕೆ ಮಾಡ್ತೀನಿ? ಹೋಗೋ ಏನೋ ಕೊಟ್ಬಿಟ್ರ ಬಡ್ಡಿ ದುಡ್ಡು ಕೊಟ್ಟು ಸಾಲ ಕೊಟ್ಬಿಟ್ರ ನಂಗ್ ಮಾತಾಡ್ತೀವಿ, ಹೋಗ ಬರೋ ಅಂತ. ಲೇ ಕಂದ ಐ ಬಿಡಿ, ಇವಾಗ ಯಾವ ನಂಬರ್ ಮಾಡಿದಿರ ನೋಡಿ. ಅದೇ ನಾವು 161 ಲಾಸ್ಟ್ ನರಸಿಂಹರಾಜು ಲೇಟ್ ನರಸಿಯಪ್ಪ ಬಳ್ಳಾಪುರ ತುಮಕೂರು ತಾಲೂಕು ತುಮಕೂರು ಜಿಲ್ಲೆ ಬುಗುನಹಳ್ಳಿ ಪೋಸ್ಟ್. ಕಪ್ಪು ಯೂನಿಕಾರ್ನ್ ಗಾಡಿಯಲ್ಲಿ ಓಡಾಡ್ತೀಯ, ಕಿವಿಗಾಡ್ ವಾಲೆ ಹಾಕೊಂಡಿದ್ಯಾ, ಗಣೇಶ ಇದ್ದಂಗಿದ್ಯಾ, ತಿಪ್ಟೂರು ರತ್ನಮ್ಮನ್ ಮಡಿಕೊಂಡಿದ್ಯಾ, ಗೊಲ್ರಮ್ಮನ್ ಮಡಿಕೊಂಡಿದ್ಯಾ, ನೆಟ್ಕೊಂಡೆ ಲಕ್ಷ್ಮಮ್ಮನ್ ಮಡಿಕೊಂಡಿದ್ಯಾ, ಲಲ್ಲಿನ್ ಮಡಿಕೊಂಡಿದ್ಯಾ, ಇಷ್ಟೆಲ್ಲ ನಿನ್ನ ಇನ್ನೂ ಜಾತಿ ಹೇಳ್ಬೇಕಾ?
ನೀನ್ ಸ್ವಾಮಿನ ನೀನು ತೊಳ್ಕೊಂಬೇಡ ಹಾ ಹಂಗೆ ಅಂಡರ್ವೇರ್ ಹಾಕೊಂಡು ಹಂಗೆ ಪ್ಯಾಂಟ್ ಹಾಕೊಂಡು ಓಡಾಡ್ತಾರೆ. ಹಂಗೆ ದಿವಸ ಹೋಗ್ತಾ ಇರು, ತೊಳ್ಕೊಂಬೇಡ. ಆಮೇಲೆ ಆಮೇಲೆ ಏನಾಗುತ್ತೆ ಅಂತ ನೀನೇ ನೋಡ, ಗೊತ್ತಾಗುತ್ತೆ. ಅಕ್ಕಪಕ್ಕದಾಗ ಓಡಾಡೋ ಜನಕ್ಕೆ ಇದು ನಿನ್ನ ಮಗ್ಗ ಏನೋ ಆಯ್ತು ಅಂತ ಕಲ್ಲಾಗ ಎಸ್ತಾರೆ, ಅಲ್ದ್ರೆ ಯಾವ್ದನ್ನ ಹುಚ್ಚಾಸ್ಪತ್ರೆಗೆ ಫೋನ್ ಮಾಡಿ ತಿಕ್ಲಿ ಅಂತ ಅಂತಾರೆ. ಅಕ್ಕಪಕ್ಕದ ಎತ್ತೋದ್ರು ಅತ್ಲೇ ಬರ್ತದಲ್ಲ ಕಾಳನ ಸ್ವಾಮಿಗಳು. ಮಾತ್ರ ಮನೆಗಿದ್ದೀನಿ ಕಂದ ನಾನು ಗುಂಜಿಕ್ಕ ನಡಿಯೋ ಕಂದ. ಮೊನ್ನೆ ಎಲ್ಲೋ ಕ್ಷೇತ್ರಕ್ಕೆ ಹೋಗಿದ್ದಲ್ಲ, ಒಳ್ಳೆ ಪುಣ್ಯ ಕ್ಷೇತ್ರಕ್ಕೆ. ಎಲ್ಲೋ ಯಾಕೆ ಕ್ಷೇತ್ರಕ್ಕೆ ಹೋಗಿಲ್ಲ? ನಿಂದು ನೀರ್ ಮುಟ್ಟೋಗ್ ಮೊದ್ಲು. ಯಾರು? ನಾನು ನೀರ್ ಮುಟ್ಟಲ್ಲ. ಅದೇ ಟಿಕ್ ಟಾಕ್ ಅಲ್ಲಿ ಎಲ್ಲ ರೋಪ್ಸೋ ಅಂತ ಬರುತ್ತಲ್ಲ. ಇಲ್ಲ ಒಟ್ನಾಗೆ ಇದ್ರಾಗೆ ಮಲೆನಾಡ ಮಲ್ಲಿಗೆ ಅಲ್ಲ ಮಲೆನಾಡ ಊರೇನು ವಾರ್ಡ್ ಆಡಿತ್ತು. ನಾವು ನಮ್ಮ ಹುಡುಗರು ಹೋಯ್ದೋಣ ಇದಕ್ಕೆ ದೇವಸ್ಥಾನಕ್ಕೆ ಕೈಶನ್ ಮಾಡ್ಕೊಂಡು ಆಡಿದ್ವು ಅಣ್ಣ. ತುಂಬಾ ಚೆನ್ನಾಗಿದ್ದೀರಣ್ಣ. ಇವಾಗ ಒಲೆ ನಾವೇ ಏನೋ ನಮ್ಗೇನು ಹಂಗ್ ಬರಲ್ಲ ಅಣ್ಣ. ಈಗ ಅಲ್ಲಿ ವಯಸ್ಸು. ಮತ್ತೆ ಈಗ ವಿಡಿಯೋ ಎಲ್ಲ ಮಾಡಿರೋದು ಯಾರು? ನಮ್ ಮಗ. ನೋಡಿ ಅವ್ರಿಗೂ ಏನೋ ಒಂದ್ ಜವಾಬ್ದಾರಿ ಕೊಟ್ಬಿಟ್ರಿ. ಮನೆ ತವ ಕುಂಟಿಸ್ಕೊಂಡ್ರೆ ಈ ಹೆಂಗಸ್ರುಗಳು ಗೊತ್ತರಲ್ಲ, ಈ ತಲೆ ಸೇರ್ಕೊಂಡ್ರೆ ಅದು ಇದು ಟ್ಯಾಪೆ ಮಾತು. ನಮ್ದು ಇದ್ರದ್ದು ಫ್ಯಾಕ್ಟ್ರಿ ಇದೆ, ನಾರಿಂದು. ತೆಂಗಿನ ಮಟ್ಟೆ ನಾರಿಂದು. ತೆಂಗಿನ ಮಟ್ಟೆ ನಾರಿಂದು ಫ್ಯಾಕ್ಟ್ರಿ ಇದೆ. ಅಲ್ಲೂ ಒಂದು 60 ಮೆಂಬರ್ಸ್ ಕೆಲಸ ಮಾಡ್ತಾರೆ. ಊರಾಗೇನು ಯಾರಿಗೂ ಗೊತ್ತಿಲ್ಲ ಇದೆಲ್ಲ ಮಾಡಿರೋದು. ಗೊತ್ತಾಗೇನಿದು ರಾಜ್ಯ ಪ್ರಶಸ್ತಿ ಬಂದಿರೋದು ಅಥವಾ ಇದ್ಯಾವುದೋ ಇದು ಮಿಲಿಟರಿಗೆ ಇವ್ರನ್ನ ಪಾಕಿಸ್ತಾನದಲ್ಲ ಹೊಡೆದಾಕಿರೋದು ಅದು ಎಲ್ಲ ಬರೋಕೆ. ಓನರೇ ಅಲ್ವಾ ಅವಳಿನೇನು? ಅವಳು ನಮ್ಮ ಆಸ್ತಿಗೆ ಭಾಗ ಇದೆ ಅಲ್ವಣ ಅವಳಿಗೂನು? ಏನೋ ಒಟ್ಟಾಗೆ ಅಲ್ಲ, ನಾನು ಹೇಳ್ತಿರೋದು ಅಂತ ನಮ್ಮ ಫ್ಯಾಕ್ಟ್ರಿಯಲ್ಲಿ ಕೆಲಸಗಾರಗಳು ನೋಡ್ಕೊಂಡು ನೀವು ಎಲ್ಲ ಹೋಗ್ಬೇಕಾದ್ರೆ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿ ಜಸಿಲ್ಹೆ ಅಥವಾ ರಂಟ್ರ ಮನೆಗೆ ಹೋಗ್ಬೇಕಾದ್ರೆ ಕಳಿಸ್ರಿ. ಈ ಕಡೆ ಮಾತ್ರ ಕಳಿಸ್ಬೇಡಿ ಸ್ವಾಮಿ, ಹೇಳಿದೀವಿ. ಯಾಕೆ ಗೊತ್ತಾ? ನೀವು ನೋಡ್ರಿ ದೊಡ್ಡ ಜನ, ಆಮೇಲೆ ಇದರಿಂದ ದುಡಿಮೆ ಪಡಿಮೆ ಅಥವಾ ಇನ್ನೊಂದು ಅದು ದುಡ್ಕೊಂಬಂದ್ ಹಾಕ್ಬೇಕು ಅಂತಲ್ಲ, ನಿಮ್ ಮರ್ಯಾದೆಗೋಸ್ಕರ ಕರ್ಕೊಂಡು ಹೋಗಿದ್ದೀರಾ. ಮರ್ಯಾದೆ ಅಲ್ವಾ ಅಣ್ಣ? ಹಂಗಾಗಿ ಇನ್ನು ಈ ಕಡೆ ತರಿಸ್ಬೇಡ್ರಿ. ಆಮೇಲೆ ಅತ್ತ ಒಬ್ಬರನ್ನೇ ಕಳಿಸ್ಬೇಡಿ. ಹಂಗಾಗಿ ಚೆನ್ನಾಗಿದ್ರೆ ನೋಡಿ. ಇವಾಗ ನಾವು ಈಗ ನಮ್ದು ಯಾವ ಊರು ನಿಮ್ದು ಯಾವ ಊರು ನೋಡಿ, ಒಂದು ಅಭಿಮಾನ ನಾವು ಹಂಗೆ ಫೋನ್ ಮಾತಾಡ್ತೀವಿ. ಹಂಗೆ ಒಳ್ಳೆತನ ಇರ್ಬೇಕು. ಇಲ್ಲ ಅಣ್ಣ, ಎಲ್ಲ ಆಯ್ತು. ಮೊನ್ನೆನೆ ಬಂದು ಶನಿವಾರ ಖಾಲಿ ಮಾಡ್ಕೊಂಡು ಬಂದು ಎಲ್ಲ ಒಂದಷ್ಟು ಸಾಮಾನು ಅಲ್ಲೇ ಕೊಟ್ಬಿಟ್ಟು ಒಂದಿಷ್ಟು ಬಟ್ಟೆ ತಗೊಂಡ್ ಬಂದಿ. ಅದೂ ಬೇಡ ಇಕ್ಕಣಕ್ಕೆ ಇರ್ಲಿ ಅಂತ ಹೇಳಿ ಅವತ್ತು ಹೇಳಿರಲ್ಲ ನೀವು, ನಮ್ಗೇನು ಬೇಕಿಲ್ಲ ಬಡವರಿಗೆ ಕೊಟ್ಟು ಹೋಗ್ತೀವಿ ಅಂತ. ಬಂದು ನಮ್ ತಂದೆಯವ್ರು ಮಾತಾಡ್ತೀನಿ ಅದಕ್ಕೆ ಫೋನ್ ಮಾಡಿದೆ. ಕೊಡ್ತೀನಿ ತಡಿ ಅಣ್ಣ, 1 ನಿಮಿಷ. ಚೆನ್ನಾಗಿದೆ, ಕೊಡ್ತೀನಿ ಕೊಡು. ಮಾತಾಡ್ತಾರ ಅವರು. ಕಾರೆಲ್ಲ ಡ್ರೈವ್ ಮಾಡ್ತಾರಣ್ಣ. ಅವೆಲ್ಲ ಗಟ್ಟಿ ದೇಹ, ಹಳೆ ಮುದ್ದೆ ತಿಂದಿರೋ ದೇಹಗಳು. ಕೊಡ್ತೀನಿ ನೋಡಿ ಅಣ್ಣ. ಕೊಡಿ ಸ್ವಾಮಿ. ಎಲ್ಲಿದ್ದೀರಾ? ಅಲ್ಲ ಇದು ಇದು ತುಮಕೂರಾಗಿದ್ದೀನಿ. ಮೊದ್ಲು ಎಲ್ಲಿದ್ರಿ? ಮೊದ್ಲು ಊರಿಂದ ಬಂದೆ, ಈಗ ಬಳ್ಳಾಪುರದಿಂದ. ಅಲ್ಲ, ಮೊದ್ಲು ಎಲ್ಲಿದ್ರಿ? ತುಮಕೂರಿಗೆ ಬರೋಕ್ಕಿಂತ ಮುಂಚೆ ಎಲ್ಲಿದ್ರಿ? ತುಮಕೂರಿಗೆ ಬರೋದಕ್ಕಿಂತ ಮೊದ್ಲು ಬಳ್ಳಾಪುರದಾಗಿತ್ತು. ನಿಮ್ದು ನೆಗೆಟಿವ್ ನಿಮ್ದು ಸ್ವಂತ ಊರು ಬಳ್ಳಾಪುರನೇನಾ? ನಿಮ್ದು ಸ್ವಂತ ಊರು ಬಳ್ಳಾಪುರನೇನಾ? ಸ್ವಂತ ಊರು ಬಳ್ಳಾಪುರ. ಏ ಕಿಶೋರ, ಸುಳ್ಳು ಹೇಳ್ಬೇಡ, ನನ್ಗೆ ಯಾಮಾರಿಸ್ಬೇಡ. ನಾನು ಕಾಲೇಜ್ ಬಿಟ್ಟಿದ್ದೀನಿ, ಕಾಲೇಜಿಂದ ಬರ್ತಾ ಇದ್ದೀನಿ. ಪಾರ್ಕಿಗೆ ಬಾ, ಹೋಗೋಣ. ಕಿಶೋರಲ್ಲ, ನನ್ನ ನರಸಿಂಹರಾಜು. ಕಿಶೋರ ನನಗೆ ನನಗೆ ನೋಡೋ, ನನಗೆ ಬೇಜಾರು ಮಾಡ್ಬೇಡ. ಕಾಲೇಜಿಗೆ ನಾನು ಹೋಗಿಲ್ಲ, ಪಾರ್ಕಿಗೆ ಹೋಗೋಣ ಬಾ. ಇಲ್ಲನಾ ಇದಕ್ಕೆ ಬರೋದು ನೀವು ಕಾಲೇಜಿಗೆ ಹೋಗ್ತೀವಿ ಅಂತ ಮನ ಮರ್ಯಾದೆ ಐತೆ. ಯಾರಿಗೆ ಪಡಿದ್ಯಾ? ನಾನು ನರಸಿಂಹರಾಜು. ಅಪ್ಪ ಅಮ್ಮ ದುಡ್ಡುಗಳು ಕಾಸುಗಳು ಇಸ್ಕೊಂಡ್ಬಿಟ್ಟು ನಿಮ್ ಮನ ಮರ್ಯಾದೆ ಐತೆ ನಿಮ್ಗೆ? ಓದಕ್ ಗೊತ್ತಿಲ್ಲ ಅಥವಾ ಇಂಥವ್ಗೆ ಬರೋದು ನೀವು? ಅಂಕಲ್, ನೀವು ಯಾವ ಯಾರು ಹೇಳಿ? ನರಸಿಂಹರಾಜು. ಯಾವ ಊರು? ಬಳ್ಳಾಪುರ. ಅಂಕಲ್, ನಮ್ದು ಮೈಸೂರು ಅಂಕಲ್. ನೀವು ಕಿಶೋರ್ ಅಲ್ವಾ? ಸುಮ್ನೆ ತಮಾಷೆ ಮಾಡ್ಬೇಡ ಕಿಶೋರ್. ಒಳ್ಳೆ ಮಕ್ಳುಗಳ್ನ ಕೆಟ್ಟ ದಾರಿಗೆ ಎಸ್ಕೊಂಡು ಪಾರ್ಕಿಗೆ ಹೋಗೋಣ ಅಂತ ಅಂತೀಯ, ನಾಚಿಕಲ್ಲ ನಿನ್ಗೆ? ಅಂಕಲ್, ಯಾಕೆ ಲವ್ ಮಾಡೋ ತಪ್ಪ ಅಂಕಲ್? ಪ್ರೀತಿಸೋದ್ ತಪ್ಪ? ಪ್ರೀತಿಸೋದ್ ತಪ್ಪ? ನೀವೇ ಹೇಳಿ. ಪ್ರೀತಿಸೋದ್ ತಪ್ಪ ಅಂತ ಅಂದ್ರೆ ಒಂದು ಹಂತ ಬರ್ಬೇಕು, ಓದ್ಬೇಕು ಚೆನ್ನಾಗಿ. ಓದೋ ಟೈಮಲ್ಲಿ
ನಾನು ಓದ್ತಾ ಇದ್ದೀನಿ ನಾನು. ಹಾ ಲವ್ ಮಾಡ್ಬೋದಲ್ಲ, ಓದ್ಕೊಂಡೆ ಲವ್ ಮಾಡ್ಬೋದಲ್ಲ, ಅದ್ರಲ್ಲಿ ಏನಿದೆ ತಪ್ಪು? ನೀವ್ ಯಾವತ್ತು ಯಾರಿಗೂ ಲವ್ ಮಾಡೇ ಇಲ್ವಾ ಅಂಕಲ್? ನೋಡಿ ಇಂಥ ಜನ ಅಲ್ಲ ಮಕ್ಕಳುಗಳು ಈ ವಯಸ್ಸು ಹಿಂಗಾದ್ರೆ ಓದೋ ಟೈಮ್ ಓದಮ್ಮ. ಕಿಶೋರ್, ನೀನ್ ನನಗೆ ತಮಾಷೆ ಮಾಡ್ಬೇಡ, ಬಾ, ನನ್ ಕಾಲೇಜ್ಗೆ ಹೋಗಿ ಇಲ್ಲಿ ಬಸ್ ಸ್ಟ್ಯಾಂಡ್ ಹತ್ರ ನಿಂತಿದ್ದೀನಿ, ಬಾ, ನಾನು ಎಲ್ಲಾನ ಹೋಗೋಣ, ಪಿಕ್ನಿಕ್ ಹೋಗೋಣ, ಬಾ ಎಲ್ಲಾನ. ಎಲ್ಲ ನನ್ನ ಎದುರಿಗೇನ ನೀನ್ ಈ ತರ ಮಾತಾಡಿದ್ರೆ ನೀನ್ ಯಾವನ್ ಮಗಳನ್ನಾಗಿರ್ಲಿ ಜಾಸ್ತಿ ಹೊತ್ಬಿಡಿವಿ. ಕಿಶೋರ್ ಕಿಶೋರ್ ಹೋಗಲ್ಲ ಹುಡಿ. ಯಾರು ನೀವ್ ಹೇಳಿ ಅಂಕಲ್? ಅಚ್ಚುಕಟ್ಟಾಗ್ರೆ ಹೆಣ್ಮಕ್ಳು ಕೆಟ್ಟ ಹೋಗೋದು. ಅಂಕಲ್ ನೀವ್ ಯಾರು ಹೇಳಿ? ಆಗಿಂದ ಹೇಳ್ತಾರೆ ಯಾರು? ನಾವು ನರಸಿಂಹರಾಜ್ ಅಂತ ಹೇಳಿಲ್ವಾ? ಯಾವ್ದಾರು ರಾಂಗ್ ನಂಬರ್ ಮಾಡಿದ್ರಿ? ಏನ್ ಅಂಕಲ್ ನೀವ್ ಹಿಂಗ್ ಬೈತಾ ಇದ್ದೀರಾ? ಒಂದ್ ಹೆಣ್ಮಗುಗೆ ಈ ತರ ಬೈಬೋದಾ? ಹೆಣ್ಮಗನ ನಿಮ್ಮಂತರಿಂದ 10-12 ಮಕ್ಳು ಕೆಟ್ಟ ಹೋಗ್ತವೆ, ನಿಮ್ ದೇಶ ತಿರ್ಗಾವು. ಯಾಕೆ? ನೀವಾದ್ರೆ ತಿಪ್ಟೂರ್ ಲಕ್ಷ್ಮಮ್ಮನ್ನ, ಗೊಲ್ರಮ್ಮನ್ನ ಎಲ್ಲ ಲವ್ ಮಾಡ್ಬೋದು, ನಾವ್ ಮಾಡಂಗಿಲ್ವಾ ಅಂಕಲ್? ಮುಚ್ಕೊಂಡಿರ್ತೀರ ನೀವು ಹೆಣ್ಮಕ್ಳ ನೀವು? ಅಲ್ಲ, ನೀನು ಲವ್ ಮಾಡ್ಬೋದು ಗೊಲ್ರಮ್ಮಂಗೆ, ನಿಮ್ಗೆ ತಿಪ್ಟೂರ್ ರತ್ನಮ್ಮಂಗೆ, ಲಕ್ಷ್ಮಮ್ಮಂಗೆ, ಗೊಲ್ರಮ್ಮಂಗೆಲ್ಲ ನೀವು ಲವ್ ಮಾಡ್ಬೋದಾ? ನೀವೆಲ್ಲ ಲೆಕ್ಕ ಹಾಕೊಂಡು ನೀನು ಓದಕ್ ಬರ್ತಾ ಇದೀಯ ಟೌನ್ಗೆ ನೀನು? ಅಲ್ಲ, ನೀನ್ ಲವ್ ಮಾಡ್ಬೋದು, ನಾನ್ ಲವ್ ಮಾಡಂಗಿಲ್ವನೋ? ಮಕ ಹೊರಗಂಗ್ ಉಟ್ಬಿಟ್ಟಿನಿ ಅಂದ್ರೆ. ಯಾಕೋ ನರ್ಸ ನನ್ನ ಎದೆ ಮೇಲೆ ಬೆಳೆದಿರೋ ಕೂದಲು ಪ್ರಯಾಸ ಇಲ್ಲ ನಿನ್ಗೆ? ನಿನ್ ವಯಸ್ಸಾಗೈತೆ ಅಂತ ಅದಕ್ಕೆ ಮಾತಿದ್ರೆ ತಿಪ್ಟು ರತ್ನಮ್ಮಂತಕ್ಕೆ, ಗೊಲ್ರಮ್ಮಂತಕ್ಕೆ, ಲಕ್ಷ್ಮಮ್ಮಂತಕ್ಕೆ ಹೋಗೋದು ಬರೋದು ಅಲ್ವಾ? ನೀನೇನು ನೀನ್ ಕರೆಕ್ಟ್ ಆಗಿರೋ, ನೀನ್ ಕರೆಕ್ಟ್ ಆಗಿದ್ದು 4 ಜನಕ್ಕೆ ಬುದ್ಧಿ ಹೇಳಲೇ ಲೋಪರ್ ನನ್ ಮಗನೇ. ಬಿಡು. ಹಲೋ 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 ಹಲೋ, ನನ್ಗೆ ದೊಣ್ಣೆ ತಂಡು ಹೊಡೆದ್ಬಿಟ್ಟು ಹೊಟ್ಟೋದ ಕಣ್ರಿ. ಇಲ್ಲೇ ಅವ್ರೇನ ಬರ್ರಿ, ಕಾಪಾಡ್ರಿ, ನನ್ ಹೆಂಗಾರ ಮಾಡಿ ಜೀವ ಉಳಿಸ್ರಿ ಅಂದ್ರೆ ಉಳಿಸ್ರಿ, ನನ್ನ ಉಳಿಸ್ರಿ. ಬಿಡೋ, ನಾವೆಲ್ಲ ಬಿಟ್ಬಿಟ್ಟಿದೀನಿ ಅಂತಂದ್ರು, ದೊಣ್ಣೆ ಮುರ್ಕೊಂಡ್ ಹೊಡೆದ್ಬಿಟ್ಟ ಅಂದ್ರೆ ಇಲ್ಲಿ ನಾವೆಲ್ಲ. ನಿಮ್ ಯಜಮಾನ್ರ? ಅಲ್ಲ ರೀ, ಅವ್ನ್ ಯಾರೋ ಬಂದಿದ್ದ, ಕೃಷ್ಣಮೂರ್ತಿ ಅಂತ, ಮೊದ್ಲು ಬತ್ತಿದ್ದ ಅವನು. ಈಗ ನಾವೆಲ್ಲ ಬಿಟ್ಟಿದೀನಿ, ನಮ್ಮ ಮದ್ವೆ ಆಗಿದೀನಿ ನರಸಿಂಹರಾಜು ಬಳ್ಳಾಪುರ ಅನ್ನೋರ್ಗೆ ಅಂತ ಅಂದ್ರೆ ಬಾ ಅಂತ ಇದ್ ಮಾಡ್ತಾನೆ. ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ಲಾ ಅಂದ್ರೆ? ನನ್ ಯಾಕಂದ್ರೆ ಅಂತೀಯ? ನಿನ್ ಯಾರು ಅನ್ನೋದೇ ನನಗ್ ಗೊತ್ತಿಲ್ಲ. ನನ್ ಯಾಕೆ ಹೇಳಿ ನನ್ನೆಲ್ಲ ಹಾಳು ಮಾಡಿ ಹಾಕಿ ಊರಾಗಿರೋ ಹೆಣ್ಮಕ್ಳೆಲ್ಲ ಎದ್ರಿಕಂತಾರ ನನ್ ಕಂಡ್ರೆ. ಹಂಗ್ ಮಾಡ್ದಲ್ಲ ನೀನ್ ಹಂಗನ ಸತ್ತೋಗ್ಲಿವಲ್ಲ ನೀನು. ನಾನ್ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾ ಇದ್ದೀನಿ ಅಂದ್ರೆ ಯಾವ ಸ್ಟೇಷನ್ಗೆ ಹೋಗ್ಬೇಕು? ಸೀದಾ ರೈಲ್ವೆ ಸ್ಟೇಷನ್ಗೆ ಹೋಗ್ಬಿಟ್ಟು ಸುಮ್ಮ ಮಣಿಕಂಬಿಡು ಅಲ್ಲಿ ಇದ್ರ ಮೇಲೆ, ಪಟ್ಟೆ ಮೇಲೆ. ತಿರ್ಗಾ ಬಂದ, ಅಮ್ಮ ಅಮ್ಮ ಹೊಡಿಬೇಡ 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 ಹೊಡಿಬೇಡ. ಯಾವ ನಾನು ಕರ್ಸೇವ, ಯಾವ ನರಸಿಂಹರಾಜ? ಅಲ್ಲ, ಅಯ್ಯೋ ನಮ್ಗೆ ಏನ್ ಕರ್ಮ ಮಾಡಿದ್ವಿ ಅಂತ ಹೇಳ. ಅಮ್ಮ ಇಲ್ಲಿ ಆಚೆ ಕಡೆ ಬೈಕಣಂಗಿಲ್ಲ, ಜನ ಎಲ್ಲ ಕೇಳಿಸ್ಕೊಂತಾರೆ. ಅಮ್ಮ ಅಮ್ಮ ಹಲೋ ಹಲೋ, ಎಲ್ಲ ಇರೋದ್ ನೀನು ಲೈ. ನಿಮ್ ಅಣ್ತಂದ್ರಿಗೆ ಯಾರಿಗಾರ ಫೋನ್ ಮಾಡಮ್ಮ, ನಿಮ್ ಅಣ್ತಂದ್ರಿಗೆ ಯಾರಿಗಾರ ಫೋನ್ ಮಾಡಮ್ಮ. ನಮ್ಗೆ ಯಾಕೆ ಫೋನ್ ಮಾಡಿ ನಮ್ ಮನೆ ಹಾಳು ಮಾಡ್ತೀಯ? ಎಲ್ಲ ಇರೋದ್ ನೀನ್ ಲೈ. ನಾ ಕೃಷ್ಣಮೂರ್ತಿ ಬಾರ ಕಳ್ಸು ಇವತ್ತು ಲೈ. ಎಲ್ಲಿದ್ಯಲ್ಲ ನನ್ ಮಗನೇ? ಬರ್ಜಿ ತಗೊಂಡ್ ಇಟ್ಟು ಬಂದ್ಬಿಡ್ತೀನಿ. ಬಾರ್ಲ ಆಗಲ್ ಗುಂಟೆಗ್ ಬಾರ್ಲ. ನನ್ನ ಮಗನೇ ದುಡ್ಡು ಮಾಡ್ಕೊಂಡು ನಮ್ಮ ಹತ್ರ ಅವಾಗ 100-200 ರೂಪಾಯಿ ಕಲಿತಿದ್ದೆ. ಈಗ ಚೆನ್ನಾಗಿ ದುಡ್ಡು ಮಾಡ್ಕೊಂಡು ನಮ್ಗೆ ರೋಪ್ಕಿ ಅವಾಗ ಕರ್ಕೊಂಬಂದ್ ಬಿಡ್ತಿದ್ದಲ್ಲ ಲಾರಿ ಒಳಗಾಸಿಂದ, ಅವಾಗ ಟಿಪ್ಸ್ ಕೊಡ್ತಾ ಇರ್ಲಿಲ್ವ ನಿನ್ಗೆ? ಪ್ರಾಣ, ನನ್ ಬಂಗಾರ, ನನ್ ಚಿನ್ನು, ನನ್ ರನ್ನ ಎಲ್ಲ ನೀನೆ. ಯಾಕೆ ಅಲ್ಲಿ ಬಸ್ ಹೇಳ್ಕೊಂಡು ಇಬ್ರು ಸೇರ್ಕೊಂಡು ಕೂಡಕೊಂಡು ಉಯ್ಯಾಕ ನನ್ನ? ಇಲ್ಲ ಅಂದ್ರೆ ಬನ್ನಿ ಇಬ್ರು, ಯಾಕೆ ನಾವಿಬ್ರು ಸೇರ್ಕೊಂಡು ಅವನಿಗೆ ಹೊಡೆಯನ್ ಬನ್ನಿ ಕೃಷ್ಣಮೂರ್ತಿಗೆ. ನಮ್ಗೆ ಯಾಕೆ ಇಲ್ಲಿ ಹೆಚ್ಚು ಜನ ಎಲ್ಲ ಬಂದು ಬಾಗ್ಲ ಕೇಳಿಸ್ಕೊಂತಾರೆ ನಾವು ಏನೋ ಮಾತಾಡ್ತಾರೆ ಅಂತ. ಬನ್ನಿ ಅಂದ್ರೆ ಇವತ್ತು ನನ್ಗೆ ತುಂಬಾ ನೋವಾಗಿದೆ, ಹೊಡೆದಿದ್ದಾನೆ. ಬನ್ನಿ, ನೀವು ಗಂಡ್ಸಲ್ವಾ ಅಂದ್ರೆ ಬನ್ನಿ. ಗಂಡ್ಸಲ್ವಾ ಅಂತ ಬಂದು ಅಲ್ಲಿ ನಿಮ್ ಮನೆಗೆ ಬಂದು ನನ್ನೇ ಹಿಡ್ಕೊಳಕ್ ಬಂದ ಅಂತ ಎಲ್ಲ ಸೇರಿ ಸಾಕ.
ಇಲ್ಲ ಬನ್ನಿ ಅಂದ್ರೆ ನೀವು ಮನೆ ಹತ್ರ ಬರ್ಬೇಡ್ರಿ. ಅಲ್ಲಿ ರೈಲ್ವೆ ಗೇಟ್ ಐತಲ್ಲ, ಹೆಗ್ಗೆರತಾವ, ಆ ರೈಲ್ವೆ ಪಟ್ಟೆ ಐತಲ್ಲ, ಹೆಗ್ಗೆರತಾವ, ನೀಲಗಿರಿ ತೋಪು, ಆ ಕತ್ಲೆ ಒಳಗ್ ಬನ್ರಿ ಒಬ್ರೇನೆ. ಆಯ್ತಾಯ್ತು ಬರ್ತೀನಿ, ಇನ್ನೊಂದ್ ಅರ್ಧ ಗಂಟೆ ಬಿಟ್ಟು ಬರ್ತೀನಿ, ಬಂದಾಗ ಫೋನ್ ಹಾಕು. ಇಲ್ಲ ಇಲ್ಲ ಇವಾಗ ಬರ್ತೀರಾ ಇಲ್ಲ ಅವ್ನ್ಗೆ, ಓಯ್ ಬಾರಲ್ಲೇ ಗಂಡು ಎಲ್ಲಿದ್ಯೋ? ಹಲೋ ಅಲ್ರಿ ಯಾರು ನಿರಾಪರಾಧಿತಕ್ಕೆ ಹೋಗಿ ನೀನು ಹೋಗ್ತೀಯಲ್ಲ ನನ್ ಮಗನ್, ನೀನ್ ಬಾರ್ಲ ನೀನ್ ಭೀಮಸಂದ್ರ ಕಡೆ ಇದ್ರಕ್ ಬಾ ಅಂತ ಬರ್ತೀನಿ ನಾನು ಅಲ್ಲಿಗೆ. ಓಯ್ ದುಡ್ಡು ಕೊಟ್ಟಿಲ್ವನ್ ನನ್ಲ ಅವತ್ಲೈ? ನೀನ್ ದುಡ್ಡು ಇಸ್ಕೊಂಡ್ರಲ್ಲ ಅವತ್ತು 100-200 ಕಮಿಷನ್ ನನ್ನ ಹತ್ರ ಟಿಪ್ಸು. ಏಯ್ ನಜರಾಬಾದ್ ಕಂಡ್ ಬಾರಲ್ಲೇ, ಬತ್ತೇನ ನೀನು? ತಗೊಂಡೋಗಿ ಇದು ಪೋಸ್ಕೋ ಕೇಸ್ ಹಾಕ್ಸ್ಬಿಟ್ಟು ತಗೊಂಡೋಗಿ ಜೈಲ್ಗೆ ಹಾಕ್ಸ್ಬಿಡ್ತೀವಿ, 3 ತಿಂಗಳ ಬೇಲ್ ಸಿಗ್ಬಾರ್ದು ಹಂಗೆ. ಏಯ್ ಮಗನೇ, ಇಲ್ಲಿಗ್ ಬಂದ್ರೆ ಕೈ ಕಾಲು ಮುರ್ದಾಕ್ಬಿಡ್ತೀವಿ. ಪೋಸ್ಕೋ ಕೇಸ್ ಹಾಕ್ಸ್ಬಿಟ್ಟು ಅದ್ರ ಕೈಲ ಹುಡುಗಿ ಕೈಲಿ ಸೈನ್ ಹಾಕ್ಸ್ಬಿಟ್ಟು ಯಾರು ಬಂದು ಹಿಂಗ್ ಇಟ್ಕೊಂಡಿದ್ದ ಅಂತ ಹೇಳ್ಬಿಟ್ಟು ಸ್ಟೇಟ್ಮೆಂಟ್ ಕೊಟ್ಬಿಟ್ಟು ನನ್ನ ಮಗ ಬರೀ ಚೆಡ್ಡೆ ನಿಂತ್ಕೋಬೇಕು ಇದು ಜೈಲಾಗೆ. ನೀನ್ ನಾನು ಇಲ್ದಿದಾಗ ಹೋಗ್ತೀಯಾ? ಒಳಗಡೆ ಹೋಗ್ಬಿಟ್ಟನು ಕಂದ? ಇಲ್ಲ. ಎಲ್ಲಿದ್ಯಾ? ಬಾಕ್ಲ ಕುಂತಿದ್ದೀನಿ. ನಿನ್ ಫೋನ್ ಯಾಕೆ ಕಟ್ ಮಾಡಿದ್ದು? ಏನೋ ಒಂಥರ ಮೈ ಜುಮ್ ಅಂತ ಆಗ್ತಿತ್ತು. ಲೈಟ್ ಜುಮ್. ನಾನು ಇರ್ಬೇಕಾರೆ ಎದ್ಕೊಂಬೇಡ. ನೀವೆಲ್ಲಿದ್ದೀರಾ? ನಾನು ಎಲ್ಲೇ ಇದ್ರು ನೀನ್ ಏನೇನ್ ಮಾಡ್ತಿದ್ಯಾ ನೋಡೋ. ನಿನ್ ಮನೆ ಮುಂದೆ ಒಂದು ವೃಕ್ಷ ಇಲ್ವನೋ? ಹಳ್ಳಿ ಮರ. ಹಳ್ಳಿ ಮರ. ಹಳ್ಳಿ ಮರದ ಮೇಲೆ ನೋಡೋ ಎಷ್ಟು ಕುಂತಿದಾವ. ಅಮಾವಾಸ್ಯೆ ನೋಡ ಇವತ್ತು ನಿಮ್ ಮರದ ಮೇಲೆ 13 ಕುಂತಿದಾವ್ ಕಣ. ಗೊತ್ತಾಯ್ತೇನೋ? 13 ದೆವ್ವಗಳು ಕಣ ನಿಮ್ ಮನೆ ಮುಂದೆ ಇರೋ ಹಳ್ಳಿ ಮರದ ಮೇಲೆ, ವೃಕ್ಷದ ಮೇಲೆ. ಎಲ್ಲ ಎಲೆ ಉದ್ರವೆ. ಎಲ್ಲ ಎಲೆ ಉದ್ರೂ ಐತಿ, ಬರೇ ಮರ. ಎಲೆ ಉದ್ರೋದ್ರೆ ದೆವ್ವ ಕೂತ್ಕೊಳಕ್ಕೆ ಎಷ್ಟು ಕುಂತಿದಾವೆ? 13 ಇದಾವ್ ಕಣ. 13 ಗಾಳಿ ಇದಾವ? 13 ಗಾಳಿ ಇದಾವೆ. ಅದ್ರಲ್ಲಿ 3 ನಿನ್ನ ಸೇರ್ಕೊಬೇಕು ಅಂತ ಪ್ರಯತ್ನ ಪಡ್ತಾ ಇದಾವ್ ಕಣ. ಅಮಾಸೆ ನೀನ್ ಈಚೆ ಏನ್ಕೋ ಬಂದಿ ನೀನು? ಸೆಕೆ ಆದ್ರೆ ಅಮಾವಾಸ್ಯೆ. ಇಲ್ಲಿ ನೋಡ, ಇಲ್ಲಿ ಬೇಕಾರೆ ಮುಖ ತೋರ್ಸೋದ್ ಮಾಡ್ತೀಯನೋ ಫೋನ್ ನೀನು? ಇಲ್ಲಿ ದೆವ್ವ ಎಬ್ರಿಸ್ಕೊಂಡಿಸಿದೀನಿ, ಒಂದ್ ಹೆಣ್ ದೆವ್ವನ. ಗೊತ್ತಾ? ಹೆಣನ ಎಲ್ಲಿ ಮಾಡಿ ಸ್ವಾಮಿ ನೋಡೋಣ. ನೋಡಿ ನೋಡ್ಬಿಟ್ಟಿ ಮಾಡ್ತೀನಿ. ಅದು ಬೇಕಾದ್ರೆ ಮಾತಾಡಕ್ಕಾಗಲ್ಲ. ಫಸ್ಟ್ ನಾನು ಹೇಳೋದ್ ಕೇಳಿಸ್ಕೊ. ಇಲ್ಲಿ ಹಂಗೆ ಕಾಣ್ತಾವೆ ಕುಂತಂಕ ಈರೇಕಿ ಅಂತ ತಿಳ್ಕೊಂಡೆ ನಾನು. ಈರೇಕಿ ಎಲ್ಲ ಕಣ. ಈರೇಕಿ ಎಲ್ಲ ಕಣ. ಒಂದ್ ಕಳಿಸ್ಲ ನೋಡ್ತೀನ ನೀನು? ಎಲ್ಲಿ ಕಳಿಸ್ತೀರಾ? ನಿಮ್ ಮನೆ ಒಳಗೆ ಕಳಿಸ್ಲಾನ ಇವತ್ತು? ಬೇಡ. ಶುಭ ಕಾರ್ಯ ಮಾಡ್ತಾ ಇದ್ವಿ, ಬೇಡ. ಅಲ್ಲಲ್ಲ, ಯಾರ್ದಾರ ಒಬ್ರು ಮೈ ಮೇಲೆ ಬರ್ಸ್ಲಾನ ಈಗ? ನಿಮ್ ಪಕ್ಕ ಒಂದ್ ಹುಡುಗ ಇದ್ದಾನಲ್ಲ, ಅವನ್ ಮೇಲೆ ಬರ್ಸ್ಲಾನು? ಅವರು ಪಕ್ಕದ ಮನೆಯವರು ಸ್ವಾಮಿ. ಅವರು ಬರ್ಸ್ಲಾನು ಅವನ ಮೇಲೆ? ಬರ್ಸ್ಲಾನು? ಬರ್ಸ್ಲಾ? ನಿನಗ್ ನಿಮ್ ಮನೆಯೊಳಗೆ ಯಾರಾಗಲ್ಲ ಹೇಳ? ಅವ್ರ ಮೇಲೆ ಬರಸ್ತೀನಿ. ನಾಯಿ ಬೇಡ. ಅವ್ರ ಮನೆಯೊಳಗೆ ಯಾರಾಗಲ್ಲ ಹೇಳ್ರಿ. ನರಸಿಂಹರಾಜು, ನಿಮ್ ಮನೆಯೊಳಗೆ ಯಾರಾಗಲ್ಲ ಹೇಳ? ಅವ್ರ ಮೇಲೆ ಬರಸ್ತೀನಿ. ಮನೆ ಕಂಡವ್ರೆ. ಬರ್ಲಿ ಬಿಡು, ಮನೆ ಕಣ್ಲಿ, ನಾನು ಎಬ್ಬಿಸ್ತೀನಿ. ಯಾರ ಮೇಲೆ ಬರಂಗ್ ಮಾಡ್ಲಿ? ನಮ್ಮ ಅವ್ವನ ಮೇಲೆ. ನಿಮ್ಮ ವಯಸ್ಸಾಗೈತಲ್ಲೋ? ನಮ್ಮ ಯಾಕೋ ಈಗ ಕಾಸಪಾಸ ಏನು ಕೊಡ್ತಾ ಇಲ್ಲ. ಅವ್ರ ವಯಸ್ಸಾಗಿರೋರ್ ಮೇಲೆ ಬೇಡ ಕಣ ಪ್ರಭಾವ ಬೀರೋದು. ಇನ್ನೊಬ್ರು ಯಾರ ಮೇಲೆ ಹೇಳೋ? ನಮ್ಮ ಹುಡುಗ ಒಂದ್ ಈಗ ಕುಡಿಯೋದ್ ಕಲ್ತ್ಬಿಟ್ಟೆ, ಅದ್ರ ಮೇಲೆ ಬರಸ್ರಿ. ಯಾರು ಹೇಳು? ನಮ್ಮ ಅಣ್ಣ ಮಗ. ಅಲ್ಲ, ನಿಮ್ ಹೆಂಗಸ್ರ ಮೇಲೆ ಬರ್ಸ್ಲನು? ಬೇಡಿ. ಯಾಕೆ? ಆಮೇಲೆ ಏನ ತಗೊಂಡ್ರಿ ಹಾಕಿ ಎಲ್ಲ ಪಲ್ಲ ಮುರಿಯಾಕಿರಿ ನನ್ನ. ಏನ ತಗೊಂಡ್ ಹೊಡೆದ್ ಪಡೆಯೋದ್ ಮಾಡಿರಿ, ನಾ ಹಾಕ್ಬೇಕಂದ್ರೆ ಸುಮ್ಕೆ. ಓಡ್ಬೇಡ, ಓಡಕ್ ಹೋಗ್ಬೇಡ. ಓಡೋಕ್ ಹೋದ್ರೆ ನೀನ್ ಜುಟ್ಟು ಹಿಡ್ಕೊಂಡ್ ನೋಡ್ಕೊಂಡಿಸಿದೀನಿ. ಕೂತ್ಕೋ. ಕೂತ್ಕೋ. ಕೂತ್ಕೊಂಬೇಕ್. ಎಲ್ಲಿ ಕಾಣೋದಿಲ್ಲ? ಕೂತ್ಕೊಂಬೇಕಿಲ್ಲೇ. ಇಲ್ಲ, ನಾನೊಂದ್ ಈಗ ಮಣ್ ಮಾಡಿದ್ರಲ್ಲ ಹೆಣಾಕ ಎಬ್ರಿಸ್ಕೊಂಡಿಸಿದೀನಿ. ಅದು ರಕ್ತ ಕುಡಿಬೇಕು ಅಂತ ಐತೆ. ಅದಕ್ಕೇನೆ ಯಾರನ್ನ ಔಷಧಿ ತಗೊಂಬೇಕಲ್ಲ. ಇವತ್ ಸತ್ತೋಗೈತಲ್ಲ,
ಬೇರೆ ಯಾರನ್ನ ಔಷಧಿ ತಗೊಬೇಕು, ಇಲ್ಲಿ ರೋಡ್ ಐತಿ ಪಕ್ಕದಲ್ಲಿ, ಅದನ್ನ ಔಷಧಿ ತಗೊಬೇಕು ಅಂತ ಕೇಳ್ತಾ ಐತೆ. ಬೇಡ ನರಸಿಂಹರಾಜ್ ತಕ್ ಹೋಗ್ಬೇಡ, ನರಸಿಂಹರಾಜ್ ತಕ್ ಬೇಡ ಅಂತ ಹೇಳ್ತೀನಿ. ನರಸಿಂಹ ನಿಂತ ಕಳಿಸ್ಲ ಇವತ್ತು ಬೇಡಿ. ಯಾಕೋ ಸೊಳ್ಳೆ ಕಡಿತಾವಿಲ್ಲಿ ಮನೆಗೆ, ಸೊಳ್ಳೆ ಕಡಿತಾವೆ. ಬುಮ್ 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 ಭೋಲೆನಾಥ ಸಾಧರೆ, ಬುಮ್ ಬುಮ್ ಭೋಲೆನಾಥ ರಾಮ ರಾಮ್ ರಾಮ ರಾಮ ರೇ, ಬುಮ್ ಬುಮ್ ಭೋಲೆನಾಥ್ ಬಲನಾಥ್. ಹಿಮಾಲಯದಿಂದ ಬಂದವರು ದೊಡ್ಡ ಸ್ವಾಮಿ ನಿಮ್ ಪಾದಕ್ಕೆ ಬಮ್ ಬಮ್ ಅವ್ರು ಹೇಳೋದ್ ಕೇಳಿಸ್ಕ. ಬಮ್ ಬಮ್ ಭೋಲೆನಾಥ್. ನರಸಿಂಹರಾಜು ಸ್ವಾಮಿ ಹೇಳಪ್ಪ, ಮಂತ್ರ ಹೇಳ್ಕೊಡ್ತೀನಿ ಹೇಳಪ್ಪ ಒಂದು. ಬಂ ಬಂ ಭೋಲೆನಾಥ ಕಾಂಚನ ಕಾಮದ ಓಂ ಕಾಂಚನ ಕಾಂಚನ ಕಾಮಾಕ್ಷಿ ಪಾಳ್ಯದ ಕಾಂಚನ, ವಿಜಯನಗರದ ವಿಜಯಮ್ಮ, ಕಾಂಚಮ್ಮ, ತಿಪ್ಟೂರು ರತ್ನಮ್ಮ, ವಿದ್ಯಮ್ಮ, ನೆಟ್ಕುಂಟೆ ಲಕ್ಷ್ಮಮ್ಮ, ಗೊಲ್ರಟ್ಟಿ ಗೊಲ್ರಮ್ಮ, ಇವನ್ನೆಲ್ಲ ನಾಶ ಪಡಿಸ್ಕೊಂತಕ್ಕಂಥ ಶಕ್ತಿ ತುಂಬಿ ಹೋಗಿ ಮಾಡ್ಕೊಂಡು ಮಾಡಮ್ಮ. ಹೇಳಪ್ಪ ಏನಂತ ಏನಂತ ನನ್ಗೆ ಅದೇ ನೀವ್ ಒಂದೇ ಸಮ ಕೇಳ್ಕೊಂಡು ಹೋದ್ರೆ ನಿಮ್ ಮಾವಂಗೆ ಧೂಪ ಆಗದೆ ಅಂದ್ರೆ ಹಬ್ಬ ಮಾಡಿದ್ದೆ. ನಿಮ್ ಮಾವಂಗೆ ನಮ್ಮ ಅಪ್ಪಂಗೆ ಮತ್ ನಿಮ್ಮ ಇವ್ರ ಅಣ್ಣ ಬದುಕಂದ್ರೆ ಯಾರು ದೊಡ್ಡಪ್ಪ ಅವ್ರು ಬದುಕೋರೆ. ಅಪ್ಪಂಗೆ ಕಿಡ್ನಿ ಫೇಲ್ ಆಗಿತ್ತು, ಸತ್ತೋಯ್ತಲ್ಲ, 3 ವರ್ಷ ಆಯ್ತು. ಎಷ್ಟು ವರ್ಷದ ಮಗ ಇರೋದ್ರಿ? ನನಗೆ 6 ವರ್ಷದ್ದು. ನಿನಗ್ ಗೊತ್ತಿಲ್ವಾ ಹುಟ್ಟಿಸ್ತವನ್ಗೆ? ನನಗೆ ಹುಟ್ಟಿಸ್ತಾನಿಗೆ ಗೊತ್ತಿಲ್ವಾ? ನನಗೆ ಗೊತ್ತಿಲ್ವಾ ಹುಟ್ಟಿಸ್ತಾನಿಗೆ? ನಿಮ್ಮ ಅಮ್ಮನ ಹುಟ್ಟಿಸ್ತಾನಿಗೆ ನನಗ್ ಗೊತ್ತಿಲ್ವಾ? 6 ವರ್ಷದ ಮಗನ? 3 ವರ್ಷದಾಗ ನಿಮ್ಮ ಅಪ್ಪ ಸತ್ತೋಯ್ತು ಗೊತ್ತಿಲ್ವಾ ನನಗೆ? ನಮ್ಮ ಅಪ್ಪ ನೀನು ನಮ್ಮಪ್ಪ ಊರಾಗಿದ್ದ. ಅವಾಗ ಎಷ್ಟು ಜನ ಬರ್ತಿದ್ರು? ಯಾವಾಗ? 3 ವರ್ಷ ಆಗ ನಿಮ್ಮ ಅಪ್ಪ ಸತ್ತೋದಾಗ ಎಷ್ಟು ಜನ ಬರ್ತಿದ್ರು ನಿನ್ನ? ನೀನ್ ಕೂಡ್ಗೆ ಅಂದಾಗ ನಿನ್ಗೆ ಜ್ಞಾಪನ ಐತೆ, ಎಲ್ಲ ಮರ್ತೋಗಿದ್ಯಾ? ಹಬ್ಬ ದಿವಸ ನೀನು ನಿಮ್ಮಂತವ್ರಿದ್ರೆ 6 ವರ್ಷದ ಮಗ ಐತೆ ಅಂತೆ, 3 ವರ್ಷದಾಗ ನಿಮ್ಮ ಅಪ್ಪ ಸತ್ತೋಯ್ತು ಅಂತೆ, 6 ವರ್ಷದ ಮುಂದೆ ಮದುವೆ ಐತೆ ಅಂತ ನಾನು ಯಾರು ಕೇಳಿನಲ್ವಾ? ನಮ್ಮ ಅಪ್ಪ ಸತ್ತೋಗೋದಕ್ಕೂ 6 ವರ್ಷದ ಮಗ ಇರೋದಕ್ಕೂ ಏನ್ ಸಂಬಂಧ? ನೀನ್ ಹೇಳ್ತಾ ಇರೋದೇನು? ನಿಮ್ಮ ಅಪ್ಪ ಸತ್ತೋಗಿ 3 ವರ್ಷ ಐತೆ ಅಂತ ಅಲ್ವಾ ಹೇಳಿದ್ದು? ನಮ್ಮಪ್ಪ ಅಲ್ಲಲ್ಲ, ಅನ್ನ ತಿಂತೀಯ, ಹೇಳಿ ತಿಂತೀಯ ನೀನು? ನಾನು 6 ವರ್ಷದಾಗೆ ಮಗ ಐತೆ ನಿಂದು. ಓಯ್ ಏನು ಅಂದ್ರೆ ನಮ್ಮಪ್ಪ ಸತ್ತೋಗಿ 3 ವರ್ಷ. ನಾನ್ ಹೇಳ್ತಿರೋದು ನಮ್ಮ ಯಜಮಾನ್ರು. ನೀನು ನಮ್ಮಪ್ಪ ಸತ್ತೋಗಿ 3 ವರ್ಷ, ನಮ್ಮಪ್ಪ ಸತ್ತೋಗಿ 3 ವರ್ಷ ಆಗಕ್ಕೂ ನನ್ಗೆ 6 ವರ್ಷದ ಮಗ ನಿನ್ಗೆ ಹುಟ್ಟಿರೋದ್ ಮಗು ಇರೋದಕ್ಕೂ ಏನ್ ಸಂಬಂಧ? ಹಂಗ ನನಗೆ ಗೊತ್ತಿಲ್ಲ ನಿಮ್ಮ ಅಪ್ಪ ಸತ್ತೋಗಿರೋದು. ಮತ್ತೀಗ ನೀನ್ ಕುಡ್ಗೆ ಅಂದಾಗ ತಡಿ, ಕುಡ್ಗೆ ಅಂದಾಗ ನಿನ್ಗೆ ಯಾವಾಗ ಕೂಡ್ದ್ ಮನೆ ಕಂತಿದ್ದೆ ಕಾಲು ಎತ್ಕೊಂಡು, ನನಗ್ ಗೊತ್ತದು, ನಿನ್ಗೇನ್ ಗೊತ್ತು? ಈಗ ಧೂಪ ಹಾಕಿದೀನಿ, ಧೂಪ ಹಾಕಕ್ ಬರಲ್ವ ಮಾವಂಗೆ? ಅಲ್ಲಲ್ಲ, ನಾವು ಎಷ್ಟು ಜನ ಮದುವೆ ಇದೆಯಲ್ಲ ಇದ್ರಾಗೆ ಗೊತ್ತಾಗತ್ತೆ. ನೀನು ಅಪ್ಪ ಅವ್ರ ಆತ್ಮಕ್ಕೆ ಶಾಂತಿ ಸಿಗ್ಲಿ, ಧೂಪ ಹಾಕಕ್ ಬತ್ತೀಯೋ ಇಲ್ಲ ಇಲ್ವೋ ಅದನ್ನ ಅಂದ್ರೆ ಹೇಳು. ಯಾವ ಊರು ನಿಂದು? ಯಾವ ಊರು? ಬಂದ್ ಪಕ್ಕದಾಗ ಮನೆ ಕಾಣ್ಬೇಕಾದ್ರೆ ಗೊತ್ತಾಗ್ತಿರ್ಲಿಲ್ವ ನಿಂಗೆ ಯಾವ ಊರು ಅಂತ? 6 ವರ್ಷದ ಮಗ ಐತೆ ಅಂದಲ್ಲ, ಅದಕ್ಕೆ 6 ವರ್ಷದ ಮಗ 3 ವರ್ಷದಾಗ ನಿಮ್ಮ ಅಪ್ಪ ಸತ್ತೋಯ್ತೆ ಅಂತಲ್ಲ ಅಂತ ಕೇಳಕ್ಕೆ. ಅಪ್ಪ ಸ್ವಾಮಿ ನೋಡು, ನಿನ್ಗೊಂದ್ ನಮಸ್ಕಾರ ಮಾಡ್ತೀನಿ. ಹಬ್ಬದ ದಿವಸ ನೆಂಟ್ರೆಲ್ಲ ಬಂದವ್ರೆ, ಬಂದ್ ಧೂಪ ಹಾಕ್ಬಿಟ್ಟು ಆ ಮಗಿಗೆ ಏನೋ ಒಂದ್ ಸ್ವಲ್ಪ ಕೆಲ್ಸ ಇದೆ ಅಂತ ಹೋಗ್ಬಿಡು. ನಾನ್ ಧೂಪ ಹಾಕೋಗ್ಲಿ, ನಮ್ಮ ಅಪ್ಪಂಗ ಆತ್ಮ ಶಾಂತಿ ಸಿಗ್ಲಿ ಅಂತ ನಿಂಗ್ ಫೋನ್ ಮಾಡಿರೋದು ಅಷ್ಟೇನೆ, ಇನ್ನೇನ್ಕೂ ಮಾಡಿಲ್ಲ. ನಿನ್ನ ಹತ್ರ ಏನೈತೆ ಹುಡ್ಗೋಸಿ ಹೇಳು ಕಿತ್ಕೊಳಕ್ಕೆ? ನಂತವೆಲ್ಲ ಕಿತ್ಕೊಂಡ್ ಹೋಗಿದ್ಯಾ, ನಮ್ಮ ಮನೆ ಹಾಳು ಮಾಡಿದ್ಯಾ. ಇವತ್ತು ನಮ್ಮ ಅಪ್ಪಂಗ ಆತ್ಮ ಸಾಕ್ಷಿ ಸಿಗ್ಲಿ, ಬಂದು ಪೂಜೆ ಮಾಡ್ಬಿಟ್ಟು ಹೋಗ್ ಧೂಪ ಹಾಕ್ಬಿಟ್ಟಿ. ಎಲ್ಲಿರೋದ್ ನಿಮ್ಮೂರು? ಆಗುಲ್ಗುಂಟೆ ಅಪ್ಪ, ಮೆಡಿಕಲ್ ಕಾಲೇಜ್ ಪಕ್ಕ ಆಗುಲ್ಗುಂಟೆ ಪಾಳ್ಯ.